ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ. ಶ್ರೀಮದಾದಿ ಶಂಕರಾಚಾರ್ಯರು ಬ್ರಹ್ಮಜ್ಞಾನವು ಸುಲಭೋಪಾಯದಿಂದ ಆಗಲಿ ಅನ್ನುವ ದೃಷ್ಟಿಯಿಂದ ಜಿಜ್ಞಾಸುಗಳಿಗೆ ವಿವೇಕ ಚೂಡಾಮಣಿಯನ್ನು ಪ್ರಪ್ರಥಮವಾಗಿ ರಚನೆ ಮಾಡಿದ್ದಾರೆ. ಪ್ರಕರಣ ಗ್ರಂಥಗಳಲ್ಲಿ ಅತ್ಯಂತ ಉತ್ತಮವು, ಸಾಧಕರಿಗೆ ಪ್ರಾಥಮಿಕವಾಗಿ ತಿಳಿದುಕೊಳ್ಳಲೇಬೇಕಾದ ಪ್ರಕ್ರಿಯೆಗಳನ್ನು ಭಗವತ್ಪಾದರು ಇದರಲ್ಲಿ ನಿರೂಪಣೆ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಮೊಟ್ಟ ಮೊದಲು ಮನುಷ್ಯ ತತ್ವಜ್ಞಾನಕ್ಕಾಗಿ ಪ್ರಾಮುಖ್ಯವಾಗಿ 3 ವಿಷಯಗಳು ಅತ್ಯಂತ ಅವಶ್ಯಕ. ಅವಸ್ಥಾತ್ರಯಗಳ ವಿಚಾರ, ಪಂಚಕೋಶಗಳ ವಿಚಾರ. ಇವೆರಡೂ ಮಾಡುವುದರಿಂದ ಸಾಧಕನಿಗೆ ಸಾಧ್ಯದ ಪ್ರಾಪ್ತಿಯಾಗುತ್ತದೆ. ಆತ ನಿಶ್ಚಿಂತತೆಯಿಂದ ಇರಲಿಕ್ಕೆ ಬರ್ತದೆ ಅನ್ನುವ ದೃಷ್ಟಿಯೊಳಗೆ ಭಗವತ್ಪಾದರು ಈಗ ಪಂಚಕೋಶ ವಿಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಹೇಳ್ತಾ ಅನ್ನಮಯ ಕೋಶವು ನಾನೂ ಅಲ್ಲ, ನಂದು ಅಲ್ಲ. ಅನ್ನ ರಸದಿಂದ ಉತ್ಪನ್ನವಾಗಿರುವುದು, ಅನ್ನದ ಅನ್ವಯವೇ ಇದರ ಇರುವಿಕೆ, ಅನ್ನದ ವ್ಯತಿರೇಕವೇ ಇದರ ನಾಶ ಆಗುವಿಕೆ ಇರುವುದರಿಂದ ಇದು ಯಾವುದು ಅಲ್ಲ ಅಂತ ತಿಳ್ಕೊಂಡು ಹೇಳಿದರು. ಇದನ್ನು ಹೇಗೆ ಮಾಡಬೇಕು ಅಂತ ಕೇಳಿದರೆ, ವಿಚಾರ ಮಾಡುವುದರಿಂದ ಅವಿಚಾರೇಣ ಕೃತಃ ಬಂಧಃ ವಿಚಾರೇಣ ಇವ ನಿವರ್ತತೆ. ಈ ಅನ್ನಮಯ ಶರೀರವು ವಿಚಾರ ಮಾಡದೇ ಇರುವುದರಿಂದ ಮೂಢ ಮನುಷ್ಯ, ವಿಚಾರ ಇಲ್ಲದ ಮನುಷ್ಯ ಈ ದೇಹವೇ ನಾನು ಅಂತ ಅರ್ಥ ಮಾಡ್ಕೋತಾನೆ. ಅದು ಸರಿ ಅಲ್ಲ ಅಂತ ತಿಳ್ಕೊಂಡು ಹೇಳಿದರು. ಎಷ್ಟನೇ ಶ್ಲೋಕ ರೀ? 62. ಮತ್ತು ಈ ಶರೀರವು ಈ ತನುವೇ ತಾನೆಂದು ಭಾವಿಸೋ ಬಗೆ ಇದು ಹೇಗೆ ಆಗ್ತದೆ ಅಂತ ಕೇಳಿದರೆ ಯಾರಿಗೆ ನಿರ್ಣಯ ಮಾಡುವ ಬುದ್ಧಿ ಇಲ್ಲ. ಬುದ್ಧಿ ಕೆಲಸ ಏನು? ನಿರ್ಣಯ ಮಾಡುವುದು. ಅದು ನಿರ್ಣಯ ಮಾಡ್ತಕ್ಕಂಥ ಬುದ್ಧಿ ಯಾರಿಗೆ ಇಲ್ಲ ಅವರು ದೇಹಕ್ಕೆ ವಿಲಕ್ಷಣವಾದ ಆತ್ಮ ಅಂತ ತಿಳಂಗಿಲ್ಲ. ಯಾಕೆ ಅವರಿಗಿಲ್ಲ ಅಂದ್ರೆ ಅವರು ಮೋಹಿತರಾಗಿದ್ದಾರೆ. ಅರ್ಥಾತ್ ವಿಚಾರ ಮಾಡುವ ಸಾಮರ್ಥ್ಯ ಅವರಿಗೆ ಇಲ್ಲ. ಯಾವನಿಗೆ ಮಗ್ಗಿನೇ ಬರೋಂಗಿಲ್ಲ, ಭಾಗಾಕಾರ ಗುಣಾಕಾರ ಮಾಡೋದ್ರೆ ಏನು ಮಾಡ್ತಾನೆ? ಮೊದಲು 30 ತನಕ ಮಗ್ಗಿ ಬರೀಬೇಕು, ಭಾಗಾಕಾರ ಗುಣಾಕಾರ ಮಾಡ್ತಾನೆ. ಯಾವನಿಗೆ ಮಗ್ಗಿನೇ ಬರೋಂಗಿಲ್ಲ, ಭಾಗಿಸು ಗುಣಿಸು ಅಂದ್ರೆ ಏನು ಗುಣಿಸ್ತಾನೆ, ಏನು ಭಾಗಿಸ್ತಾನೆ? ಅಕ್ಷರಗಳು ಅಂಕಿ. ಹಾಗೆ ಯಾವ ಮನುಷ್ಯ ವಿಚಾರವೇ ಮಾಡುವುದಿಲ್ಲವೋ, ಯಾವ ಮನುಷ್ಯ ಮೋಹಿತನಾಗಿರುತ್ತಾನೆ ಅವ ವಿಚಾರ ಮಾಡೋಂಗಿಲ್ಲ. ವಿಚಾರ ಮಾಡಲಿಲ್ಲ ಅಂತಂದರೆ ಈ ಅನ್ನಮಯಾದಿ ಕೋಶಗಳು ನಾನಲ್ಲ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಮೊಟ್ಟ ಮೊದಲ ವಿಚಾರ ಬೇಕು. ವಿಚಾರ ಯಾಕೆ ಮಾಡೋಂಗಿಲ್ಲ ಅನ್ನೋದನ್ನು ಭಗವತ್ಪಾದರು ಹೇಳ್ತಾರೆ. ದೇಹೋ ಅಹಮಿತ್ಯೇವ ಜಡಸ್ಯ ಬುದ್ಧಿ, ದೇಹೇ ಚ ಜೀವೇ ಚ ವಿದುಷಸ್ತ್ವಹಂ ಬುದ್ಧಿ, ವಿವೇಕ ವಿಜ್ಞಾನವತೋ ಮಹಾತ್ಮನೋ ಬ್ರಹ್ಮಹಮಿತ್ಯೇವ ಮತಿ ಸದಾತ್ಮನೆ. 3 ಪ್ರಕಾರದ ಜನರನ್ನು ಹೇಳ್ತಾರೆ. ಅರಿಯಲಾರದವ, ಅರಿಯಲಿಕ್ಕೆ ಪ್ರಯತ್ನ ಮಾಡುವವ, ಅರ್ಥವ. 3 ಮಂದಿ ಅಲ್ಲ. ಅರಿಯವ, ಶಾಲೆಗೆ ಹೋಗವ, ಪರೀಕ್ಷೆ ಕೊಡವ, ಪಾಸ್ ಆದವ. ಅದಲ್ಲ, ಶಾಲೆಗೆ ಹೋಗವ ಅದನ್ನು ಪರೀಕ್ಷೆ ಕೊಡಾಕತ್ತಾನೆ, ಅವ ಪಾಸ ಆಗ್ಯಾನ. ಹಾಗೆ ಇಲ್ಲಿ 3 ಮಂದಿ ಏನಪ್ಪ ಅಂತಂದ್ರೆ ಯಾರು? ಬದ್ಧ, ಮುಮುಕ್ಷು, ಮುಕ್ತ.
ಇವರು 3 ಜನ ಏನಪ್ಪ ಅಂತ ಕೇಳಿದ್ರೆ ಅವರ ಅರಿಯುವಿಕೆ ಇರುವಿಕೆ ಇವೆಲ್ಲವೂ ಪರಸ್ಪರ ಭಿನ್ನ ಆಗ್ಯದವ. ಅವರು ಏನೇನು ತಿಳ್ಕೊತಾರೆ, ಮೂಢ ಮನುಷ್ಯ ದೇಹವೇ ನಾನಂತಾನೆ, ಮಧ್ಯಮ ಮೋಕ್ಷು ಜೀವ, ನಾನು ಶಾರೀರಿಕ ವಿಲಕ್ಷಣವಾಗಿ ಜೀವನ ಇದ್ದೀನಿ ಅಂತಾನೆ. ಇನ್ನು ಉತ್ತಮ ಮನುಷ್ಯ ಮಹಾತ್ಮ ಬ್ರಹ್ಮವೇ ನಾನು ಅಂತಾರೆ. ಯಾಕಂದ್ರೆ ಅವರ ಅಂತಃಕರಣದ ಇದ್ರ ಮೇಲೆ ಹಾಕವು. ಗದ್ದಲ ನೀರಾಗ, ಚಂಚಲ ನೀರಾಗ, ಸ್ವಚ್ಛ ನೀರಾಗ. ಗದ್ದಲ ನೀರಾಗ ಏನು ಕಾಣಂಗಿಲ್ಲ, ಕಂಡ್ರೂ ಕೂಡ ಮಂದ. ಚಂಚಲ ನೀರಾಗ ಕಾಣ್ತದ, ಸ್ಥಿರ ಇಲ್ಲ. ಶುದ್ಧ ನೀರಿನಲ್ಲಿ ಹೇಗೆ ಮುಖ ಸ್ಪಷ್ಟವಾಗಿ ಕಾಣುತ್ತದೆಯೋ ಅದರಂತೆ ಒಬ್ಬ ಮೋಹಿ, ಇನ್ನೊಬ್ಬ ಮುಮುಕ್ಷು, ಇನ್ನೊಬ್ಬ ಮುಕ್ತ. ಇವರ ತಿಳುವಳಿಕೆ ಭಿನ್ನ ಭಿನ್ನವಾಗಿರುತ್ತದೆ. ಅದನ್ನು ಹೇಳ್ತಾರೆ. ಜಡಸ್ಯ ಬುದ್ಧಿ. ಜಡ ಅಂದರೆ ಏನ್ರಿ? ಶ್ವೇತರಜ್ಞಪ್ತಿ ಶೂನ್ಯತ್ವ. ಹೌದಾ? ಅಂದರೆ ಯಾರ ಬುದ್ಧಿ ಬಿಲ್ಕುಲ್ ವಿಚಾರ ಮಾಡೋಕ್ಕೆ ಅಸಮರ್ಥನೇ ಅದ, ಯಾರ ಬುದ್ಧಿ ಮಲವಿಕ್ಷೇಪ ದೋಷಗಳಿಂದ ಕೂಡಿಕೊಂಡದ, ಅವ ಮಲ ದೋಷದ ಕೂಡಿಕೊಂಡವ ಅವ ಮೋಹಿ, ವಿಕ್ಷೇಪಿಸಿ ಕೂಡಿಕೊಂಡವ ನಡಬರ್ಕೆ ನಾವು. ಹೌದಲ್ಲ? ಇವು ದೋಷಗಳೇನಪ್ಪ ಅಂದ್ರೆ ಮನುಷ್ಯನಿಗೆ ವಿಚಾರ ಅಸತ್ವಾತ್, ವಿಚಾರವೇ ಸಹನ ಮಾಡೋಂಗಿಲ್ಲ. ಹೋಲ್ಬಿಡ್ರಿ ಅಂತಾರೆ. ಅದೇ ಕೆಲಸ ಎಲ್ಲ ಕೌಶಲ್ಯ ಯಾಕೆ ವಿಚಾರ ಮಾಡ್ತೀವಿ ಅಂತ. ಇಂಥದ್ದು ದೇಹವೇ ನಾನೆಂಬ ದೃಢಬುದ್ಧಿ ಇದ್ದವನು ಮೋಹಬುದ್ಧಿ. ವಿಚಾರ ಮಾಡೋಕ್ಕೆ ತಯಾರಿಲ್ಲ ಅವನು. ಮೊದಲೇ ಮಾತು, ವಿಚಾರ ಮಾಡಿದ್ರೆ ಮಾತು ಏನ್ರಿ ಆದೀತು, ನಿರ್ಣಯ ಏನ್ರಿ ದೇಹವೇ ನಾನು ಆಗಿತ್ತು, ಇಲ್ಲಾಗ ಆತ್ಮವೇ ನಾನು ಅಂತಾರೆ ಆಗಿತ್ತು. ಪರಂತು ಅವನು ವಿಚಾರ ಮಾಡೋಕ್ಕೆ ತಯಾರಿಲ್ಲ. ವಿಚಾರ ಅಸತ್ವ, ಸಹನ ಹಂಗಿಲ್ಲ ಅವನಿಗೆ. ಇಂಥವನಿಗೆ ಬುದ್ಧಿ ಏನಪ್ಪ ಅಂದ್ರೆ ಜಡಸ್ಯ ಬುದ್ಧಿ. ಯಾವುದು ವಿಚಾರ ಮಾಡಲಿಕ್ಕೆ ತಯಾರು ಇಲ್ಲದ ಬುದ್ಧಿ ಏನಂತಾರೋ ದೇಹೋ ಅಹಂ ಇತಿ ಏವ ಏನಪ್ಪ ಜಾನಾತಿ. ದೇಹವೇ ನಾನು ಎಂಬುದಾಗಿ ತಿಳ್ಕೊಳ್ಳುತ್ತಾನೆ. ಇದರ ಬಿಟ್ಟು ನಾ ಎಲ್ಲಿದ್ದೀನಿ, ದೇಹವೇ ನಾನು ಹಸಿವೆ, ನೀರಡಿಕೆ, ಸುಖ, ದುಃಖ ಇವೆಲ್ಲ ಆಗ್ತವೆ. ಅದಕ್ಕೆ ದೇಹವೇ ಪ್ರಶ್ನೆನೇ ಇಲ್ಲ. ಅದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಎಷ್ಟು ಮಂದಿ ಯಾರಿಗೆ ದೇಹನೇ ಇದೆ, ಏನು ಇದು ಎಲ್ಲ ಯಾಕಡೆ ವಿಚಾರ ಎಲ್ಲಿ ತಂದೀರಿ ಅಂತಾರೆ. ಇದ್ರ ಬಿಟ್ಟು ಮತ್ತೆ ವಿಚಾರ ಪ್ರಶ್ನೆನೇ ಇಲ್ಲ ಅವರಿಗೆ. ಇದು ನಾ ಅಂತ ಅವರು 100% ತಿಳ್ಕೊಂಡ. ಅದ್ರಾಗೇನು ಒಂದಿಷ್ಟು ಸಂಶಯ ಇಲ್ಲ. ಅದಕ್ಕೆ ಏನಪ್ಪ ಅಂದರೆ ಇಂಥ ಒಬ್ಬದನ ಯಾಕೆ ಮೋಹ ಅವನಿಗೆ ವಿಚಾರ ಮಾಡಲಿಕ್ಕೆ ಆಸ್ಪದವೇ ಕೊಡುವುದಿಲ್ಲ. ದೇಹೇಚ ಜೀವೇಚ, ನೋಡ್ರಿ, ದೇಹದಲ್ಲಿರುವ ಜೀವ. ವಿದುಷಃ ತ್ವ ಅಹಂ ದೇಹಿ. ನಂಬರ್ 2 ಮುಮುಕ್ಷು ಅಂತ ವಿಚಾರ ಮಾಡೋಕೈತೆ. ಇದು ಶರೀರ ಏನು ಇಲ್ಲ, ಒಳಗಿದ್ದೇನ ಮನೋರೂಪದಲ್ಲಿ, ಬುದ್ಧಿ ರೂಪದಲ್ಲಿ ಸಂಕಲ್ಪ ಮಾಡುವವನ, ನಿಶ್ಚಯ ಮಾಡುವವನ. ಶರೀರವು ನಿರ್ಣಯ ಮಾಡೋಂಗಿಲ್ಲ, ಸಂಕಲ್ಪ ಮಾಡೋಂಗಿಲ್ಲ. ಸಂಕಲ್ಪವನ್ನು ನಿರ್ಣಯ ಮಾಡ್ತಕ್ಕಂಥ ಮನೋಮಯ ಅದನ್ನು ಐತೆ. ವಿಜ್ಞಾನಮಯ ಮನೋಮಯ ಕೋಶನ ಇದೆ. ಶರೀರ ಅಲ್ಲ ಇದು ನಾನು ತಿಳಿತೀನಿ, ಸ್ವರ್ಗದ ಸ್ವರ್ಗ ತಿಳಿತೀನಿ. ಅದಕ್ಕೆ ಶರೀರ ಅಲ್ಲ ಅಂತ ಇವ 2ನೇದವ, ಇವ ಮಧ್ಯಮ. ಶರೀರ ಅನವ ನಂಬರ್ 3. ಬುದ್ಧಿಗಿದಿ ಅನವ, ವಿಜ್ಞಾನಮಯ ಕೋಶನ ಅನವ, ಇವ ನಂಬರ್ 2. ಇದು 3 ಯಾರು? ವಿವೇಕ ವಿಜ್ಞಾನವತಃ ಮಹಾತ್ಮನಃ. ಮಹಾತ್ಮರು, ಮಹಾನ್ ಆತ್ಮ ಯಶ ಸಹ ಮಹಾತ್ಮ. ಯಾರ ಆತ್ಮವು ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾಗಿರುವ ಚೇತನವೇ ನಾನು ತಿಳ್ಕೊಂಡಾರ ಅವರು ಮಹಾತ್ಮ. ಎಲ್ಲರ ಆತ್ಮ ಇಟ್ಟು ಅದ, ಅವರವರ ದೇಹಾದಿಗಳಲ್ಲಿ ಪರಿಚ್ಛಿನ್ನ ಅದ. ಅವರೇ ಅಂತಾರೆ ದೇಶ ಕಾಲು
ವಸ್ತು ಪರಿಚ್ಛೇದ ರಹಿತವಾಗಿರ್ತಕ್ಕಂಥ ಯಾವ ತಿಳ್ಕೊಂಡಾರ ಅವರಿಗೆ ಮಹಾತ್ಮ ಅಂತಾರೆ. ಅವರು ವಿವೇಕ ವಿಜ್ಞಾನವತಃ ವಿವೇಕವನ್ನು ಮಾಡಿ ವಿಜ್ಞಾನದಿಂದ ಕೂಡಿಕೊಂಡವರು. ಏನು ವಿಶೇಷ ಜ್ಞಾನದಿಂದ ಕೂಡಿಕೊಂಡವರು. ವಿಜ್ಞಾನ ಅಂದರೆ ಏನು? ವಿಶೇಷ ಜ್ಞಾನ. ವಿಶೇಷ ಜ್ಞಾನ ಅಂದರೆ ಏನಪ್ಪ ಅಂದ್ರೆ ಆತ್ಮವೇ ಪರಮಾತ್ಮ, ಪರಮಾತ್ಮವೇ ಆತ್ಮ. ಮುಂದೆ ಟೀಕಾದಾಗ ಬರೀತಾರೆ. ಹಾಗೆ ತಿಳ್ಕೊಂಡವ್ರಿಗೆ ಅವ್ರಿಗೆ ಮಹಾತ್ಮ ಅಂತ. ಅವ್ರೇನಂತಾರೆ? ಸದಾತ್ಮನಿ ಸದ್ರೂಪವಾದ ತ್ರಿಕಾಲ ಅಬಾಧ್ಯವಾದ ಈ ಪ್ರತ್ಯೇಗಾತ್ಮನಲ್ಲಿ ಬ್ರಹ್ಮಾಹಂ, ಆ ಪ್ರತ್ಯೇಗಾತ್ಮನೇ ಬ್ರಹ್ಮ, ಅದೇ ನಾನು ಇತಿ ಮತಿ. ಹೀಗೆ ಯಾರು ತಿಳ್ಕೊಂಡಾರ ಅವರು ಉತ್ತಮ. ದೇಹವೇ ನಾನಂತ ತಿಳ್ಕೊಂಡವರು ಕನಿಷ್ಠ, ಜೀವನ ಅಂತ ತಿಳ್ಕೊಂಡವರು ಏನಪ್ಪ ಅಂತ ಮಧ್ಯಮ. ಇದಕ್ಕೆಲ್ಲಕ್ಕೆ ವಿಲಕ್ಷಣವಾಗಿರುವ ತ್ರಿಕಾಲ ಮತ್ತು ಪರಿಚ್ಛೇದ, ಸಮಸ್ತ ಪರಿಚ್ಛೇದ ರಹಿತವಾಗಿರ್ತಕ್ಕಂಥ ಪೂರ್ಣವಾದ ಆತ್ಮವೇ ಪರಮಾತ್ಮ ಅಂತ ತಿಳ್ಕೊಂಡವರು ಇವರು ಮಹಾತ್ಮರು. ಇವರು ನಂಬರ್ 1 ಅಂತಾರೆ. ಜಡಸ್ಯ ಪಾಮರಸ್ಯ ಅಹಂ ದೇಹ ಏವ ನ ತದ್ವ್ಯತಿರಿಕ್ತ ಕಶ್ಚಿತ್ ಇತಿ ಬುದ್ಧಿ. ಜಡಸ್ಯ ಬುದ್ಧಿ ಅಂದ್ರೇನು? ಜಡವೇ ನಾನಂತ ತಿಳ್ಕೊಂಡವ ಜಡಸ್ಯ ಬುದ್ಧಿ. ಹೌದಲ್ಲ? ಜಡಸ್ಯ ಬುದ್ಧಿ ಅಂತ. ಅದಕ್ಕೆ ಹೇಳಿದ್ರೆ ಅವು ಜಡಸ್ಯ ಅಂದ್ರೆ ಪಾಮರಸ್ಯ. ಪಾಮರ, ಪಾಮರ ಅಂದ್ರೆ ಏನು ರೀ? ಪುನಃ ಪುನಃ ಮೃತ್ಯುಂ ಗಚ್ಚತಿ ಇತಿ ಪಾಮರ. ಪಾಮರ, ಮರ ಅಂದ್ರೆ ಹೊಳ್ಳಿ ಹೊಳ್ಳಿ ಸಾಯವ, ಹುಟ್ಟವ ಸಾಯವ ಹುಟ್ಟ. ಇದು ಪಾಮರ, ಬುದ್ಧಿಲ್ಲ. 2 ಸಲ ಹೊಡೆಸ್ಕೊಂಡೋದು ಪಾಮರ ಅಂತ. 2 ಸಲ ಹೊಡೆಸ್ಕೋತೇವೆ, ಬುದ್ಧಿ ಐತಲ್ಲ ನಿನಗೆ, ಹೊಡೆದೇ ಹೊಡಿತಾರೆ. ಒಂದು ಸಲ ಹೊಡೆಸ್ಕೊಂಡ್ರೆ ಶಾಣೆ ಇರ್ಬೇಕಪ್ಪ. ಹೌದಲ್ಲ? ದನಗಳು ಸದ್ಯಕ್ಕೆ ಕೈ ಹಚ್ಚಿದ್ರೆ ಓಡ್ತಾವೆ. ಬಾರ್ಕೋಲ್ ಹಿಟ್ಟು ತಿನ್ನಬಾರ್ದು. ಬಾರ್ಕೋಲ್ ಹಿಟ್ಟು ತಿಂತು ಅಂದರೆ ಅದು ದನ ಬರೋಬರಿಲ್ಲ ದಡ್ಡಲಿ. ಹಾಗೆ ಇಲ್ಲಿ ನಂತರ ಪಾಮರ, ಪಾಮರ ಅದನ್ನು ಪುನಃ ಪುನಃ ಮರಿಯತೆ ಇತಿ ಪಾಮರ. ಹಳ್ಳಿ ಹೊಳ್ಳಿ ಸಾಯವ್ರಿ, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಇವ್ರಿಗೆ ಪಾಮರ ಅಂತ. ಈ ಪಾಮರ ಮನುಷ್ಯ ಏನು ತಿಳ್ಕೊತಾರೆ? ಅಹಂ ದೇಹ, ದೇಹವೇ ನಾನು, ಹುಟ್ಟಿದ್ರೆ ಹುಟ್ಟಿದೆ, ಸತ್ರ ಸತ್ತೇ, ಏವಂ ಹಿಂಗೆ ತಿಳ್ಕೊತಾರೆ. ನ ತದ್ ಅತಿರಿಕ್ತ, ಈ ದೇಹ ಬಿಟ್ಟು ನಾ ಬೇರೆ ಇಲ್ಲ. ನಾ ಹುಟ್ಟಾವ ಸಾಯವ, ನಾ ತೆಳಗ ದಪ್ಪ, ನಾ ಕೆಂಪ ಕರ್ಗ, ಹಿಂಗೇನಪ್ಪ ತಿಳ್ಕೊತಾನ. ಅವನಿಗೆ ಅಂತಾರೆ ಜಡಬುದ್ಧಿ ಅಂತ. ಜಡವನ್ನು ನಂಬಿದವರು ಜಡಬುದ್ಧಿ. ಹೌದು, ಜಡ ಅಂದ್ರೆ ಹುಟ್ಟು ಸಾಯು ಶ್ವೇತರ ದಪ್ತಿ ಶೂನ್ಯವಾಗಿರುವ ಈ ಶರೀರವೇ ಭೌತಿಕದಿಂದ ಉತ್ಪನ್ನವಾದ ಈ ಶರೀರ, ಭೂತಗಳಿಂದ ಉತ್ಪನ್ನವಾದ ಭೌತಿಕ ಶರೀರ. ಇದೇ ಜಡವನ್ನು ನಂಬಿದವರು ಜಡಬುದ್ಧಿ. ವಿದುಷಸ್ತು, ಇನ್ನು ಶಾಣ್ಯರು ಯಾರು? ವಿದುಷ ಅಂದರೆ ಯಾರು? ಮೋಕ್ಷ ನಡ್ಬೇಕು ಶಾಣೆ, ಆ ಕಡೆ ಇಲ್ಲ ಈ ಕಡೆ ನಡ್ಬೇಕಲ್ಲ. ವಿದುಷಸ್ತು ಶಾಸ್ತ್ರಜನ್ಯ ಪರೋಕ್ಷ ಜ್ಞಾನವತಃ, ಶಾಸ್ತ್ರದಿಂದ ಪರೋಕ್ಷ ಜ್ಞಾನ ಏನು? ಬಹಳ ಮಂದಿ ದೇವರಲ್ಲಿ ಅದಾನಂತಾರೆ, ಪರೋಕ್ಷ ಜ್ಞಾನ ಇಲ್ಲ ಅವ್ರಿಗೆ. ಶಾಸ್ತ್ರದಿಂದ ಆಗಿರಬೇಕು ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನವತಃ ದೇಹೇಚ ಜೀವೇಚ ಅಂದಿಹಿ. ಅವನಿಗೆ ದೇಹದಲ್ಲಿನೂ ನಾ ಅಂತಾನೆ, ಜೀವದಲ್ಲಿ ನಾ ಅಂತ. ಯಾಕೆ? ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗೋದ ನಾವು. ಇದೇ ದೇಹ ನಾ ಅಂದ್ರೆ ಹೆಂಗೆ ನಡೀತದೆ ಅವನಿಗೆ? ಪುಣ್ಯ ಮಾಡ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ, ಅನಂತ ಪುಣ್ಯ ಪಡು. ಅದ ಅವ ಈ ಶರೀರ ನಮ್ಮ ಒಳಗಿನ ಜೀವ ಇದು ಹೋಗ್ತದೆ ಬರ್ತದೆ, ಹೋಗ್ತದೆ ಬರ್ತದೆ ಅಂತ ಇವ ನಂಬರ್ದು. ಶರೀರ ಶರೀರ ಅಂದರೆ ಪುಣ್ಯ ಯಾಕೆ ಮಾಡ್ಬೇಕು? ಪುಣ್ಯ ಮಾಡೋದು ಬರುತ್ತಾನೆ ಇಲ್ಲ. ಮರಣವೇ ಮೋಕ್ಷ. ಋಣಂಕೃತ್ವ ಘೃತಂ ಪಿಬೇತ್. ಸಾಲ ಮಾಡಿ ಆದ್ರೆ ತುಪ್ಪ ಕುಡಿ, ಆರಾಮ ಸಾಯಿ. ಕೊಟ್ಟವ್ರು ಬೇಡಕ್ಕೆ ಬಂದರೆ ಹಣ ಅವ್ರ ಮುಂದೆ ಇಡ್ರಿ, ಬೇಕಾದ್ರೆ ಒಯ್ಲಿ. ಶಾರೀರಿಕ ದುಃಖ ಕೊಡಬೇಡ್ರಿ, ಆರಾಮ ಸರಿ ಸಾಲ ಮಾಡಿ ಹ್ಯಾಂಗೆ ಯಾಕೆ ಮಾಡಿ ಆರಾಮ ಇರಕ್ಕೆ ತಯಾರಾಗ. ಅವ್ರಿಗಿಲ್ಲ, ಇವ ಹಂಗೆ ಅನ್ನಕ್ಕೆ ಬರೋಂಗಿಲ್ಲ. ಇವ ಸ್ವರ್ಗ ಅದಾನ, ಸ್ವರ್ಗ ನರಕ ಅದನ್ನು ಪುಣ್ಯ ಪಾಪ ಹೋಗ್ತಾನೆ. ಪುಣ್ಯ ಪಾಪ ಇದ್ದವ್ರಿಗೆ ಸ್ವರ್ಗ ನರಕ ಅದಾವ. ಅದಕ್ಕೆ ಇವ 2ನೇ
ಜೀವ ಇವ ದೇಹ ಅನ್ನಂಗಿಲ್ಲ, ಜೀವ ಅವ ಅದಾನೆ, ಅವ ಆತ್ಮ. ದೇಹ ವ್ಯತಿರಿಕ್ತ ಜೀವೇ ಅಹಂ ಬುದ್ಧಿ. ಜಡ ಇದ್ದವ ದೇಹ ಅಂತಾನೆ, ಅದಕ್ಕಿಂತ ಸ್ವಲ್ಪ ಸುಧಾರಿಸ್ಯಾನ್ರಿ ಇವ. ಹೌದಾ, ಭಾಳ ಸುಧಾರಿಸ್ಯಾನ. ಭಾಳ ತಪ್ಪಿದ್ದಾಗಿ ಸ್ವಲ್ಪ ತಪ್ಪಾಕತ್ತಾನೆ ಅಂತಿರ್ತಾರೆ. ಅದಕ್ಕೆ ಏನಪ್ಪ ಅಂದರೆ ಇವ ಸ್ವಲ್ಪ ಅವನಿಗಿಂತ ಬೇಷಲ್ಲ, ಅವನಿಗಿಂತ ಬೇಷ. ಫೇಲ್ ಆದ್ರಕ್ಕಿಂತ ಥರ್ಡ್ ಕ್ಲಾಸ್ ಬೇಷಲ್ಲ ರೀ. ಫೇಲ್ ಆದ್ರಕ್ಕಿಂತ ಥರ್ಡ್ ಕ್ಲಾಸ್ ಬೇಷಲ್ಲ. ಮತ್ತು ಚಲೋ ಹೆಂಗಾರೆ ಪಾಸ್ ಆಗ್ಯಾನ ಸಾಕು. ನಂಬರ್ 1 ಕೆರೆ ಹೆಂಗಾರೆ ಎತ್ತೇರಿ ಹಾಕ್ಯಾರ, ಒತ್ತೇರಿ ಹಾಕ್ಯಾರ, ಹೋಗ್ಯಾನ, ಮುಂದೆ ಹೋಗ್ಯಾನಲ್ಲ ಇವ ಚಲೋ ಅವನಕಿಂತ. ಅದಕ್ಕಂತಾರೆ ಇವ ಜೀವೇ ಅಹಂ ಬುದ್ಧಿ. ಇನ್ನು ವಿವೇಕ ವಿಜ್ಞಾನವತಃ, ವಿವೇಕದಿಂದ ಜನ್ಯವಾದ ಆತ್ಮಬುದ್ಧಿ, ವಿಶೇಷ ಜ್ಞಾನ. ವಿವೇಕಜನ್ಯ ವಿಜ್ಞಾನವತಃ ಅಂದ್ರೆ ವಿವೇಕಾದ್ ವಿಜ್ಞಾನ, ವಿವೇಕ ಜ್ಞಾನ. ವಿವೇಕದಿಂದ ಉತ್ಪನ್ನವಾದ ಜ್ಞಾನ. ಎದರಿಂದ? ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಇದರ ವಿವೇಕ. ಸಂಸಾರದ ವಿವೇಕ ಅಲ್ಲ, ಇದರ ವಿವೇಕ ಜ್ಞಾನ. ಜ್ಞಾನಂ ಆತ್ಮ ಅನಾತ್ಮ ವಿವೇಚನಾತ್. ಅದು ಹೆಂಗೆ ಬರ್ತದೆ? ಆತ್ಮ ಅನಾತ್ಮ ಯಾವುದು ವಿಚಾರ ಮಾಡುವುದರಿಂದ ಆತ್ಮನೇ ಅನಾತ್ಮ ಪ್ರವಿಲಾಪೇನ ಅಸ್ಥಿಭಾತಿ ಪ್ರಿಯದಲ್ಲಿ ನಾಮರೂಪವನ್ನು ಪ್ರಲಾಪ ಮಾಡಿದರೆ, ಏನಪ್ಪ ಅದನ್ನು ಅಡಗಿಸಿದರೆ, ನಾಮರೂಪವನ್ನು, ಘಟದ ನಾಮರೂಪವನ್ನು ಮೂರ್ತಿಕೆಯಲ್ಲಿ ಅಡಗಿಸಿದರೆ ಏನು ಜ್ಞಾನ ಆಗ್ತದೆ? ಇದನ್ನು ಮೃಣ್ಮಯಂ, ಇದು ಮಣ್ಣು ಅದ ಅಂತ ಗೊತ್ತಾಗಲ್ಲ. ಹಂಗೆ ಪ್ರವಿಲಾಪನ ಜಾತಂ, ನಾಮರೂಪಗಳನ್ನು ಕಾರ್ಯವನ್ನು ಕಾರಣದಲ್ಲಿ ವಿಲಾಪ ಮಾಡಿದಾಗ ಅವಾಗೇನು ಕಾರಣ ಜ್ಞಾನಕ್ಕದಲ್ಲ, ತದ್ವಿಜ್ಞಾನಂ. ಆ ಜ್ಞಾನ ಅಂದರೆ ಸಾಕ್ಷಾತ್ಕಾರ. ಏನು ಸಾಕ್ಷಾತ್ಕಾರ? ಯಾವುದು? ಬ್ರಹ್ಮ ಸಾಕ್ಷಾತ್ಕಾರ ಅಥವಾ ಆತ್ಮದ ಸಾಕ್ಷಾತ್ಕಾರ ಆಯಿತು ಅಂದರೆ ಹೆಂಗಾಗ್ತದೆ? ಅವ ನಾಮರೂಪ ಅಡಗಿಸ್ಬೇಕು. ಘಟದ ನಾಮರೂಪ ಅಡಗಿಸಿದ್ರೆ ಉಪಾದಾನ ಕಾರಣ ಜ್ಞಾನ ಆಗ್ತದೆ, ಇಲ್ಲಾಂದ್ರೆ ಜ್ಞಾನ ಆಗೋದಿಲ್ಲ. ಮೃಣ್ಮಯಂ ಇದಂ, ಇದು ಮಣ್ಣಿನಿಂದ ಕೂಡಿ ಅಂತ ಹೆಂಗೆ ಆಗ್ತದೆ? ಅದು ನಾಮರೂಪ ಕಳಿಬೇಕು, ಕಳೆದ್ರೆ ಗೊತ್ತಾಗ್ತದೆ. ಹಾಗಂತಾರೆ ಅವರು ಆತ್ಮ ಸಾಕ್ಷಾತ್ಕಾರ. ಪ್ರವಿಲಾಪ ಅಂದ್ರೆ ಏನು ರೀ? ಅಡಗಿಸು ಅಂದ್ರೆ ಏನು ರೀ? ಕಾರಣ ಜ್ಞಾನ. ಕೊಡ ಒಡಿ ಜೊರತಿಲ್ಲ, ಇದು ಮೃತ್ತಿಕೆಯಿಂದ ಆಗಿದೆ ಅಂತ ಹೇಳಿದ್ರೆ ವಿಲಾಪ ಮಾಡ್ದಂಗೆ, ಒಡೆದು ನೋಡೋದಲ್ಲ ಅದು. ಅದಕ್ಕೆ ಇದೆಲ್ಲ ಎಳೆಯಿಂದ ತಯಾರಾಗ್ಯದ ಅರಿವಿ ಅಂತ ತಿಳಿಯೋ ಚಲೋನ ಏನು ಹರದೀಕ್ಷೆಯಿಂದ ಏನಪ್ಪ ಅಂದ್ರೆ ಎಳೆ ನೋಡೋದು ಬುದ್ಧಿವಂತಿಕೆ ಅಲ್ಲ. ಅದಕ್ಕೆ ಕಾರಣ ರೂಪದಲ್ಲಿ ಕಾರಣದಲ್ಲಿ ಕಾರ್ಯದ ವಿಲಯ ಮಾಡುವುದೇ ವಿಜ್ಞಾನ. ವಿಶೇಷ ಜ್ಞಾನ ಅಂದರೆ ಏನು? ಕಾರಣ ನೋಡಬೇಕು, ಕಾರ್ಯ ನೋಡಬಾರ್ದು. ಕಾರ್ಯ ನೋಡಿದ್ರೆ ಅನಂತದ, ಅನಂತ ನಾಮೆ ಅನಂತ ರೂಪೇ ಅದು ಜಗಳ ಬರ್ತದೆ. ಕಾರಣ ನೋಡಿದ್ರಿ ಇಲ್ಲ. ಸಕ್ರೆ ನೋಡಿದ್ರೆ ಏನು ಪ್ರಶ್ನೆ ಇಲ್ಲ. ಲಡ್ಡುಗಳದ್ದು ಮಿಠಾಯಿ ನೋಡೋಕ್ಕಾದ್ರೆ ಜಗಳ ಆಗ್ತದೆ. ಜಲೇಬಿ ಅಲ್ಲ, ಲಡ್ಡು ಬೇಕು, ಲಡ್ಡು ಅಲ್ಲ, ರಸಗುಲ್ಲ ಬೇಕು, ರಸಗುಲ್ಲ ಶುರು ಆಗ್ತದೆ. ಇನ್ನು ಕಾರಣದ ಜ್ಞಾನ ಇದೆ, ಎಲ್ಲನೂ ಕೂಡ ಮಧುರವೇ ಅದಾವ ಅಂತ ಜ್ಞಾನ ಆಯಿತು ಅಂದ್ರೆ ಜಗಳಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಕಾರಣ ವಿಜ್ಞಾನ ತದ್ವಿಜ್ಞಾನೇನ ಸಾಕ್ಷಾತ್ಕಾರ. ವಿಜ್ಞಾನ ಅಂದರೆ ಏನು? ಸಾಕ್ಷಾತ್ಕಾರ. ತದ ಅಸ್ಯ ಅಸ್ಥಿತಿ, ಅದು ಯಾರಿಗದ ತದ್ವಾನ್ ಅದು ಕೂಡಿಕೊಂಡವ ತಸ್ಯ ಮಹಾನ್ ಪರಿಚ್ಛೇದ ತ್ರಯಶೂನ್ಯ. ಅದು ಹೆಂಗೆ ಹಾಕಿದ್ರೆ ಆ ವಿದ್ವಾನ್ ಹೆಂಗತ್ತವ? ಪರಿಚ್ಛೇದ ತ್ರಯ, ದೇಶ ಪರಿಚ್ಛೇದ, ಕಾಲ ಪರಿಚ್ಛೇದ, ವಸ್ತು ಪರಿಚ್ಛೇದ. ಇವು ತೆಗೆದಕ್ಕರೆ ವ್ಯಾಪಕ ಜ್ಞಾನ ಹಾಕೋದಲ್ಲ. ಎಲ್ಲ ದೇಶಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ವಸ್ತುಗಳಲ್ಲಿ ಯಾವುದು ಇರುತ್ತದೆಯೋ, ಅನಂತ ನಾಮರೂಪ ಮಿಠಾಯಿ ಇದ್ದರೂ ಕೂಡ ಅವೆಲ್ಲದರಲ್ಲಿ ಹೇಗೆ ಸಕ್ಕರೆ ಇರುತ್ತದೆಯೋ ಅಂತ ತಿಳಿತಾನೆ. ಅದರಂತೆ ಸಕಲ ದೇಶಗಳಲ್ಲಿ, ಸಕಲ ವಸ್ತುಗಳಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅದಪ್ಪ ಆತ್ಮನೇ ಅದ, ಕಾಲಗಳಲ್ಲಿ ಆತ್ಮನೇ ಅದಾನಂತ ಪರಿಚ್ಛೇದ ತ್ರಯಶೂನ್ಯ ಆತ್ಮ. ಯಶ ಸಹ ಅವ ಮಹಾತ್ಮ. ಮಹಾತ್ಮ ಅಂತ ಯಾರಿಗಂತ? ಮಹಾತ್ಮ ಅಂದರೆ ಯಾರಿಗಂತ? ಮಹಾನ್ ಆತ್ಮ ಮಹಾತ್ಮ. ಮಹಾನ್ ಅಂದರೆ ಏನು ರೀ? ಸಕಲ ದೇಶ, ಸಕಲ ವಸ್ತು, ಏನಪ್ಪ ಸಕಲ ಕಾಲಗಳು, ಅದು ಮಹಾನ್.
ಆಗ ಯಾರು ತನ್ನ ಆತ್ಮವನ್ನು ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾಗಿ ತಿಳಿಯುವರೋ, ನೋಡುವರೋ, ಅಂದರೆ ಅನುಭವಿಸುವರೋ ಅವರಿಗೆ ಏನಂತಾರೆ? ಮಹಾತ್ಮ ಅಂತಾರೆ. ಅವರು ತಿಳಿಬೇಕು, ಅನುಭವಿಸಬೇಕು ಅಲ್ಲ, ತಿಳಿದೇನು ತಿಳಿತದೆ, ಅನುಭವಿಸ್ಬೇಕು ಅಂಥವ್ರಿಗೆ ಏನಂತಾರೆ? ಮಹಾನ್ ಆತ್ಮ. ಪೂರ್ವಂ ಪರಿಚ್ಛಿನ್ನೇಷು ಅನಾತ್ಮಸು ಕೋಶೇಶು ಆತ್ಮವತ್ತಧಿಯ ಅಲ್ಪ ಆಸೀತ. ಇಲ್ಲರಿ, ಈಗ ಜ್ಞಾನಿ ಆಗಿರೋದು ಮೊದಲು ಇದ್ದಂಗೆ ಇದಾರಲ್ಲ ಅವರು. ಈಗ 2 ತಲೆ 4 ಕಾಲಾಗಿವೇನು ಅವ್ರಿಗೆ? ಈಗೂ ಒಂದೇ ತಲೆ ಇದೆ, 2 ಕೈಯ 2 ಕಾಲದ. ಮತ್ತು ಮೊದಲು ಹಂಗೆ ತಿಳಿದಿದ್ದಿಲ್ಲ ಅವರು ಅಂತಾರೆ. ಅವರು ಪೂರ್ವಂ ಪರಿಚ್ಛಿನ್ನೇಷು ಅನಾತ್ಮಸು ಕೋಶೇಶು. ಜ್ಞಾನ ಆಗುತ್ತ ವಿಜ್ಞಾನ ಆಗೋದು ಮುಂಚೆ ಪರಿಚ್ಛಿನ್ನವಾದ, ಪೂರ್ಣ ಅಲ್ಲದ, ಒಂದರಲ್ಲಿ ಒಂದು ಇಲ್ಲದ, ಏನು ಅನ್ನಮಯ ಕೋಶನ, ಶರೀರವೇನ, ಪ್ರಾಣೇನ, ಮನಸ್ಸೇನ, ಬುದ್ಧಿನ, ಹಿಂಗಂತಿದ್ರು ಅಲ್ಲ. ಈಗೇನಂತಾರೆ? ಎಲ್ಲದಾಗ ನಾನೇ, ಸ್ಥೂಲ ಸೂಕ್ಷ್ಮ ಎಲ್ಲದರೊಳಗೆ ನಾನೇ ಇದ್ದೀನಿ. ಈಗ ಮಹಾನ್ ಆಯ್ತು ಅವನಿಗೆ, ಮಹಾನ್ ಆಯ್ತು. ತಹಸೀಲ್ದಾರ ಒಂದು ತಾಲೂಕು ಇರ್ತಾನೆ, ಜಿಲ್ಲಾಧಿಕಾರಿ ಎಲ್ಲ ತಾಲೂಕು ಇರ್ತಾನೆ, ತಹಸೀಲ್ದಾರೇ ಇರ್ತಾನೆ. ತಹಸೀಲ್ ಬಂದ ಗ್ರಾಮ ಪಂಚಾಯಿತಿ ಇದು ಒಂದೇ ಊರಾಗಿರ್ತದೆ, ಎಲ್ಲ ಊರಾಗಿರಂಗಿಲ್ಲ. ಹೆಚ್ಚು ಒಂದೇ ಊರಾಗಿರವ ಅವ ಸರ್ಪಂಚ, ಒಂದು 8 ಊರಾಗಿರವ ತಾಲೂಕದಾಗಿರವ ತಹಸೀಲ್ದಾರ, ಪೂರಾ ಜಿಲ್ಲಾಕಿರವ. ಮೊದಲ ನಾ ಅಟ್ಟೆ ಅಂದಿದ್ದವ, ಪ್ರಾಣಮಯ, ಅನ್ನಮಯ, ಮನೋ, ಇದಕ್ಕೆ ಈಗ ಇಲ್ಲಿಗೆ ಇವೆಲ್ಲವುಗಳಿಗೂ ಹೋದ ಅನ್ಸೋದು ಪೂರಾ ಹೆಡ್. ನಾ ಆತ್ಮ ಹೆಂಗಿದ್ದೀನಿ? ಸರ್ವ ನಾಮ ರೂಪ ಪ್ರಪಂಚಗಳಿಗೆ, ಇವುಗಳ ಉತ್ಪತ್ತಿ ನಾಶಗಳಿಗೆ, ಇವುಗಳನ್ನು ಇದರಿಷ್ಟು ಅರಿಯುವ ಯಾರು? ಸಾಕ್ಷಿ. ಕೇವಲ ನಿರ್ಗುಣಶ್ಚ ನಾ ಇದ್ದೀನಿ. ಪೂರ್ವ ಏನಂತಿದ? ಮೊದಲೇನಂತ ಪರಿಚ್ಛಿನ್ನೇಷು ಅನಾತ್ಮ, ಪರಿಚ್ಛಿನ್ನವಾಗಿರುವ ಅನಾತ್ಮವಾಗಿರುವ ಪಂಚಕೋಶಗಳೇ ನಾನು ಅಂತ ಆತ್ಮಧಿಯ ತಾನೆಂಬ ತಿಳಿದುಕೊಂಡು ಅಲ್ಪ ಆಸೀತ ಇಟ್ಟೇ ಇದ್ದವು. ಅಷ್ಟೇ ಆ ಊರಿಗೆ ಹೆಡ್ಡ. ಈಗಿಲ್ಲ, ಈಗ ಜಿಲ್ಲಕ್ಕೆ ಹೆಡ್ಡದ ಪೂರ ಅಷ್ಟೇ ನಾ ಅಂತ ತಿಳ್ಕೊಂಡಿದ್ದಾವ. ಇದಾನಿಂತು ಈಗೇನಂತಾನ? ಸಮ್ಯಕ್ ಜ್ಞಾನವಾನ್. ಏನು ರೀ? ಅವಾಗ ಶರೀರ ಜ್ಞಾನವಾನ್, ಈಗ ಸಮ್ಯಕ್ ಆತ್ಮಜ್ಞಾನವಾನ್. ಏನು? ಸ್ವಾತ್ಮಾನಂ, ತನ್ನ ಆತ್ಮಜ್ಞಾನ ಇದೆ. ಈಗೇನಂತಾನೆ? ತ್ರಿವಿಧ ಪರಿಚ್ಛೇದ ಶೂನ್ಯಂ. ಈಗ ಎಲ್ಲ ದೇಶಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ವಸ್ತುಗಳಲ್ಲಿ ನಾನು ತುಂಬ್ಯಾದಂಥ ಮನುತೆ ಈಗ ತಿಳ್ಕೊಳ್ಳೋಣ. ಈಗ ಹಿಂಗೆ ಅರ್ಥ ಮಾಡ್ಕೊಳ್ಳೋಣ. ಈಗ ನಾಯೇ ಶರೀರ ನಾ ಅಲ್ಲ, ಕೋಶತ್ರಯ ವಿಲಕ್ಷಣವಾಗಿ, ಪಂಚಕೋಶಗಳ ವಿಲಕ್ಷಣವಾಗಿ, ಅವಸ್ಥಾತ್ರಯಗಳ ವಿಲಕ್ಷಣವಾಗಿ ನಾ ಹೇಗಿದ್ದೀನಿ? ಈಗ ಎಲ್ಲ ಕಡೆ ಇದ್ದೀನಿ ಅಂತ ಹೀಗೆ ಮನುತೆ ತಿಳ್ಕೊಳ್ಳೋಣ ನಾವು. ಅದಕ್ಕೆ ಹೇಳ್ತಾರೆ, ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನ ಅನ್ಯದ್ ವಿಜಾನಾತಿ ಸ ಭೂಮಾ. ಅದಕ್ಕೆ ಭೂಮಾ ಅಂತ ಅದಕ್ಕೆ ಅಂತಾರೆ. ಎಲ್ಲ ನೋಡವ, ಎಲ್ಲ ತಿರವ, ಎಲ್ಲ ಮತ್ತೊಂದಿಲ್ಲ ಅದ್ರ ಬಿಟ್ಟು. ನ ಅನ್ಯತ್ ಪಶ್ಯತಿ ನ ಅನ್ಯತ್ ಶೃಣೋತಿ. ಇದೇನಪ್ಪ ಅಂತಂದ್ರೆ ಇವು ಸ್ಟೇಟ್ದು ಏನಪ್ಪ ಅಂತಂದ್ರೆ ಸಮಾಚಾರ ಹೇಳೋ ಬೇರೆ ಇರ್ತಾವೆ ನೋಡಿ. ಸೆಂಟ್ರಲ್ದು ಆಲ್ ಇಂಡಿಯಾ ರೇಡಿಯೋದಾಗೆಲ್ಲ ಬರ್ತಾವೆ. ಇವು ಇಟ್ಟಿ ಹೇಳ್ತಾವೆ. ಇವು ಇದು ಕನ್ನಡದ ಹೇಳ್ತದೆ, ಮರಾಠಿ ಹೇಳ್ತದೆ, ತೆಲುಗುನೇ ಹೇಳ್ತದೆ. ಹೌದಾ? ಆಲ್ ಇಂಡಿಯಾ ರೇಡಿಯೋ ಪೂರ ಅದೆಲ್ಲ ಅದ್ರ ಕೈಯಾಗದವು. ಹಾಗೆ ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಆತ್ಮ ಏನಾದ್ರೆ ಆಲ್ ಇಂಡಿಯಾ ರೇಡಿಯೋ ಅದ. ನಾವು ಇವು ಕಣ್ಣಾಕಿ ವಿಜ್ಞಾನದ ಇವು ಸ್ಟೇಟ್ ಅದಾವೆ. ಇವೇನು ಕೆಲಸ ಕೊಡೋಂಗಿಲ್ಲ. ಅವ್ರದ್ದು ಇವ್ರಿಗೆ ಗೊತ್ತೇ, ಅವ್ರ ಜೊತೆ. ಪರಂತು ಆಲ್ ಇಂಡಿಯಾ ರೇಡಿಯೋ ಎಲ್ಲರಿಗೂ ಬರ್ತಾವೆ. ಹಾಗೆ ಏನಪ್ಪ ಆತ್ಮ ಹೆಂಗದ ಅಂತ ಭೂಮ ಅದಾನ. ಹೌದಲ್ಲ? ಆಲ್ ಇಂಡಿಯಾ ರೇಡಿಯೋ ಸಂಪೂರ್ಣ ಭಾರತಕ್ಕದ. ಸ್ಟೇಟದು ಅವು ಮರಾಠದ ಕೇಳೋಂಗಿಲ್ಲ, ಕನ್ನಡದ ಏನು ಹೇಳ್ತಾವೆ ಅಂತಾನೆ ಗುಡುಗುಡು. ಅದು ಅವರು ಉತ್ತರ ಪ್ರದೇಶದವ್ರು ಕೇಳೋಂಗಿಲ್ಲ. ಮಂಡಿ ಚಪ್ಪಂಡಿ ಅಂದ್ರೆ ಗೊತ್ತಾಗಿಲ್ಲ ಅವ್ರು.
ಆ ತೆಲುಗುದವ್ರದ್ದು ಕೇಳಂಗಿಲ್ಲ ಅವ್ರ ಒಟ್ಟು ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಎಲ್ಲ ಕೇಳ್ತಾರೆ ನೋಡ್ರಿ, ಅದೆಲ್ಲ ಕೇಳ್ತಾರೆ. ಹಂಗೆ ಆತ್ಮ ಏನಪ್ಪ ಪಂಚಕೋಶಗಳು ಅದರಲ್ಲಿ ವ್ಯವಹಾರ ಭಿನ್ನ ಭಿನ್ನ ಅದಾವೆ. ಪರಂತು ಆತ್ಮ ಹೆಂಗದಾನ ಇವ ಸಂಪೂರ್ಣ ಅದಾನೆ. ಅದಕ್ಕೆ ಸಮ್ಯಕ್ ಜ್ಞಾನವಾನ ಸ್ವಾತ್ಮಾನ ತ್ರಿವಿಧ ಪರಿಚ್ಛೇದ ಶೂನ್ಯಂ ಮನುತೆ ಅಂದರೆ ತಿಳ್ಕೊತಾನೆ. ಹಿಂಗೆ ನಾ ಹೆಂಗಿದ್ದೇನೆ ತ್ರಿವಿಧ ಪರಿಚ್ಛೇದ ಪಂಚಕೋಶಗಳಿಗೆ ವಿಲಕ್ಷಣವಾದ ಆತ್ಮ ತಿಳ್ಕೊತಾನೆ. ಯಾಕೆ ಯತ್ರ ನಾಣ್ಯಸ್ಪತ್ಯತೆ ನಾಣ್ಯ ಶೃಣೋತೆ ನಾಣ್ಯದ ವಿಷಾನಾತಿ ಸ ಭೂಮಾ. ಅಲ್ಲಿ ಮತ್ತೊಂದಿಲ್ಲ, ಎಲ್ಲ ಕಡೆ ನ ಅನ್ಯ ಪಶ್ಯತಿ, ಇಲ್ಲೇ ಇಲ್ಲ ಏನು ಪಶ್ಯತಿ, ಅದಕ್ಕೆ ಬಿಟ್ಟು ಮತ್ತೊಂದಿಲ್ಲ. ನ ಪಶ್ಯತಿ ನ ಶೃಣೋತಿ ನ ಜಾನಾತಿ, ಇನ್ನೊಂದು ಇದ್ದ ಕರೆಯಲ್ಲಿ ಯಾವುದೂ ಇಲ್ಲ. ಪರಮಾತ್ಮನೇ ಸರ್ವತ್ರ ನೋಡ್ತಕ್ಕಂಥವನು. ಯೋ ವೈಭೂಮ ತತ್ ಸುಖಂ, ಎಲ್ಲ ಪರಿಪೂರ್ಣ ತಿಳ್ಕೊಂಡು ಮತ್ತೊಂದು ಕೇಳುವುದಿಲ್ಲ ಹೇಳುವುದಿಲ್ಲ, ಇಂದ್ರಿಯ ಕೆಲಸನೇ ಇಲ್ಲ. ಇವೆಲ್ಲಗಳು ವಿಲಕ್ಷಣವಾಗಿ ಆತ್ಮ ಅದಾನೆ. ಅದಕ್ಕೇ ಶ್ರುತಿ ಏನಪ್ಪ ಯತ್ರ ಯತ್ರ ತು ಅಶ್ಯ ಸರ್ವ ಆತ್ಮೈಕ ಅಭೂತ. ಯಾರು ಹಿಂಗೆ ಎಲ್ಲವೂ ಆತ್ಮ ಅಂತ ತಿಳ್ಕೊತಾರೆ ಅವ್ರು ತತ್ಕೇನ ಕಂಪಶ್ಯೇತ್ ನೋಡ್ರಿ. ತತ್ಕೇನ ಯಾವುದರಿಂದ ಏನನ್ನು ನೋಡುತ್ತಾನೆ, ಅದೇ ಏನು ನೋಡಕ್ಕೆ, ಯಾವುದರಿಂದ ಏನನ್ನು ನೋಡುತ್ತಾನೆ. ನ ಅನ್ಯತ್ ಪಶ್ಯತಿ ಸರ್ವತ್ರ ಆತ್ಮನಮೇವ ಪಶ್ಯತಿ, ಎಲ್ಲ ಕಡೆ ಆತ್ಮನನ್ನೇ ನೋಡ್ತಾನೆ. ನ ಅನ್ಯತ್ ಕಿಂಚಿತ್ ಪಶ್ಯತಿ. ಅದಕ್ಕೇ ಭೂಮ ಅಂತಾರೆ. ಯಾಕೆ ಭೂಮ ವ್ಯಾಪಕ ಅದ, ಅದ್ರ ಬಿಟ್ಟು ಮತ್ತೊಂದಿಲ್ಲ. ನೋಡಕ್ಕೆ ಅದ ಎಲ್ಲಿ, ನೋಡು ಅದ ಎಲ್ಲಿ, ನೋಡಕ್ಕೆ ಅದ ಏನು, ಏನಿಲ್ಲ. ಎಲ್ಲವೂ ಕೂಡ ಪರಮಾತ್ಮನೇ ಅದಾನೆ. ತಾದೃಶ್ಯ ಇಂಥ ಸದಾತ್ಮನಿ ನೋಡ್ರಿ, ಕಟ್ಕಡಿ ಹೇಳ್ತಾರೆ. ಇಂಥ ತನ್ನ ಬಿಟ್ಟು ಇನ್ನೊಂದು ಏನೂ ಇಲ್ಲದೇ ಇರತಕ್ಕಂಥ ಆತ್ಮನಲ್ಲಿ ಸದಾ ಸರ್ವದಾಪಿ ಆತ್ಮನಿ ಸದಾ ಅಂಥ ಆತ್ಮನ ಸ್ವವಿಷಯ ಬ್ರಹ್ಮ ಮಿತ್ಯೇವ ಮನುತೆ. ನಂಬರ್ 1 ಮನುಷ್ಯ ಏನಂತಂದರೆ ಜೀವ ಅಲ್ಲ, ದೇಹ ಅಲ್ಲ. ನಂಬರ್ 1 ಮನುಷ್ಯ ಏನಂತಾರೆ ಅಂತ ಕೇಳಿ ಸರ್ವತ್ರ ವ್ಯಾಪಕವಾಗಿರತಕ್ಕಂತಹ ಸದಾತ್ಮನಿ ಸದ್ರೂಪವಾದ ಆತ್ಮನಲ್ಲಿ ಸದಾ ಸರ್ವದಾ ಏನು ಮಾಡ್ತಾನ, ಅದರೊಳಗೆ ಇರ್ತಾನೆ. ಯಾರು ಇವ 3 ಮಂದಿ ಹೇಳಿದ್ರಲ್ಲ, ಒಬ್ಬ ತಿಳಿಲಾರ್ದವ, ಒಬ್ಬ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ದವ, ಒಬ್ಬ ತಿಳಿದವ. ಹೆಂಗಿರ್ತಾನೆ ಸದಾ ತಾನ ಶುದ್ಧ ಬ್ರಹ್ಮಣಿ ಮೋದಾಮಹೇ. ಸುರೇಶ್ವರಾಚಾರ್ಯ ಹೇಳ್ದ, ಮಧ್ಯಕ್ಕೆ ಜಗಳ ಪಗಳಲ್ಲಿ ನಿಂದೇನಿದ್ರೆ ಹೇಳಂದರು. ವಯಂ ಶುದ್ಧ ಬ್ರಹ್ಮಣಿ ಮೋದಾಮಹೇ, ನಾವು ಶುದ್ಧ ಬ್ರಹ್ಮದಲ್ಲಿ ಆನಂದ ಆಗಿದ್ದೇವೆ. ಪ್ರಶ್ನೆ ನಿಂದಿದ್ರೆ ಏನು ಹೇಳುವ, ನಮ್ಮದೇನು ಪ್ರಶ್ನೆನೇ ಇಲ್ಲ. ಹಾಗಪ್ಪ ಸದಾ ಶುದ್ಧ ಬ್ರಹ್ಮದಲ್ಲಿ ಅವರದಾರೆ. ಆತ್ಮನೇ ಸ್ವವಿಷಯ ಅಂದ್ರೆ ಬ್ರಹ್ಮ ವಿಷಯ. ಅವ್ರು ಹೆಂಗದಾರ, ನಾನು ಬ್ರಹ್ಮ ಇದ್ದೀನಿ ಅಂತ ಮತಿ ಬುದ್ಧಿ. ಬುದ್ಧಿ ಅನುಭವ ಇತ್ಯರ್ಥ, ಬರೀ ಬುದ್ಧಿ ಅಲ್ಲ. ಅವ್ರು ಹಿಂಗೆ ತಿಳ್ಕೊಂಡು ಅದರ ಉಳ್ದಾರ. ಉಳ್ದೋದಕ್ಕೆ ಅನುಭವ ಅಂತಾರೆ, ತಿಳಿಯೋದಕ್ಕೆ ಬುದ್ಧಿ ಅಂತಾರೆ. ಹಿಂಗೆ ತಿಳ್ಕೊಂಡು ದೇಶ ಕಾಲ ವಸ್ತು ಪರಿಚ್ಛೇದರಹಿತವು ಪಂಚಕೋಶಗಳಲ್ಲಿ ವಿಲಕ್ಷಣವಾಗಿರಿವು ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಅಂಥ ಆತ್ಮನಲ್ಲಿ ನಾವು ಉಳಿದು ಆನಂದಾಗಿದ್ದೇವೆ. ಇವರು ಅಂದು ಒಬ್ಬ ತಿಳಿಲಾರ್ದವ ಮೂರ್ಖೋ ದೇಹದ ಅಹಂ ಬುದ್ಧಿ, ಅವ ಬೇರೆ. ದೇಹದಲ್ಲಿ ಅಹಂ ಅನ್ನೋರು ಥರ್ಡ್, ಜೀವನ ಅನ್ನೋರು ದೋ, ಆಮೇಲೆ ಬ್ರಹ್ಮವೇ ನಾನು ಅನ್ನೋರು ಉತ್ತಮರು. ಹೀಗೇನಪ್ಪ ಅಂದ್ರೆ ಶಾಸ್ತ್ರದಲ್ಲಿ ಅದ. ಅದಕ್ಕಂದ್ರೆ ಏನು, ಏ ದಡ್ಡ ಬಿಟ್ಟುಬಿಡೋ ದೇಹನ ಅನ್ನೋದು ಅದು ನಂಬರ್ 3 ಅದ, ಹೌದಿಲ್ಲ. ಅದಕ್ಕೆ ಏನು ಮಾಡು, ತ್ಯಜ ಮೂಢ ಬುದ್ಧೇ ಮುಂದೆ ಹೇಳ್ತಾರೆ. ಆತ್ಮಬುದ್ಧಿಂ ತ್ಯಜ ಮೂಢ ಬುದ್ಧೇ ತ್ವಂಗ್ ಮಾಂಸ ಮೇದೋಸ್ತಿ ಪುರೀಶ ರಾಸೌ ಸರ್ವಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೆ ಕುರುಷ್ವ ಶಾಂತಿಂ ಪರಮಾಂ ಭಜಸ್ವ. ಎರಡು ಚಂದ ಹೇಳ್ತಾರೆ. ಹೌದ್ರಿ, ದೇಹ ನಾಲ್ಲ ಅಂತೀರಿ, ಮುಂದೆ ಇದ್ದದ್ದು ಹೋಯ್ತು, ಇನ್ನೊಂದು ಸಿಕ್ಕಿಲ್ಲ. ಮತ್ತು ಏನು ಮಾಡೋದು, ದೇಹ ನಾಲ್ಲ ಅಂದ್ರೆ ಮತ್ತೆ ಯಾರು ಈ ಕಡೆ ಹೋಗ್ಬೇಕು. ಅದ ಆತ್ಮಬುದ್ಧಿ ಮಾಡಂದ್ರೆ ಅವ್ರು ಏನು ಮಾಡ್ತಾರೆ,
ಅತ್ರ ಆತ್ಮಬುದ್ಧಿ ತ್ಯಜ ಮೂಢಬುದ್ಧಿ. ಅತ್ರ ದೇಹೇ, ದೇಹದಲ್ಲಿ ಹೇ ಮೂಢಬುದ್ಧಿ, ಮೋಹಿತ ಬುದ್ಧಿ. ಮೋಹಿತ ಬುದ್ಧಿ ಅಂದರೆ ಏನು? ವಿಚಾರ ಮಾಡಲು ಸಮರ್ಥವಲ್ಲದ ಬುದ್ಧಿ. ಮೋಹತ್ಯಾಗತ ಮೂಢ ಅಂದ್ರೆ ಏನು? ಮೋಹಿ ಮೂಢ ಇತ್ಯುಚ್ಯತೆ. ಮೋಹ ಇದ್ದವನಿಗೆ ಮೂಢ ಅಂತಾರೆ. ಮೋಹಿ ಅಂದರೆ ಯಾರು? ಇದೇ ಖರೆ ಅದಲ್ಲ, ಇದೇ ಖರೆ, ಇದೇ ಸುಖ, ಇದೇ ಸತ್ಯ ಅಂತ ಏನು ನಂಬ್ಯಾರಲ್ಲ ಅವರಿಗೆ ಮೂಢಬುದ್ಧಿ ಅಂತಾರೆ. ಹಾಗೆ ಜಗತ್ತೇ ಸತ್ಯ, ದೇಹವೇ ನಾನು ಅಂತ ನಂಬಿ ಏನು ಕರ್ಮಗಳನ್ನು ಮಾಡ್ತಾ ಜನ್ಮ ಜನ್ಮಾಂತರಕ್ಕೆ ಹೋಗ್ತಾನಲ್ಲ, ಇವನಿಗೆ ಮೋಹ ಬುದ್ಧಿ. ಇವನು ಮೋಹ ಆಗ್ಯದ. ಮೋಹ ಬುದ್ಧಿ ಶರೀರವೇ ನಾನೆಂಬ ತಿಳ್ಕೊಳ್ತಕ್ಕಂಥ ಮೋಹ ಬುದ್ಧಿ. ಮೋಹ ಬುದ್ಧಿ ಇದ್ದವನ ಹಂತಕ್ಕೆ ಮುಂದೆ ದುರ್ಬುದ್ಧಿ ಬರ್ತದೆ. ಮೋಹ ಬುದ್ಧಿ ಆಯ್ತು ಅಂದ್ರೆ ದುರ್ಬುದ್ಧಿ ಬರ್ತದೆ. ದುಡ್ಡಿನ ಮೇಲೆ ಮೋಹ ಆಯ್ತು ಅಂದ್ರೆ ಪಾಪ ಮಾಡ್ತಾನೆ ಅವ. ಹೆಂಡತಿ ಮೇಲೆ ಮೋಹ ಆಯ್ತು ಅಂದ್ರೆ ಮನೆ ಬೇರೆ ಮಾಡ್ತಾನೆ ಅವ. ಅದು ಬುದ್ಧಿನೇ ಹೆಂಗೆ ಮಾಡ್ತದೆ? ದುರ್ಬುದ್ಧಿ ಬಂತಂದ್ರೆ ಕೆಡಿಸ್ತದೆ ಅದು. ಅದಕ್ಕೇನಾಗ್ತದೆ? ಮೋಹ ಬುದ್ಧಿ ಏನು ಮಾಡ್ತದೆ? ಮನುಷ್ಯನಿಗೆ ಕೆಡಿಸ್ತದೆ. ಮೂಢ ಬುದ್ಧಿ. ಆ ಮೋಹ, ಆ ಅಜ್ಞಾನ ಪರಮಾತ್ಮನಿಂದ ನಮಗೆ ದೂರ ಮಾಡ್ಯಾರ. ಹೆಂಗೆ ಹೆಂಡತಿ ಮೇಲೆ ಮೋಹ ಅವ್ವ ಅಪ್ಪನಿಂದ ದೂರ ಮಾಡ್ತದೆ, ಹಂಗೆ ಈ ಶರೀರದ ಮೇಲಿನ ಮೋಹ ನಮಗೇನು ಮಾಡ್ಯದ? ಪರಮಾತ್ಮನಿಂದ ನಮಗೆ ದೂರ ಮಾಡಿದೆ. ನೀ ಪರಮಾತ್ಮನ ಕೂಡಬೇಕು, ಆತ್ಮನ ತಿಳಿಬೇಕಾದ್ರೆ ತ್ಯಜ ಏನು? ದೇಹದಲ್ಲಿ ಆತ್ಮಬುದ್ಧಿ ತ್ಯಜ. ಈ ದೇಹವೇ ಆತ್ಮ ಅಂತ ಏನು ತಿಳ್ಕೊಂಡಿದ್ದೀ ಅದನ್ನು ಬಿಡು. ಅದ್ಯಾಕೆ ತಿಳ್ಕೊಂಡು? ಮೋಹ ಆಗ್ಯದ ಅಂತ ತಿಳ್ಕೊಂಡಿದ್ದೆ. ಹಂಗೆ ಮೋಹಿತ ಉಳ್ಳವನಾಗಿ ಸ್ವಾಭಾವಿಕ ಅದು. ಭಾಳ ದಿವಸ ಮನೆಯಾಗ ಇರಕತ್ತೀರ ಅಂದ್ರೆ ಆ ಮನೆ ನಂದೇ ಅಂತ ಬಿಡಂಗಿಲ್ಲ ನೋಡ್ರಿ. ಟೆನೆಂಟ್ ಹಚ್ತಾವಿಲ್ಲ, ನಮ್ಮದೇ ಮನೆ ಅಂತ. ಹಾಗೆ ಈ ಶರೀರದೊಳಗೆ ಬಂದು ಇದು ನಾನು ತಿಳ್ಕೊಂಡು ಕೂತಾನೆ. ಟೆನೆಂಟ್ ಮಾಡ್ಯಾನೀಗ ನಂದು ಅಂತ ಬುದ್ಧಿ ಆಗ್ಯದ ಅವನಿಗೆ. ಇದು ಬಿಡು ಅಂತಾರೆ ಅವರು. ಇದು ಎಲ್ಲಿ ತನಕ ಬಿಡಂಗಿಲ್ಲ ಅಲ್ಲಿ ತನಕ ಏನಪ್ಪ ಅಂತ ಕೇಳಿದ್ರೆ ನಿನಗೆ ಸುಖ ಸಿಗೋದಿಲ್ಲ, ಆನಂದ ಸಿಗೋದಿಲ್ಲ. ಅದಕ್ಕೆ ಬಿಡು. ಹೆಂಗೆ ಬಿಡ್ಬೇಕು ರೀ? ಹೆಂಗೆ ಬಿಡಬೇಕು? ಬಿಡಬೇಕು ಅಂದ್ರೆ ದೋಷ ಕಾಣಬೇಕು. ದೋಷ ಇಲ್ಲದೆ ಬಿಡೋಕ್ಕೆ ಬರೋಂಗಿಲ್ಲ. ದೋಷ ದರ್ಶನವೇ ಬೀಜವು. ನಿಜಗಳು ಬರೆದರು. ವೈರಾಗ್ಯಕ್ಕೆ ಕಾರಣ ಏನದ? ದೋಷ ದರ್ಶನ. ಅದಕ್ಕೆ ಶಂಕರಾಚಾರ್ಯ ಬರ್ತಾರೆ, ಅಂತರ್ಮಹಾರೋಗೋತಿ ಬೇಜಾನನ್ನು ಕೋವಾನ ತ್ಯಜತಿ. ಬೇಕಾದಷ್ಟು ಹಸದ ಮನುಷ್ಯ ಇರಲಿ, ಆನಂದ ಇದ್ದಿದ್ರೆ ಸಾಹಿತ್ಯ ನನಗೆ ಇರಲಿ, ಯಾರೇ ಖೀರ್ ತಂದು ಕೊಟ್ಟರು ಅಂದ್ರೆ ಕುಡಿಬೇಕಂದ್ರೆ ಯಾರು ಒಳಗೆ ವಿಷ ಅದ ಕುಡಿತಾನೆ. ಉಪವಾಸ ಸತ್ಯನ ಮೇಲೆ ನಾನು ಕುಡಿದು ಸಾಯಂಗಿಲ್ಲ ಅಂತಾನಲ್ಲ. ಯಾಕೆ? ದೋಷ ದರ್ಶನ ತ್ಯಾಗಕ್ಕೆ ಕಾರಣ ಅದು. ಯಾರಿಗೆ ದೋಷ ಕಾರಣನೇ ಇಲ್ಲ ಮಾಡ್ತಾ ಭೋಗಿಸ್ತಾನೆ. ಅದಕ್ಕಂತಾರೆ ಅವರು ಶಾಸ್ತ್ರ, ಯಾಕೆ ಶರೀರನ ಅಂತೀಯಲ್ಲ, ಇದ್ರ ಸುದ್ದಿಯರಿಗೆ ಗೊತ್ತದೇನು ನಿನಗೆ ಅಂತ. ಇದ್ರ ಸುದ್ದಿಯರಿಗೆ ಗೊತ್ತ. ಮನೆ ಭಾಳ ಚಂದ ಅದ ರೀ, ಭಾಳ ಚಲೋ ಅದ. ಒಳಗೆ ಒಂದು 4 ಹಾವಿದ್ರೆ ಪುಕಟಿ ಇರ್ರಿ, ಏನು ಬಾಡಿಗೆ ಇಲ್ಲ. ಬಾಡಿಗೆ ತೊಗೊಂಡ್ರೆ ಪುಕಟಿದೆ ಅಂದರೆ ಸಹಾಯ ಅಂತ ಏನಂತಾನ? ಹುಚ್ಚು ಮಾಡಿದೆ ನನಗೆ ಒಲ್ಲ ಅಂತಾನಿಲ್ಲ. ಯಾಕೆ? ನನ್ನ ಪ್ರಾಣನೇ ಹೋಗ್ತದೆ ಅಂತ ಗೊತ್ತಾದರೆ ಹೆಂಗೆ ಇರೋಂಗಿಲ್ಲ. ಹಾಗಂತಾನೆ ಗೊತ್ತಿಲ್ಲದವ ಹೋಗ್ತಾನೆ, ಸಾಯ್ತಾನೆ. ಹಂಗೆ ಅಂತಾರೆ ಅವರು. ಈ ಶರೀರ ಏನದ, ಇದು ಏನದ ಗೊತ್ತದೇನಪ್ಪ ನಿನಗೆ ಅಂತ ಕೇಳ್ತಾರೆ ಅವರು. ಇದರಷ್ಟು ಹೊಲಸ ಜಗತ್ತಿನಾಗ ಯಾವುದೂ ಇಲ್ಲ. ಜಗತ್ತನ್ನು ಹೊಲಸು ಮಾಡೋದೇ ಇದು. ಕದು ಅಂದರೆ ಇದರಷ್ಟು ಹೊಲಸಲ್ಲ, ಜಗತ್ತನ್ನು ಹೊಲಸು ಮಾಡೋದೇ ಇದು, ಈ ಶರೀರ. ಇದಕ್ಕೆ ಮುಟ್ಟಿದ ವಸ್ತು ಯಾವ ಸರಿ ಇರೋಂಗಿಲ್ಲ. ಯಾವುದೇ ಮುಟ್ರಿ ನೀವು, ಇದಕ್ಕೆ ಮುಟ್ಟಿದ ವಸ್ತು ಯಾವುದೂ ಸರಿ ಇರೋಂಗಿಲ್ಲ. ಇಂಥದ್ದು ದೋಷಮಯ ಶರೀರಕ್ಕೆ ನಾ ಅಂತಿ ಅಂದರೆ ಏನಪ್ಪ ಬುದ್ಧಿ ಐತಿಲ್ಲ. ದೇಹ ಅಂದರೆ ಏನು ಗೊತ್ತದೇನು ನಿನಗೆ? ಅದು ಹೇಳ್ತಾರೆ, ತ್ವಕ್ಕ ಮಾಂಸ ಮೇದ ಅಸ್ಥಿ ಪುರೀಷ. ಇಷ್ಟದ ನೋಡಪ್ಪ ಇದ್ರಾಗ. ಏನು? ಎಲುವು ಅದಾವ, ಮಾಂಸ ಅದಾವ, ಎಲುವ ಮತ್ತು ಚರ್ಮದ ನಡಬರ್ಕಿರ್ತಕ್ಕಂಥ ಮೇದ ಅದ,
ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಮುಂಜಾನೆ 1-2 ಅದಾವ ಮಲಮೂತ್ರಗಳು ಅದು. ಅದಕ್ಕೆ ಅಕ್ಕಮಹಾದೇವಿ ಏನಂದರೆ ಅಮೇಧ್ಯದ ಅಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಸುಡಲಿ ದೇಹವ. ಅದಕ್ಕೆ ಅಂದ್ರೆ ಇದು ಶರೀರ ಹೆಂಗದ ನಾವಲ್ಲ, ಅದೇ ಬಿಟ್ಟು ಹೋದ್ರೆ ಅವರು. ಅದಕ್ಕೆ ಶರೀರ ವಿಚಾರ ಮಾಡು. ಇದರೊಳಗೆ ಯಾವುದರ ನೀ ಅಂತಿ. ಅಪ್ಪವ್ರೊಂದು ಕತೆ ಹೇಳ್ತೀರಿ, ಒಂದು ಕತೆ ಹೇಳ್ತೀರಿ. ಏನು ಅಂದ್ರೆ ರಾಜರ ಮಗಳಂತ. ರಾಜರ ಮಗಳು ಉತ್ಸವ ಇತ್ತಂತ್ರಿ, ದೊಡ್ಡ ಗುಡಿ ಉತ್ಸವ ಇತ್ತು. ಅವ್ರ ಮನೆ ದೇವರು, ಅದು ಮನೆ ದೇವರು. ಏನಪ್ಪ ಅಂದ್ರೆ ಆಕೆನೂ ಬಂದೇವಳು. ಒಂದು ಭಿಕಾರಿ ಕಂಪ್ನಿ ಒಂದು ಮನುಷ್ಯ ಯಾವುದೋ ಹೋಗಿತ್ತಿದನು. ಹೋಗಿತ್ತ ಒಂದೇ ಮಗ ಏನಪ್ಪ ಅಂತ ಕೇಳಿದ್ರೆ ಅದು ಇದು ಆಕೆ ನೋಡಿ ಹುಚ್ಚಾಯಿತು. ಮನೆ ಮಕ್ಕೋತು, ಉಣಂಗಿಲ್ಲ ತಿನ್ನಂಗಿಲ್ಲ. ಯಾಕೋ ಏನಾಗ್ಯದೋ ಹೆಂಗಾಗ್ಯದ ಅಂತ ಕೇಳೋದು. ಏನು ಹೇಳಿ ಅಂದ. ಹೇಳೋಕ್ಕೆ ಬರೋಂಗಿಲ್ಲ. ಏನು ಸಣ್ಣ ಮನುಷ್ಯ ಇದು ಮನೆ ಭಿಕಾರಿ ಅಂತ ಮನುಷ್ಯ. ಏನು ಇಲ್ಲ ಹೇಳಿ ಅಂದರೆ ಅವ್ರ ತಾಯಿ ರಾಜರ ಮನೆಯಾಗ ಕಸ ಮುಸುರಿ ಮಾಡ್ತೀವಿ. ಅದು ಅಂದ ಕೂಡಲೇ ಏನದ ಏನು ಹೇಳು ಮಗ, ಹಿಂಗ್ಯಾಕಾಗ್ಯದ, ಸಾರಿ ಸಾಕ, ಏನು ಹೇಳ್ಯವ ಅಂತ. ಇಲ್ಲ ಹೇಳು, ನಾನು ಜಮ ಕೊಟ್ಟರೆ ನಿನಗೆ ಉಳಿಸ್ತೀನಿ ಮಗ, ಹೇಳು ಅಂತಂದ್ರೆ ಹೇಳ್ತೀರಿ. ಅದು ಆ ರಾಜಕುಮಾರಿ ಮೇಲೆ ಮನಸ್ಸಾಗ್ಯದ. ಯವ್ವ ಅನ್ಲಕ್ಕೆ, ನೀ ಆ ಕಡೆ ರಾಜಕುಮಾರಿ ಆ ಕಡೆ ಅಂತ ತೆಲಿಗಿರಿ ಬರೋರೆ ಅದ. ನಿಮಗೆ ಹೇಳ್ತೀರಿ ಅದು ಹಂಗೆ ಸಾರಿ ಅದು ಆಗೋದಲ್ಲ ಹೋದ್ರೆ ಸಾರಿಗೆ ಆಯಿತು. ಹೇಳಕ್ಕಿಲ್ಲ, ಕಡೆಗೆ ಹೇಳೋಕ್ಕೆ ಹಿಂಗೆ ಮನಸ್ಸಾಗ್ಯದ ಅಂದ್ರೆ ರಾಜಕುಮಾರಿ ಈ ಕೆಲಸ ಮಾಡ್ತಿಲ್ಲ, ಆಕೆ ಬಟ್ಟೆ ಮನೆಗೆ ಕೆಲಸ ಮಾಡ್ತಿಲ್ಲ. ಅವ್ರವ್ವ ಹೋಗಿ ಹೇಳೋದು ಹೆಂಗೆ ರೀ ಅಂದರು. ಆಕೆ ಏನು ಅನ್ಬೇಕು ರೀ, ಏನು ಚಿಂತೆ ಇಲ್ಲ, ಆಯಿತು ಇಂಥ ತಾರೀಕು ಬಾ ಅಂತ ಹೇಳೋನಿಗೆ. ಅವರು ಗಾಬ್ರ ಹೆಂಗೆ ರೀ ಅಂತ ಯಾಕಡೆ ರಾಜರು ಯಾಕಡೆ ಎಲ್ಲ ಬಾ ಅಂತ ಹೇಳ್ರಿ. ಆಯ್ತು, ಒಂದು 15-20 ದಿನ ಆದ ಕೂಡಲೇ ಮಗ ರಾಜ್ಕುಮಾರ್ ನಿನ್ನ ಕರೆದಾಳ ಮತ್ತು ಹೋಗು ಅಂದರು. ಇಟ್ಟು ಖುಷಿ ಆಯ್ತು ರೀ, ಅವನಿಗೆ ಹೇಳ್ತೀನಿ. ಎಲ್ಲ ಮಾಡಿ ಇಟ್ಕೊಂಡು ಹೋದ. ಆಕೆ ಇದ್ದು ರೂಮ್ ಇತ್ತು. ಆಕೆ ಮಲಗಿದ್ಲು. ಅದು ಆಕೆಗೆ ನೋಡ್ದ, ಈಗ ಅಡು ಒಳಗೆ ಸೇರ್ಯಾವ, ಕಣ್ಣು ಗುಂಬು ಹೋಗ್ಯಾವ, ಹೇಳೋಕ್ಕಾಗೋದು. ಎಲ್ಲ ಚಾಲು ಅದಾವ. ಅವ ಅಂದ, ಯಾರು ಈಕೆ ಅಂದ. ನಾನೇ ರಾಜಕುಮಾರಿ. ಹಿಂಗೆ ರಾಜಕುಮಾರಿ ಅಂದ. ಇಲ್ಲ, ರಾಜಕುಮಾರಿನೇ ಅವೆಲ್ಲ ಲೈನ್ ಇಟ್ಟಿದ್ದಳಕ್ಕೆ 1, 2 ಎಲ್ಲ ಮಾಡಿ ಇಟ್ಟಿದ್ಲು. ಏನು ಸುಂದರ ಕಾಣಿಸ್ತಲ್ಲ ನಿನಗೆ, ಅವು ಅದ್ರಾಗದ ನೋಡು ಅಂತ. ಎಲ್ಲ ಏಕೆ ಇದು ನೀವಷ್ಟು ಎಲ್ಲ ಮರ ಕಪಾಪಿತ್ತ ಎಲ್ಲ ಕೊಳೆ ಹುಚ್ಚಿ ಅವು ಒಳಗಿದ್ದು ಅಂತ ಕೂಡ ಚಂದ ಕಾಣ್ಯದ. ಆ ರಾಜಕುಮಾರಿ ಅಲ್ಲೆದಾಳ ನೋಡು, ಅಲ್ಲೆದಾಳ ನೋಡು ಮಾಡ್ಕೊಂಡ್ರು. ಕಿತ್ಕೊಂಡು ಓಡಿ ಹೋಯ್ತಿರೋದು. ಅವೆಲ್ಲ ಅದಾವ ತಿಳ್ಕೊಂಡು ಸುಂದರ ಚಂದ ಕಾಣ್ತದೆ. ಮಲ ಮೂತ್ರ ಮಾಂಸ ಎಲ್ಲ ಹೋಯ್ತು. ಏನದು ಇದ್ರ ಎಲ್ಲಿವೆನ ಹಂದರ ಮಲದ ಇದು ಮನೆ. ಅದಕ್ಕೆ ಈ ಶರೀರನ ಅಲ್ಲ ಅದೇನು ನೀನು ನೋಡುತ್ತೆ. ತ್ವಕ್ಕ ಮಾಂಸ ಮೇದ ಪುರುಷ ರಾಶಿ. ರಾಶಿ ಅಂದರೆ ಏನು, ಅಳದಟ್ಟು ಹಂಗೆ ಬರ್ತಿರ್ಬೇಕು, ಅದಕ್ಕೆ ರಾಶಿ ಅಂತಾರೆ. ಅಳ್ಕೋತೇ ಇರಬೇಕು, ಅದು ಬರ್ಕೋತೇ ಇರುತ್ತೆ. ಹಂಗೆ ನೀವು ಕಳ್ಕೊತೇ ಇರೋ, ಅದು ಬರ್ಕೋತೇ ಇರುತ್ತೆ. ಒಂದು ಎಷ್ಟಿದ್ರು ಚಾಲನೆ ಮುಗಿಲಾರ್ದಕ್ಕೆ ರಾಶಿ ಅಂತಾರೆ ಅದಕ್ಕೆ. ಇದಕ್ಕೇನು ಇವೇನು ಅದಾವಲ್ಲ 1, 2, 3, 4 ಇವೆಲ್ಲ ನೀ ಎಷ್ಟು ತೆಗಿ ಅದು ಹಾಗೆ ಬರ್ತಾ ಇರ್ತಾಗ ರಾಶವು. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಅದು ಆತ್ಮ ಹೆಂಗೆ ಆಗ್ತದಪ್ಪ. ಈ ಆತ್ಮ
ಸರ್ವಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೇ. ಅದಕ್ಕೆ ಇಂಥ ಮಲಮೂತ್ರ, ಅಮೇಧ್ಯದ ಅಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ ಈ ಶರೀರದಲ್ಲಿ ಏನಪ್ಪ ಅಂತಂದ್ರೆ ಮೂಢಬುದ್ಧೇ ತ್ಯಜ ಆತ್ಮಬುದ್ಧಿ. ಅದಕ್ಕೆ ಮೂರ್ಖ, ಅದು ಆತ್ಮ ಅನ್ನೋದು ಬಿಟ್ಬಿಡು. ಮತ್ತು ಏನು ಮಾಡಂತೀರಿ? ಏನು ಮಾಡ್ತಿ? ಮತ್ತೊಂದು ಹಿಡಿ, ಒಂದು ಬಿಡು, ಒಂದು ಹಿಡಿ. ಏನು ಹಿಡಿ? ಸರ್ವಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೆ. ವಿಕಲ್ಪರಹಿತವಾಗಿರತಕ್ಕಂಥ ಏನಪ್ಪ ಅಂದ್ರೆ ಅದು ಸರ್ವಾತ್ಮನಿ ಬ್ರಹ್ಮಣಿ, ಸರ್ವ ವ್ಯಾಪಕವಾಗಿರ್ತಕ್ಕಂತಹ ಬ್ರಹ್ಮದಲ್ಲಿ ಏನು ಮಾಡು? ಪರಮಾಂ ಶಾಂತಿಂ ಕುರು, ಪರಮಶಾಂತಿಯನ್ನು ಹೊಂದು, ಅದನ್ನೇ ಭಜಸ್ವ, ಅದನ್ನೇ ಚಿಂತೆ ಮಾಡು. ಸೋಹಂ ಸೋಹಂ ಶೋಹಂ ಹೀಗೆ ಚಿಂತೆ ಮಾಡು. ಆ ಎಲುವಿನ ಹಂದರ, ಮೂತ್ರದ ಸೋನೆ, ಮಲದ ರಾಶಿ, ಅದಕ್ಕೆ ಯಾಕೆ ನಾ ಅಂತೀಯಪ್ಪ? ಅದನ್ನು ಬಿಟ್ಟುಬಿಡು, ಅದು ಬಿಟ್ಟುಬಿಡು. ಅದಕ್ಕೆ ಅಪ್ಪ ಬಶಕನು ಎಲುಬಿನೋಳು ರಮಿ ಇತ್ತಪ್ಪ ಅಂತ ನಿಜಗುಡು ಬರೆದ್ರು. ಒಣ ಎಲುವುದಾಗ ನಾಯಿ ಹಿಡ್ಕೊಂಡು ತಿರುಗಾಡ್ತದೆ, ಅಲ್ಲಿ ಏನದ ಏನೂ ಇಲ್ಲ. ಪರಂತು ಅದು ಹೊಡ್ಯಾಕೆ ಹೋದ್ರೆ ಹಿಡ್ಕೊಂಡೇ ಓಡ್ತದೆ, ಅದನ್ನೇ ಕಚ್ಚುತ್ತದೆ, ಅದನ್ನೇ ತನ್ನ ದವಡಿಗೆ ತಿಕ್ಕಿ ಆ ದವಡಿ ರಕ್ತ ಅದ್ರ ಮೇಲೆ ಬಿದ್ದು ಇದು ಸಿಹಿ ಅಂತ ತಿಳ್ಕೊತದೆ. ಮಂದಬುದ್ಧಿ, ಇದು ಮಂದಬುದ್ಧಿ. ಅದು ಹಾಗೆ ತನ್ನ ರಸವನ್ನೇ, ರಕ್ತವನ್ನೇ ಆ ಒಣಗಿದ ಎಲುವಿನ ಮೇಲೆ ಹಾಕಿ, ಎಂದಿಂದೋ ಎಲುವು ಅದು, ಅದ್ರ ಮೇಲೆ ಹಾಕಿ ಇದು ಸಿಹಿ ಅಂತ ಬೇಡ ಅಂದರೆ ಹಿಡ್ಕೊಂಡು ಹೆಂಗೆ ಓಡ್ತದೆ, ಅದು ಮೂರ್ಖ ನಾಯಿ. ಹಂಗೆ ನೀನು ಮೋಹಬುದ್ಧಿ ಮೂರ್ಖ ಇದ್ದಿ. ನಿನ್ನ ಆತ್ಮದ ಆನಂದವೇ ಅಲ್ಲೆಲ್ಲ ಕಡೆದ, ಇಲ್ಲಿ ಎಲ್ಲಿ ಇಲ್ಲ, ಅಲ್ಲಿ ಇಲ್ಲ. ಅವು ಶುಷ್ಕ ಅದಾವ, ಅದಕ್ಕೆ ಅಸ್ಥಿ ಇಲ್ಲ, ಅದಕ್ಕೆ ಭಾತಿ ಇಲ್ಲ, ಅದರಲ್ಲಿ ಪ್ರಿಯ ಇಲ್ಲ. ನಿನ್ನ ಅಸ್ಥಿ ಭಾತಿ ಪ್ರಿಯಗಳೇ ಅದರ ಮೇಲೆ ಹಾಕಿ ನಾಯಿ ಹಂಗೆ ರುಚಿ ಅಂತ ತಿಳ್ಕೊಂಡಿದ್ದೆಲ್ಲ, ಇದು ಮಂದಬುದ್ಧಿ, ಮೂಢಬುದ್ಧಿ ಇದ್ದಿ. ಅದಕ್ಕೆ ಏನು ಮಾಡಪ್ಪ ಅಂದ್ರೆ ಅದನ್ನು ಬಿಟ್ಟು ನಿರ್ವಿಕಲ್ಪವಾಗಿರ್ತಕ್ಕಂಥ, ಸರ್ವಕ್ಕೂ ಆತ್ಮಸ್ವರೂಪವಾಗಿರತಕ್ಕಂಥ ಆ ಬ್ರಹ್ಮರೂಪನಾದ ನಿನ್ನಲ್ಲಿ, ಅಥವಾ ನೀನೇ ಆದ ಬ್ರಹ್ಮದಲ್ಲಿ ನೀನು ಭಜಸ್ವ, ಧ್ಯಾನ ಮಾಡು, ತಿಳ್ಕೊ. ಅವಾಗೇನಾಗ್ತದೆ? ಪರಮ ಶಾಂತಿಂ, ಪರಮಶಾಂತಿ ನಿನಗೆ ಸಿಗ್ತದೆ, ಅಂದ್ರೆ ಮೋಕ್ಷ ನಿನಗೆ ದೊರೀತದೆ ಅಂತ ತಿಳ್ಕೊಂಡು ಅದನ್ನು ಹೇಳ್ತಾರೆ. ಅದು ವಿಸ್ತಾರವಾಗಿ ಹೇಳ್ತಾರೆ. ಮೂಢಬುದ್ಧಿ, ಮೂಢಬುದ್ಧಿ ಅಂದ್ರೇನು? ನಿರ್ಣಯ ತೆಗೆದುಕೊಳ್ಳಲಾರದೆ ಇರುವ ಬುದ್ಧಿ. ಇದಮಿತ್ತಂ ಇತಿ ನಿರ್ಣಯ ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೆ. ಹಾಗೆ ಅದಕ್ಕೆ ಮೂಢಬುದ್ಧಿ ಅಂತಾರೆ. ಅದಕ್ಕೆ ಅವರು ಮೂಢಬುದ್ಧಿ, ಬುದ್ಧಿ ಇದ್ದ ಒಂದಿಲ್ಲ. ಅವರು ಬುದ್ಧಿ ಇದ್ದವ್ರು ಚಲೋ ಇರ್ತಾರೆ. ಬುದ್ಧಿ ಇದ್ದವ್ರು ಇವು ನಡಬರ್ಕಿಂದ ಇವೇ ಮೂಢಬುದ್ಧಿ ಅಂದ್ರೆ ನಿರ್ಣಯ ತೊಗೊಳಕ್ಕೆ ಬರೋಂಗಿಲ್ಲ ಅವರು. ಒಬ್ಬ ಪಕ್ಕ ನಿರ್ಣಯ ತೊಗೊಳ್ಳೋಣ, ಸಂಸಾರ ಬಿಡು ಸುಖ ಇಲ್ಲ, ನಿರ್ಣಯ ತೊಗೊಳೋಣ, ಆರಾಮದಾನ ಅವನ. ಅವರೇ ಯಾರಿಗೆ ನಿರ್ಣಯ ತೊಗೊಳ್ಳುವ ಅವ್ರಿಗೆ ಮೂಢಬುದ್ಧಿ ಅಂತಾರೆ. ಇದು ದುಃಖವೋ ಸುಖವೋ ನಿತ್ಯವೋ ಅನಿತ್ಯವೋ ಇದು ನಿರ್ಣಯ ತೊಗೊಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಮೂಢಬುದ್ಧಿ ವಿವೇಚನ ರಾಹಿತ್ಯ ಅಂತಃಕರಣಂ, ವಿಚಾರ ಮಾಡಲಿಕ್ಕೆ ಯಾವುದು? ಆತ್ಮಾನಾತ್ಮ, ಸತ್ಯಾಸತ್ಯ, ಹೌದಲ್ಲ, ಇವುಗಳು ವಿಚಾರ ಮಾಡಲಿಕ್ಕೆ ಬರತಕ್ಕಂಥ ಬುದ್ಧಿ. ಯದ್ವಾ ಅಥವಾ ಮೂಢಹಿ ಬುದ್ಧೇ ಅಹಂತಯ ಜ್ಞಾತೆ, ಶರೀರಾದಿಗಳಲ್ಲಿ ಇವೇ ನಾನು ಅಂತ ತಿಳಿದುಕೊಂಡಿರ್ತಕ್ಕಂಥ ಬುದ್ಧಿಗೇನಂತ ಅಹಂ ಬುದ್ಧಿ. ಅತ್ರ ಇಂಥಲ್ಲಿ ತ್ವಂಗ, ಎಲುವು, ಮಾಂಸ, ಮೇದ, ಅಸ್ಥಿ, ಪುರೀಶ, ರಾಸವು. ಇದು ರಾಶಿ ಅದ. ರಾಶಿ ಅಂದ್ರೆ ಏನು ರೀ? ತಿಪ್ಪಿ. ತಿಪ್ಪಿ ತಿಪ್ಪಿ ಅಂದ್ರೆ ಏನು ರೀ? ಕಸದ ರಾಶಿ. ಯಾಕೆ ಕಸ? ಯಾವುದು ಗೊತ್ತಿಲ್ಲ, ಆ ರಾಶಿ ಅದದು. ಅದು ಇದು ಎಲ್ಲ ಅದ ಇದ್ರೊಳಗೆ. ಹಂಗೆ ಇದು ಏನದ ರೀ? ಇದಕ್ಕೆ ಪ್ರಾಣ ಪಾನ ತಕ್ಕು ಎಲ್ಲ ಇದ್ರಾಗದ, ಎಲ್ಲ ಅದ. ಇದು ರಾಶಿ ಅದು, ಇದು ಒಂದಲ್ಲ. ಅದಕ್ಕೆ ರಾಶವು ಅತ್ರ ಸ್ಥೂಲ ದೇಹೆ, ಈ ಸಮಸ್ತ ಮಲಗಳಿಂದ ಕೂಡಿದ ರಾಶಿಯಲ್ಲಿ ಈ ಸ್ಥೂಲ ದೇಹದಲ್ಲಿ ಆತ್ಮಬುದ್ಧಿಂ, ನಾನೆಂಬ ಬುದ್ಧಿಯನ್ನು
ಏನಪ್ಪ ಅಂತ ಕೇಳಿದ್ರೆ ಇದು ಅಹಂ ಮತಿ ಈ ಬುದ್ಧಿಯನ್ನು ಏನು ಮಾಡು, ತ್ಯಜ, ಬಿಡು. ಇದು ಬಿಡು. ಏನಪ್ಪ ಅಂತ ಕೇಳಿದ್ರೆ ಇದು ಅನ್ನ ಇತ್ಯಾದಿ ಹ್ಯಾಂಗೆ ಕಸ ಹಾಕಿದ್ರೆ ತಿಪ್ಪೆ ಬೆಳೀತದೆ, ಹಿಂಗೆ ಅನ್ನ ನೀರು ಇವೆಲ್ಲ ಹಾಕಿದ್ದು ಬೆಳೆದದು. ಇದು ಕಸ ಹಾಕೇ ಬೆಳೆದದು. ಶರೀರ ಭಾಳ ಚಲೋ ದಪ್ಪದರಿ ಅಂದ್ರೆ ಕಸ ಭಾಳದ ಅಂತ, ಕಸ ಭಾಳದ ಇರ್ತದೆ. ಭಾಳ ಕಸ ಹಾಕಿದ್ರೆ ತಿಪ್ಪಿ ದೊಡ್ಡದಾಗ್ತದೆ. ಇದಕ್ಕೂ ಭಾಳ ಕಸ ಹಾಕಿದ್ರು ಅದಕ್ಕೆ ಇದು ತಿಪ್ಪಿ ದೊಡ್ಡದಾಗ್ತದೆ. ಅದಕ್ಕೆ ಹೇಳಿದ್ರು ಈ ತಿಪ್ಪೆ ಅದಾವು. ಅದಕ್ಕೆ ಶಾಸ್ತ್ರ ಇದ್ರ ಬುದ್ಧಿ ಬಿಡು. ಇದಂ ಸರ್ವಂ ಯದೇಮಾತ್ಮ ಸರ್ವಂ ಖಲ್ವಿದಂ ಬ್ರಹ್ಮ. ಇದೆಲ್ಲ ಬಿಟ್ಟು ಎಲ್ಲವೂ ಬ್ರಹ್ಮನೇ ಅದ, ಪರಮಾತ್ಮನೇ ಅದ, ಚೇತನೇ ಅದ. ಕಲ್ಪಿತ ವಸ್ತುಗಳನ್ನು ನಾವು ಹಿಡಿಬಾರ್ದು. ಅದೇನು ಮಾಡೋಕ್ಕೆ ಬರೋಂಗಿಲ್ಲ. ಆ ಕೆಲಸ ಏನು ಮಾಡೋಕ್ಕೆ ಬರ್ತದೆ? ಆ ಹಗ್ಗದಾಗ ತೋರಿದ ಹಾವ ಹೊಡ್ಯೋಕ್ಕೂ ಬರೋಂಗಿಲ್ಲ, ಅದು ತೊಗೊಂಡು ಜಾದು ಆಟ ಆಡ್ಸೋಕ್ಕೂ ಬರೋಂಗಿಲ್ಲ. ಹಂಗಾರೆ ಆಟ್ರೆ ಆಡಿಸಿ ಹೊಟ್ಟೆ ತುಂಬ್ಕೋತಾರೆ. ಎದಕ್ಕೆ ಬರ್ತದೆ? ಎದಕ್ಕೂ ಬರೋಂಗಿಲ್ಲ. ಶಿಂಪ್ಯಾಗ ತೋರಿದ ಬೆಳ್ಳಿ ಅದಕ್ಕೂ ಬರ್ತದೆ ರೀ? ಏನು ಬರೋಂಗಿಲ್ಲ. ಸೊಮ್ಮ ಅನ್ಯತಾ ವ್ಯವಹಾರ ಮಾಡಿ ತೋರಿಸ್ತವೆ, ಕೆಲಸಕ್ಕೆ ಯಾವುದು ಬರುವುದಲ್ಲ. ಆ ಬೆಳ್ಳಿಯಿಂದ ಏನು ಕಡೆ ತೊಡೆ ಏನು ಮಾಡ್ಕೊಂಡಾರೆ? ಯಾರು ರೀ? ಏನು ಮಾಡ್ಕೊಂಡಿಲ್ಲ. ಆ ಹಗ್ಗದ ಹಾವಿಗೆ ಯಾರು ಏನಪ್ಪ ಅಂತಂದು ಯಾರಿಗೆ ಕಚ್ಚದ ಇಲ್ಲ, ಯಾರು ಹಾಂಗಾರ ಅಟ್ಟು ಮಾಡಿ ರೊಕ್ಕ ಗಳಿಸ್ಯಾರ? ಏನೂ ಇಲ್ಲ. ಸೊಮ್ಮ ತೋರ್ತದೆ ಅದು. ಅದಕ್ಕೆ ಅಂತಾರೆ ಅವರು ಅಲ್ಲೇನಪ್ಪ ಎಲ್ಲ ಬಿಡು. ಸರ್ವಂ ಯದೇಮಾತ್ಮ ಸರ್ವಂ ಖಲ್ವಿದಂ ಬ್ರಹ್ಮ. ಇದೆಲ್ಲೂ ಕೂಡ ಆತ್ಮಸ್ವರೂಪದ ಸಮಸ್ತ ನಾಮವು ಸಮಸ್ತ ರೂಪವು. ಹೌದಲ್ಲ? ಯಾಕೆ ಅದ್ರಾಗೆ ಹೇಗೆ ನೀರಿನಲ್ಲಿ ತೋರಿದ ತೆರೆ ಗುಳ್ಳಿಗಳು ನೀರೇ ಹೇಗೆ ಆಗಿರುತ್ತವೆಯೋ, ಸುವರ್ಣದಲ್ಲಿ ತೋರಿದ ಆಭರಣಗಳು ಹೇಗೆ ಸುವರ್ಣವೇ ಆಗಿರುತ್ತವೆಯೋ, ಅದರಂತೆ ಅಸ್ಥಿ ಭಾತಿಯ ಮೇಲೆ ತೋರಿದ ಈ ನಾಮರೂಪ ಗುಳ್ಳೆಗಳು ತೊರೆಗಳು ಇವೇನದವ? ಸರ್ವಂ ಖಲ್ವಿದಂ ಬ್ರಹ್ಮ. ಇವೆಲ್ಲವೂ ಕೂಡ ಆತ್ಮನೇ ಅದ. ಇತಿ ಶ್ರುತ್ಯ ಸರ್ವೋಪಾದಾನತ್ವೇನ. ಶ್ರುತಿಯು ಎಲ್ಲಕ್ಕೂ ಉಪಾದಾನ ಕಾರಣವಾಗಿ ಕಲ್ಪಿತ ಸಕಲ ಅಧಿಷ್ಠಾನತ್ವೇನ ಬ್ರಹ್ಮಕ್ಕೇನಂತಾರೆ? ಇದೇ ಆಧಾರವು ಏನದ? ಆಧೇಯವು. ಎಲ್ಲ ಪೂರ ಇದೆ, ಅಷ್ಟು ಇದೆ. ಇದ್ರ ಬಿಟ್ಟು ಮತ್ತೊಂದೇನಿಲ್ಲ. ಆಧಾರ ಇದೆ, ಅಧಿಷ್ಠಾನವೂ ಇದೆ. ಹೌದಲ್ಲ? ಅಧಿಷ್ಠಾನವೂ ಇದೆ. ಇದ್ರ ಬಿಟ್ಟು ಯಾವುದರಿಂದ ತೋರುತ್ತದೆಯೋ ಅದು ಆಧಾರ, ಯಾವುದರ ಜ್ಞಾನದಿಂದ ನಷ್ಟವಾಗುತ್ತೆ ಅದು ಅಧಿಷ್ಠಾನ. ಆಧಾರ ಅಧಿಷ್ಠಾನ ಅಂದ್ರೇನು? ಯಾವುದರ ಆಧಾರದಿಂದ ಈ ಪ್ರಪಂಚ ತೋರುತ್ತದೆಯೋ ಅದು ಆಧಾರ, ಯಾವುದರ ಜ್ಞಾನದಿಂದ ಪ್ರಪಂಚ ಲಯವಾಗುತ್ತದೆಯೋ ಅದು ಅಧಿಷ್ಠಾನ. ಅಂದರೆ ಈ ಪ್ರಪಂಚಕ್ಕೆ ಆಧಾರವೂ ಅದೇ, ಅಧಿಷ್ಠಾನವೂ ಅದೇ. ಅಧಿಷ್ಠಾನವೂ ಅದೇ. ಅವನ ಕೈ ಮೇಲೆ ಗಳಿಸೋದನ್ರಿ, ಅವನ ಕೈ ಮೇಲೆ ಹೋಯ್ತು ಎಲ್ಲ. ಹ್ಯಾಂಗಿದ್ದಂಗೆ ಅದನ್ನಂತಾರೆ ನೋಡ್ರಿ. ಏನು ರೀ ಅವನ ಕೈ ಮೇಲೆ ಗಳಿಸ್ಯಾನ್ರಿ ಅಲ್ಲ, ಮತ್ತು ಅವನ ಕೈ ಮೇಲೆ ಹೋಯ್ತು. ಹಾಗೆ ಬ್ರಹ್ಮನ ಕೈ ಮೇಲೆ ಇದು ಜಗತ್ತಾಗ್ಯದ. ಬ್ರಹ್ಮನ ಜ್ಞಾನದಿಂದ ನಷ್ಟ ಆಗ್ತದಿದು. ಆಧಾರ ಅಧಿಷ್ಠಾನ ಇದೇ. ಅದು ತೋರಲಿಕ್ಕೆ ಆಧಾರ, ಇದು ನಾಶ ಆಗಲಿಕ್ಕೆ, ನಾಶ ಅಂದರೆ ಇಲ್ಲದಂತೆ ಆಗಲಿಕ್ಕೆ ಅಧಿಷ್ಠಾನ ಕೂಡ ಬ್ರಹ್ಮನೇ ಅದು. ಅದಕ್ಕೆ ಸರ್ವೋಪಾದಾನತ್ವೇನ, ಎಲ್ಲಕ್ಕೂ ಉಪಾದಾನವಾಗಿ ಅಂದರೆ ಆಧಾರವಾಗಿ, ಕಲ್ಪಿತ ಸಕಲ ಅಧಿಷ್ಠಾನತ್ವೇನ, ನಾಶಕ್ಕೆ ಅಧಿಷ್ಠಾನವಾಗಿ, ತೋರಲಿಕ್ಕೆ ಆಧಾರವಾಗಿ, ಸರ್ವಸ್ವ ವಸ್ತುನಃ, ಜಗತ್ತಿನ ಸಮಸ್ತ ನಾಮರೂಪಗಳಿಗೆ ಏನು ವಾಸ್ತವಿಕ ರೂಪೇ, ಅವೆಲ್ಲ ಅಧಿಷ್ಠಾನವಾಗಿ ವಾಸ್ತವಿಕವಾಗಿ ನಿರ್ವಿಕಲ್ಪವಾಗಿ ವಿವಿಧ ಕಲ್ಪನಾ ಶೂನ್ಯ. ಯಾವ ಕಲ್ಪನೆಯನ್ನು? ನಾಮರೂಪ ಇದ್ದರೆ ಕಲ್ಪನೆ, ನಾಮರೂಪ ಇಲ್ಲ ಅಂದರೆ ಕಲ್ಪನೆ ಇಲ್ಲ. ಕಲ್ಪನಾರಹಿತವಾಗಿರ್ತಕ್ಕಂಥ ಬ್ರಹ್ಮಣಿ ಬ್ರಹ್ಮದಲ್ಲಿ, ಬ್ರಹ್ಮದಲ್ಲಿ ಏನಪ್ಪ ಅಂತ ಕೇಳಿದರೆ ಪರಮಾತ್ಮನೇ. ಬ್ರಹ್ಮ ಅಂದರೆ ಏನು? ಪರಮಾತ್ಮನೇ, ಪರಮಾತ್ಮ. ಇದಾನಿಂ ದೇಹೇ ವರ್ತಮಾನಂ ಆತ್ಮಬುದ್ಧಿ ಅಹಮಿತಿ. ಏನಾಯ್ತು ರೀ? ಈ ಜಗತ್ತಿಗೆ ಆಧಾರವೂ ಅಧಿಷ್ಠಾನವೂ ಆಗಿರತಕ್ಕಂಥ ಆ ಬ್ರಹ್ಮದಲ್ಲಿ ಅಂದರೆ ಪರಮಾತ್ಮನಲ್ಲಿ, ಆ ಪರಮಾತ್ಮವೇ ಈಗ ಈ ದೇಹದಲ್ಲಿ ವರ್ತಮಾನ ಜೀವರೂಪದಾಗಿ ಇರತಕ್ಕಂಥವನು ಅವನೇ. ಇದು ಪರಮಾತ್ಮ
ಅಂತ ಹಿಂಗೆ ಬ್ರಹ್ಮವೇ ಈ ಆತ್ಮ ಬುದ್ಧಿ. ಹಿಂಗೆ ಆತ್ಮಬುದ್ಧಿ ಮಾಡಿದ್ರೆ ಅಂದರೆ ಏನು ಆತ್ಮಬುದ್ಧಿ ಅಂದರೆ ಅಹಮಿತಿ ನಾನು. ನಾಮರೂಪಗಳಿಗೆ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಆ ಬ್ರಹ್ಮವೇ ಈ ದೇಹದಲ್ಲಿರ್ತಕ್ಕಂಥ ಏನು ಆತ್ಮದ ಅದೇ ನಾನು ಅಂತ ಮತಿಂ ಕುರುಶ್ವ. ಹಂಗೆ ಬುದ್ಧಿ ಮಾಡು, ಹಂಗೆ ತಿಳ್ಕೊ. ಕುರುಶ್ವ ಅಂದ್ರೆ ಮಾಡು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲವನ್ನು ಹಿಂಗೆ ಮಾಡು. ಕುರುಶ್ವ ಅಹಮೇವ ಪರಬ್ರಹ್ಮ ಇತಿ ಜಾನೀಹಿ. ಕುರುಶ್ವ ಅಂದ್ರೇನು? ಕೊಡಗಡೆ ಮಾಡ್ದಂಗಲ್ಲ. ಕುರುಶ್ವ ಅಂದ್ರೇನು? ಬುದ್ಧಿಂಕುರು, ವಿಚಾರಂಕುರು, ಮನನಂಕುರು, ನಿಧಿಧ್ಯಾಸನಂಕುರು. ಅದಕ್ಕೇನು ಶ್ರವಣ ಮನ ನಿಧಿಧ್ಯಾಸನವನ್ನು ಆತ್ಮವೇ ಬ್ರಹ್ಮ ಅಂತ ಹಿಂಗೆ ಬುದ್ಧಿ ಮಾಡು. ಅಂದ್ರೇನು? ನಿಶ್ಚಯ ಮಾಡು. ಬುದ್ಧಿ ಅಂದರೆ ನಿಶ್ಚಯ ಮಾಡು. ತತ್ಫಲಮಃ. ಹೌದು, ಹಂಗೆ ಬುದ್ಧಿ ಮಾಡಿದ್ರೆ ಆಗ್ತದೆ ಏನು ರೀ ಅಂದರು. ಹಂಗೆ ಏನಪ್ಪ ಅಂದ್ರೆ ಸಕಲ ಪ್ರಪಂಚಕ್ಕೆ ಆಧಾರ ಅಧಿಷ್ಠಾನಭೂತವಾದ ಬ್ರಹ್ಮವೇ ಈ ಪ್ರತ್ಯಗಾತ್ಮನು ಅಂದ್ರೆ ನಾನು ಅಂತ ಹೇಗೆ ನಿಶ್ಚಯ ಮಾಡಿದ್ರಿ ಆಯಿತು. ನಿಶ್ಚಯ ಮಾಡಿದ್ರೆ ಆಗ್ತದೇನು? ಫಲ ಬೇಕು. ಕೆಲಸ ಮಾಡಿದ್ರೆ ಏನು ಸಿಗ್ತದೆ ಅದ ಕೇಳ್ತಾನೆ, ವಿಕ್ರಯ ಮಾಡ್ತಾನೆ. ಇದು ಫಲ ಏನಾಗ್ತದೆ? ಆ ಬ್ರಹ್ಮವೇ ನಾನು, ಜಗತ್ತು ಕಾರಣಕ್ಕೆ ಆಗಿರ್ತಕ್ಕಂಥ ಆಧಾರಷ್ಟವಾದ ಪರಮಾತ್ಮನೇ ಈ ದೇಹಕ್ಕೆ ಕಾರಣ ಅಧಿಷ್ಠಾನವಾಗಿರ್ತಕ್ಕಂಥ ಆತ್ಮನ ಅಂತ ಏನಾಗ್ತದೆ ಅಂತ ಕೇಳಿದ್ರೆ ಫಲಮಃ ಏನಾಗ್ತದೆ? ಪರಮಾಂ ಅತ್ಯಂತ ಶ್ರೇಷ್ಠವಾದ ಮುಕ್ತಿ ಸುಖದಾಂ. ಮುಕ್ತಿ ಸುಖವನ್ನು ಎಲ್ಲರೂ ಮಾಡುವುದು ಅದಕ್ಕೆ ಸುಖಕ್ಕೆ, ಅದರ ಸುಖಕ್ಕೆ ಮಾಡ್ತಾರೆ. ಈ ಪರಮಾತ್ಮ ನಾನು ತಿಳ್ಕೊಂಡ್ರೆ ಸುಖ ಸಿಗ್ತದೆ ಅಂದಿರಿ. ಸುಖನೂ ನಮಗೆಲ್ಲ ಸುಖ ಸಿಗ್ತದೆ ಅಂತ ಊರಾಗದಾರ ರೀ ಎಲ್ಲರೂ ಕೆಲಸ ಮಾಡಿ. ಪರಮಾಂ ಸುಖಂ ನಂಬರ್ 1. ಪರಮಾತ್ಮ ಅದಕ್ಕಿಂತ ಶ್ರೇಷ್ಠವಾದ ಆನಂದವೇ ಇಲ್ಲ. ಅದಕ್ಕಿಂತ ಇದಕ್ಕೆ ಮೇಲೆ ನಿಜಗೊಂಡು ಬರೆದ್ರೆ ಅಂಥದ್ದು ಇದಕ್ಕೆ ಯಾವುದೇ ಇಲ್ಲ. ಇದಕ್ಕೆ ಇದೇ ಲಾಸ್ಟ್ ಗೋಲ್ಡ್ ಮೆಡಲಿಸ್ಟ್, ಇದ್ರ ಮೇಲಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಪರಮಾಂ ಏನಪ್ಪ ಮುಕ್ತಿ ಸುಖದಾಂ, ಮುಕ್ತಿ ಕೊಡ್ತಕ್ಕಂಥ. ಮತ್ತು ಹಂಗೆ ಶಾಂತಿಂ, ಶಾಂತಿಂ ಓಂ ಶಾಂತಿ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಶಾಂತಿಂ. ಹೌದಲ್ಲ? ಶಾಂತಿ ಅಂದರೆ ಬುದ್ಧಿ ಉಪಶಾಂತಿಂ. ಮತ್ತು ಬುದ್ಧಿ ಉಪಶಾಂತಿ ಮತ್ತೊಂದು ವಿಚಾರ ಮಾಡೋ ಜರೂರತೆ ಇಲ್ಲರಿ. ಮತ್ತು ಲಾಸ್ಟ್ ಅದು ಬುದ್ಧಿ ಮುಂದೆ ವಿಚಾರ ಮಾಡೋಕ್ಕೆ ಏನೋ ಉಳಿದಿಲ್ಲ. ವಿಚಾರ ಮಾಡೋದೇ ಬುದ್ಧಿ ಉಪಶಾಂತಿಂ. ಆಯ್ತು, ಶಾಂತಿ ವಿಚಾರ ಮಾಡೋದೇ ಇಲ್ಲಿ. ಬುದ್ಧಿ ಕೆಲಸ ಮುಗೀತು. ಹೌದಲ್ಲ? ನೀವು ಆ ಕೈಲಾಸಕ್ಕೆ ಹೋಗ್ತಿರಲ್ಲ, ಸಾಯುಧ ಕೈಲಾಸ ಪರ್ವತಕ್ಕೆ ಅಲ್ಲಿ ಗಾಡಿ ಮುಗಿತು. ಮುಂದೆ ಗಾಡಿ ಒಳಗೆ ನಡ್ಕೋತೇ ಹೋಗೋ. ಅದ್ರ ಮೇಲೆ ಗಾಡಿ ಹೋಗಿಲ್ಲ, ಅಲ್ಲಿ ತಕ್ಕೇ ಹೋಗ್ತಾವೆ ಗಾಡಿ. ಹಂಗೆ ಬುದ್ಧಿ ಕೆಲಸನೂ ಅಲ್ಲಿ ತಕ್ಕದ ಮುಂದೆ ಇಲ್ಲ. ಮುಂದೆ ಬುದ್ಧಿ ಕೆಲಸ ಮಾಡ್ತಾರೆ. ವಿಚಾರೇ ಮುಗಿದು ಹೋಗ್ಯದ. ಆತ್ಮ ವಿಚಾರ, ನಿತ್ಯ ವಿಚಾರ ಇವೆಲ್ಲ ಮುಗಿದು ಹೋಗ್ಯಲ್ಲ. ಈಗೇನದ ಮುಗೀತು, ಲಾಸ್ಟ್ ಮುಗೀತು. ಅವಾಗೇನಕ್ಕ ಶಾಂತಿ. ಕೈಲಾಸ ಪರ್ವತ ಏರಿದ ಬಳಿಕ ಬದ್ರಿ ಕೇದಾರಕ್ಕೆ ಹೋಗೋಕೆ ಮತ್ತೆ ಅಲ್ಲಿ ಹೋಗೈತಿ. ಬದ್ರಿ ನೈತೋ ಉದ್ರಿ ಅಲ್ಲೇನು ಹೋಗೋದಿಲ್ಲ ಕಡೆ ಲಾಸ್ಟ್ ಅದು. ಅದಕ್ಕೆ ಅಲ್ಲಿ ಮತ್ತು ಪ್ರವಾಸ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು. ಆವಾಗ ಏನಾಗ್ತದೆ? ಪರಮಾಂ ಮುಕ್ತಿ ಸುಖದಾಂ ಶಾಂತಿಂ. ಅಂದರೆ ಶಾಂತಿ ಅಂದರೆ ಬುದ್ಧಿ ಉಪಶಾಂತಿಂ. ಬುದ್ಧಿಗೆ ಮುಂದೆ ವಿಚಾರ ಮಾಡೋ ಅವಶ್ಯಕತೆಯೇ ಇಲ್ಲ. ಆಯ್ತು. ಯಾವಾಗ ವಿಚಾರ ಹೋಗಿ ನಿರ್ವಿಚಾರ ಸ್ಥಿತಿ ಬರ್ತದೆ ಅವಾಗ ಶಾಂತಿನೇ ಅದ. ನಿದ್ಯಾಗ ಬುದ್ಧಿ ಏನು ವಿಚಾರ ಮಾಡೋಂಗಿಲ್ಲ, ಶಾಂತಿನೇ ಅದ. ಹಂಗೆ ಎದ್ದಾಗೂ ಏನೋ ವಿಚಾರ ಇಲ್ಲ ಅಂದರೆ ಶಾಂತಿನೇ ಅದ. ಅದಕ್ಕೆ ಅದ್ರ ಬುದ್ಧಿ ಉಪಶಾಂತಿಂ ಅಂದ್ರೇನು? ಬ್ರಹ್ಮ ಸಂಸ್ಥಾಂ ಇತಿ ಯಾವತ್ ಬ್ರಹ್ಮರೂಪ ಆಗಿ ಇರುವುದು ಅಂದರೆ ಏನು? ಹಾಗೆ ಏನಾಗ್ತದ? ಅಂಥ ಬ್ರಹ್ಮವ್ರಾಪುವ ಇರ್ತಕ್ಕಂಥದ್ದು ಏನದ? ಅಂಥದ್ದೇನಪ್ಪ ಅಂದ್ರೆ ಯಾವತ್ ಏನಪ್ಪ ಭಜಸ್ವ ಪ್ರಾಪ್ನಿ. ಅಂಥ ಬ್ರಹ್ಮವನ್ನು ಪ್ರಾಪ್ತಿ ಮಾಡಕು.
ಅದರ ಚಿಂತನೆಯನ್ನು ಮಾಡು. ಏನಂತ? ನಾನು ಅಹಂ ಬ್ರಹ್ಮಾಸ್ಮಿ. ಹಿಂಗೆ ಚಿಂತನೆಯನ್ನು ಮಾಡು. ಅದಕ್ಕೆ ತನ್ನ ಬಿಟ್ಟು ಏನು ಚಿಂತನೆ ಮಾಡೋಕ್ಕೆ ಇಲ್ಲ. ಬ್ರಹ್ಮದಕ್ಕೆ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಅದಕ್ಕೆ ಈ ಆತ್ಮವೇ ಬ್ರಹ್ಮ ಅಂತ ತಿಳ್ಕೊಂಡು ಬ್ರಹ್ಮಾಸ್ಮಿ ಅಂತ ಹಿಂಗೆ ಚಿಂತನೆಯನ್ನು ಮಾಡು ಅಂತ ಹೇಳಿದರು. ಶಾಂತಿ ನಿರ್ವಾಣ ಪರಮಾಂ ಮತ್ ಸಂಸ್ಥಾ ಮದಿಗಚ್ಚತಿ. ಪರಮಾತ್ಮ ಹೇಳ್ದ ಏನಪ್ಪ, ಏನಾಕದ? ನಿರ್ವಾಣ ಪರಮಾಂ ಶಾಂತಿಂ. ನಿರ್ವಾಣದ ಕಡಿ, ಅಲ್ಲಿಂದಲ್ಲೇ ನಿರ್ವಾಣವನ್ನು ಇದು ಅಂದ್ರೆ ಅವರು ಅದು ನಿರ್ವಾಣ. ಹೌದಾ? ಯತ್ರ ನ ಬಾಣಂ ಅಸ್ತಿ ತತ್ ನಿರ್ವಾಣಂ. ವಾಣ ಅಂದ್ರೆ ಬಾಣ, ಬಾಣ ಅಂದ್ರೆ ಕ್ಲೇಶ. ಹೌದಲ್ಲ? ಬಾಣ ಕ್ಲೇಶ. ಯತ್ರ ನ ಪಂಚಕೋಶಗಳು ಇಲ್ಲ, ಪಂಚಪಾಶಗಳಿಲ್ಲ, ಮತ್ತು ಕ್ಲೇಶ ಇದಾವನಿ, ಅವು ನಿರ್ವಾಣ ಅಂತಾರೆ. ಯಾವ ದುಃಖದ ಸಂಪರ್ಕವಿಲ್ಲದೆ ಇರುವುದು. ಹೇಗಪ್ಪ ಅಂದ್ರೆ ಮೇಘವಿಲ್ಲದ ಆಕಾಶದಂತೆ, ಮೋಡವಿಲ್ಲದ ಆಕಾಶನ ಸ್ವಚ್ಛ ಇರ್ತದೆ. ಹಂಗೆ ಯಾವ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಇತ್ಯಾದಿ ಇವುಗಳಿಗೆ ಮೂಲ ಕಾರಣವಾದ ಅಜ್ಞಾನ, ಇವೆಲ್ಲ ಇಲ್ಲದಿರತಕ್ಕಂಥ ಪರಮಾಂ ಶ್ರೇಷ್ಠವಾದ ಮುಕ್ತಿ ಸುಖಧಾಮ, ಮುಕ್ತಿ ಸುಖಧಾಮ ಅಂದರೆ ಆತ್ಮವೇ ಪರಮಾತ್ಮ ಅನ್ನತಕ್ಕಂತಹ ಮುಕ್ತಿ. ಆ ಮುಕ್ತಿಯ ಸುಖವನ್ನು, ಅಭೇದ ಜ್ಞಾನದ ಸುಖವನ್ನು ಏನಪ್ಪ ಅಂತ ಕೇಳಿದರೆ ಶಾಂತಿಂ. ಆ ಶಾಂತಿಯನ್ನು ಬುದ್ಧಿ ಉಪಶಾಂತಿಂ, ಎಲ್ಲಿ ವಿಚಾರ ಮಾಡುವ ಬುದ್ಧಿ ಲಯವಾಗುತ್ತದೆಯೋ ಮುಗಿತು. ಈ ವಿಚಾರ ಏನು, ಲಾಸ್ಟದ ವಿಚಾರ ಏನು ಮಾಡ್ತಾರೆ? ಕೈಲಾಸ ಪರ್ವಕ್ಕೆ ಹೋಗಿ ಮುಟ್ಟಿದ್ಮೇಲೆ ಮತ್ತೆ ಅಲ್ಲಿ ಹೋಗ, ಅದೇ ಲಾಸ್ಟ್ ಅದ. ಹಾಗೆ ಅಲ್ಲಿ ಮುಟ್ಟಿ ಬುದ್ಧಿ ಏನಾಗ್ತದೆ? ಉಪಶಾಂತಿ ಆಗ್ತದೆ. ಎಲ್ಲಿ? ಕೈಲಾಸ ಪರ್ವತ ಹೋಗೋದು ಮ್ಯಾಲೆ, ಮುಂದೆಲ್ಲಿ ಹೋಗೋದಿಲ್ಲ. ನದಿಗಳು ಸಮುದ್ರ ಕೂಡೋದ ಮೇಲೆ ಮುಂದೆಲ್ಲಿ ಹರಿಯಂಗಿಲ್ಲ. ಹಂಗೆ ಈ ಬುದ್ಧಿ ಕೂಡ ಬ್ರಹ್ಮವನ್ನು ಸೇರಿದ ಮೇಲೆ ಮತ್ತೆ ಹೋಗ್ತದೆ. ಸಮುದ್ರ ಸೇರಿಯೋದು ಮತ್ತೆ ಹೋಗೋದಿಲ್ಲ. ಏನಕ್ಕೆ? ಶಾಂತ ಸಮುದ್ರ ಜೊತೆ ಕೂಡಿ ಹರಿಯುವುದು ಬಿಟ್ಟು ಹೇಗೆ ಶಾಂತವಾಗುತ್ತದೆಯೋ ಹಾಗೆ ಈ ಬುದ್ಧಿನೂ ಕೂಡ ಬ್ರಹ್ಮವನ್ನು ಸೇರಿ ಬ್ರಹ್ಮ ಸಂಸ್ಥಾನ ಇತಿ, ಬ್ರಹ್ಮದಲ್ಲಿ ಉಳಿದು ಏನಾಗ್ತದೆ? ಯಾವತ್ ಭಜಸ್ವ ಪ್ರಾಪ್ನುಹಿ. ಅದಕ್ಕೆ ಸದಾ ಅದರೊಳಗೆ ನಿಧಿಧ್ಯಾಸನವನ್ನು ಮಾಡ್ತಾನೆ. ಶ್ರವಣ ಮನನ ಆಮೇಲೆ ನಿಧಿಧ್ಯಾಸನ ಮಾಡ್ತಾನೆ. ಅವಾಗೇನಾಗ ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾ ಮದಿಗಚ್ಚತಿ. ಪರಮಾತ್ಮ ಗೀತಾ ಹೇಳೋಣ ಏನಪ್ಪ? ನಿರ್ವಾಣ ಪರಮಾಂ ಶಾಂತಿಂ. ಏನಪ್ಪ? ಪರಮಶಾಂತಿಯನ್ನು. ನಿರ್ವಾಣ ಅಂದ್ರೆ ಯಾವ ದುಃಖ ಇಲ್ಲ, ವಾಣ ಅಂದ್ರೆ ಬಾಣ, ಯಾವ ದುಃಖ ಇಲ್ಲದೆ ತ್ರಿವಿಧ ದುಃಖ ರಹಿತವಾಗಿರ್ತಕ್ಕಂಥ ಪರಮಶಾಂತಿಯನ್ನು ಮತ್ತು ಸಂಸ್ಥಾ ನನ್ನಲ್ಲಿ ಇದ್ದು ನನ್ನ ಒಡಗೂಡಿ ಅಧಿಗಚ್ಚತಿ, ನನ್ನನ್ನು ಕೂಡಿ ಸಮಸ್ತ ದುಃಖಗಳಲ್ಲಿ ಬಿಡಪಟ್ಟವನಾಗಿ ಶಾಂತಿಯನ್ನು ಹೊಂದುತ್ತಾನೆ ಅಂತ ಗೀತೆಯಲ್ಲಿ ಕೂಡ ಪರಮಾತ್ಮ ಈ ಮಾತನ್ನು ಹೇಳಿದಾನ. ಅದಕ್ಕೆ ಅದರಿಂದ ದೇಹಾಭಿಮಾನ ಬಿಡು. ಅದು ಮುಂದಿನ ಸ್ವಲ್ಪ ಹೇಳ್ತಾರೆ, ದೇಹಾದು ಅಭಿಮಾನ ತ್ಯಾಗಂ ವಿನ. ನಿನಗೆ ಶಾಂತಿ ಬೇಕಾಗಿತ್ತು ಅಂದ್ರೆ ಹೌದು ಅದನ್ನು ತೆಗಿ. ಅದು ಒಳಗಿತ್ತು ಅಂದರೆ ಶಾಂತಿ ಸಿಗಂಗಿಲ್ಲ. ಕಾಲಾಗ ಮುಳ್ಳು ನಟ್ಟಿತ್ತು ಅಂದರೆ ತೆಗಿತಕ್ಕ ನಿನಗೆ ಸಮಾಧಾನ ಆಗುವುದಿಲ್ಲ. ಹೌದಲ್ಲ? ಎಲ್ಲೇ ಹಲ್ಲಾಗ ಒಂದು ಏನು ಸಿಕ್ಕಿತ್ತು ಅಂದ್ರೆ ಹೊರಗೆ ಬರೋತಕ್ಕ ಸಮಾಧಾನ ಆಗಂಗಿಲ್ಲ. ಕಜ್ಜಿ ಹತ್ತಿತ್ತು ಅಂದ್ರೆ ತುರ್ಸೋತಕ್ಕ ಸಮಾಧಾನ ಆಗಂಗಿಲ್ಲ. ತುರ್ಸಬೇಕೆ. ಹಲ್ಲಾಗೇನು ಸಿಕ್ಕರೆ ನಾಲಿಗೆ ಅಲ್ಲೇ ಹೋಗ್ಕೊಂಡಿರ್ತದೆ ಚಂತಾನ. ಎಂದೂ ನಾಲಿಗೆ ಅಲ್ಲೇ ಇದ್ದು ಅದಕ್ಕೆ ನಾಲಿಗೆ ಎಂದೂ ಮುಟ್ಟಂಗಿಲ್ಲ. ಖರೆ ಕಡ್ಡಿ ಕೂತ ಚಂತಾನ ಅಲ್ಲೇ ಇರ್ತದೆ. ಹಾಗೆ ಮತ್ತು ಸಂಸ್ಥಾನ ನನ್ನನ್ನು ಯಾರು ಹೊಂದಿರ್ತಾರೆ ಅವರಿಗೆ ಆಗ್ತದೆ. ಇಲ್ಲಕ್ಕೆ ಅನ್ಯ ಶರೀರದ ಏನಪ್ಪ ಅಂತ ಕೇಳಿದ್ರೆ ಆಗೋದಿಲ್ಲ. ಆದ್ದರಿಂದ ಏನು ಮಾಡು ಅಂತ ಕೇಳಿದರೆ ನೀನು ಸದಾ ನನ್ನನ್ನೇ ಹೊಂದು. ದೇಹದ ಅಭಿಮಾನ ತ್ಯಾಗಂ ವಿನ. ಅದು ಹೆಂಗೆ ಸಿಗ್ತದೆ ರೀ? ಮತ್ತು ಸಂಸ್ಥಾ ನಿನ್ನನ್ನು ಹೊಂದೋದು ಹೆಂಗೆ ನೋಡಪ್ಪ, ನಾನು ಜೊತೆಗೆ ನೀ ಹಮೇಶ ಹೊಂದದವನೇ ಇದ್ದೀನಿ.
ಯಾಕೆ ನಾನೇ ಎಲ್ಲ ಕಡೆ ನೀ ಹೊಂದಬೇಡ, ನಾನು ಹೊಂದೀನಿ. ಆಕಾಶ ಎಲ್ಲ ಕಡೆ ಇದೆ, ಹೊಂದೀನಿ. ನಾನು ಬಿಟ್ಟು ಯಾರಿಗೆ ಇರೋಕ್ಕೆ ಬರೋಂಗಿಲ್ಲ. ಪರಂತು ಹಾಗೆ ಇದ್ದೀನಿ ನಿನಗೆ ಗೊತ್ತಿಲ್ಲಕ್ಕಿದು ಸಮಸ್ಯೆ ಅದು. ಹಿರಣ್ಯ ನಿಧಿರು ಪರಿಪರಿ ಸಂತು ನ ವಿದ್ಯುವು. ಬಂಗಾರ ಗಂಟಿನ ಮೇಲೆ ಕೂತ ನಾ ಬಡವ ಅಂತ ಹೆಂಗೆ ಅಳ್ತಾನ, ಹಂಗೆ ಜೀವ ಪರಮಾತ್ಮನ ಜೊತೆಗೆ ಸದಾನಂದ ಜೊತೆಗೆ ಸದಾ ಇದ್ದರೂ ದುಃಖಿಯಾಗೇನು, ಸದಾ ಇದ್ದರೂ ದುಃಖಿಯಾಗೇನು. ಅದಕ್ಕಂತಾರಪ್ಪ ಅಂತ ಕೇಳಿದರೆ ಯಾಕಾಗೇನ? ಅನ್ಯ ಬುದ್ಧಿಯಿಂದ. ಅದು ಬಿಡು, ಅನ್ಯ ಬಿಡು. ನೀ ಸ್ವತಃ ಆನಂದ ನಿಧಿ ಇದ್ದಿ. ಅದ್ರ ಯಾಕಪ್ಪ ಶಾಸ್ತ್ರ ಹೇಳ್ತಾರೆ ಅವರು, ನಿನಗೆ ಏನಾಗ್ಯದ ಅಂತ ಕೇಳಿದರೆ ದೇಹಾದಿಗಳಲ್ಲಿ ನೀನು ತಪ್ಪು ತಿಳುವಳಿಕೆ ಆಗಿರುವುದರಿಂದ ಅದು ನನಗೇನಪ್ಪ ಅಂತ ಕೇಳಿದರೆ ಆ ಸ್ವರೂಪದ ಆನಂದ ನಿನಗೆ ಸಿಗಾಗ್ತಾ ಇರಲಿಲ್ಲ. ದೇಹಾಭಿಮಾನ ತ್ಯಾಗಂ ವಿನ. ಈ ಭ್ರಮಬುದ್ಧಿ ಬಿಡು ತನಕನೂ ನಿನಗೆ ಆನಂದ ಸಿಗುವುದಿಲ್ಲ. ಅದು ನಿನ್ನಲ್ಲಿ ಅದು. ಆದರೆ ನಿನಗೆ ಬುದ್ಧಿ ಆಗ್ಯದ ದರಿದ್ರ ಅಂತ ನಿನಗೆ ಗೊತ್ತಿಲ್ಲ. ಅದನ್ನು ಬಿಡುತ್ತಕ್ಕೆ ದೇಹಾಭಿಮಾನಂ ತ್ಯಾಗಂ ವಿನ. ದೇಹದ ಅಭಿಮಾನ ಬಿಡದಾನೆ. ನೋಡಿ ಎಷ್ಟು ಚಂದ ಹೇಳ್ತಾರೆ. ಎರಡನೇದು ಬರೇ ಶಾಸ್ತ್ರ ಓದುವುದರಿಂದನೇ. ಶಾಸ್ತ್ರ ಓದ್ತಾ ಅದಕ್ಕೂ ಆಗಿಲ್ಲ ಅವರು. ಪರೋಕ್ಷ ಜ್ಞಾನದಿಂದ, ಶಾಸ್ತ್ರಗಳ ಜ್ಞಾನ ಪರೋಕ್ಷ ಜ್ಞಾನದಿಂದ ಆಗಲಿ. ಕೇವಲ ಶಾಸ್ತ್ರಜನ್ಯ ಜ್ಞಾನ ನ ಮುಕ್ತಿ ಅಲ್ಲ, ನ ಮುಕ್ತಿ. ಶ್ರೋತ್ರಿಯ ಆದ್ರೂ ಅವನಿಗೆ ಮುಕ್ತಿ ಆಗೋದಿಲ್ಲ. ಭಾಳ ಮಂದಿ ಶ್ರೋತ್ರಿಯ ಇರ್ತಾರೆ, ಎಲ್ಲ ಶಾಸ್ತ್ರ ಕಂಡಿರ್ತಾವೆ ಅಷ್ಟು. ಆಮೇಲೆ ಏನಪ್ಪ ಅಂದ್ರೆ ಅಭಿಮಾನ. ಇವೆರಡು ಅಭಿಮಾನ ಇದ್ದರೂ ದೇಹದ ಅಭಿಮಾನ ಇರಬಾರ್ದು, ಶಾಸ್ತ್ರದ ಅಭಿಮಾನ. ಪರೋಕ್ಷ ಜ್ಞಾನ, ಪರೋಕ್ಷ ಜ್ಞಾನ ಅಂದರೆ ಶಾಸ್ತ್ರದ ಜ್ಞಾನದ ಅವನಿಗೆ. ಅದರಿಂದನೂ ಕೂಡ ಹಂಗಿಲ್ಲ ಅಂತವ. ಕೇವಲ ಶಾಸ್ತ್ರ ಜ್ಞಾನ ಅರ್ಥ ಅವರು. ಕೇವಲ ಶಾಸ್ತ್ರಜನ್ಯ ಜ್ಞಾನ, ಪರೋಕ್ಷ ಜ್ಞಾನ ಏನಾಗ್ತದ? ನ ಮುಕ್ತಿ, ಮುಕ್ತಿ ಸಿಗುವುದಿಲ್ಲ. ಅದಕ್ಕೆ ಹೇಳಿದ್ರು ದೇಹೇಂದ್ರಿಯಾದವು ಅಸತಿ ಭ್ರಮೋದಿತಾಂ ವಿದ್ವಾನ್ ವಿದ್ವಾನ್ ಅಹಂತಾಂ ನ ಜಹಾತಿ ಯಾವತ್ತು. ಅವ್ರು ಹೇಳಿದ್ರು ವಿದ್ವಾನ್, ವಿದ್ವಾನ್ ಅಂದರೆ ಏನು? ಶಾಸ್ತ್ರಜ್ಞಾತ, ಪರೋಕ್ಷ ಜ್ಞಾನಿ, ಶಾಸ್ತ್ರಜ್ಞಾತ. ದೇಹೇಂದ್ರಿಯಾದವು ಎಲ್ಲನೂ ಗೊತ್ತದ, ಎಲ್ಲ ಗೊತ್ತದ. ನಮಗೆ ಹೇಳ್ತೀರಿ ಹೇಳಿನ. ವೇದಾಂತ ವಿಭಾಗದ ಅಧ್ಯಕ್ಷರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಾಗ. ಅವ್ರ ಮಗ ಸತ್ರ ಮನೆ ಮಂದಿಗಿಂತ ಹೆಚ್ಚು ಗಳಿತಿದ್ರಂತ ಅವರು. ಆ ವೇದಾಂತ ಓದ್ರು ಸನ್ಯಾಸಿಗಳು ನೋಡಿಕಿದ್ದು ಬಂದರು. ಗುರುಗಳು ಮಗ ಸತ್ತನಂದ್ರೆ ಬರ್ಬೇಕಲ್ಲ, ಮತ್ತೆ ಬಂದು ನೋಡೋದು ಹಣಿ ಪಡ್ಕೊಂಡ್ರು ಅವರು. ದಿನ ಬ್ರಹ್ಮಾಹಂ ಪಂಚಕೋಶಗಳಿಗೆ ಏನಪ್ಪ ಅಂತಂದ್ರೆ ಅವಸ್ಥಾತ್ರಯಗಳಿಗೆ ಸಾಕ್ಷಿನ ಅಂತ ದಿನ ನಮಗೆ ಓದಿಸ್ತಾರೆ. ಈಗ ಎದೆ ಬಡ್ಕೊಂಡು ಅಳಕತ್ಯಾರ. ಏನಪ್ಪ ಅಂತ ಭಾಳ ಆಶ್ಚರ್ಯ ಆಯ್ತದ ಸಾಧುಗಳಿಗೆ. ಮತ್ತು 10 ದಿವಸ ಎಲ್ಲ ಅದ್ಕೊಂಡು ಹೋಗಿ ಭೇಟಿ ಆದ್ರಂತವ್ರು. ಏನು ರೀ ಅಪ್ಪ ಗುರುಗಳ ಮೊನ್ನೆ ನೀವು ಅಳೋದು ನೋಡಿ ನಮಗೆ ಭಾಳ ಆಶ್ಚರ್ಯ ಆಯಿತು. 30 ವರ್ಷ ಆಯ್ತು ಹೇಳ್ಕತ್ತೀರಿ. ದೇಹತ್ರಯಿಗೆ ವಿಲಕ್ಷಣವಾದ ಸಾಕ್ಷಿ, ಅವಸ್ಥಾತ್ರಯಗಳಿಗೆ ವಿಲಕ್ಷಣವಾದ ಪಂಚ ಹೇಳ್ತೀರಿ. ಇದು ಏನು ರೀ ಇದು ಅಂದ. ಒಳಗೆ ಬಾ, ಒಳಗೆ ಕರ್ಕೊಂಡು ಹೋಗಿ. ಅವ್ರಂದ್ರು ಮಂದಿ ಏನಪ್ಪ ಅಂದ್ರೆ ಎಲ್ಲರ ಮಂದಿ ಎದೆ ಬಡ್ಕೊಳಕತ್ತೇವ, ಯಾರಿಗೆ ಸಮಾಧಾನ ಮಾಡಲಿ? ಅದಕ್ಕಿಂತ ಹೆಚ್ಚಿಗೆ ನಾನೇ ನನಗೆ ಸಮಾಧಾನ ಮಾಡ್ತಾವಂತ ಹತ್ತೀನೋ ನಾ ಏನು ಇದು ಮಾಡಿಲ್ಲ. ಮನೆಗೆ ಎಲ್ಲರೂ ಅಳಕತ್ತೇವೆ, ಯಾರಿಗೆ ಸಮಾಧಾನ ಮಾಡಲಿ ನಾವು ಒಬ್ಬನೇ? ಹೆಚ್ಚಿಗೆ ನಾನೇ ಥರ ಎಲ್ಲ ಬಿಟ್ಟು ನಾನೇ ಮುದುಕ, ನನಗೆ ಸಂಭಾಷಣೆ ಬಂದರೆ ಎಲ್ಲರೂ ಅದಕ್ಕೆ ಹತ್ತೀನಿ. ಏನು ತಿಳ್ಕೊಂಡಿಲ್ಲ, ಅದು ಕಠಿಣ ಅದು. ಅದಕ್ಕೆ ಶಾಸ್ತ್ರ ಅದು ಹೇಳಕ್ಕೆ ಅದು ಬರೋ ಕಠಿಣ ಇರ್ತದೆ. ಅದಕ್ಕಂತಾರೆ ಅವರು ದೇಹೇಂದ್ರಿಯಾದವು ಅಸತಿ, ದೇಹೇಂದ್ರಿಯಾದವು ಸತ್ಯವಲ್ಲದ ಈ ದೇಹಾದಿಗಳಲ್ಲಿ ಏನು
ಏನು ವಿದ್ವಾನ್ ಭ್ರಮೋದಿತ ಅಹಂತ ಇದೇನದ ಹೆಂಗಾಗಿದೆ ಇದು ವಿದ್ವಾನ್ ಅವರಿಗೆ ಭ್ರಮೋದಿತ ದೇಹ ಆದವು, ಅಸತಿ ದೇಹ ಆದವು, ಭ್ರಮೋದಿತ ಅಹಂತ ಏನಪ್ಪ ಅದು ನ ಜಹಾತಿ ಯಾವತ್ ಎಲ್ಲಿಯವರೆಗೆ ಭ್ರಮದಿಂದ ಉತ್ಪನ್ನವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ನಾನೆಂಬ ಬುದ್ಧಿಯು ಯಾವತ್ ನ ಜಹಾತಿ ಎಲ್ಲಿಯವರೆಗೆ ನಾ ಅಲ್ಲ ಅಂತ ತಿಳ್ಕೊಳ್ಳಂಗಿಲ್ಲ. ದೇಹ ಇಂದ್ರಿಯ ಕೋಶ ಇವು ನಾವು ಅವಸ್ಥಾನ ಅಲ್ಲ ಎಲ್ಲಿಯೂ ತಿಳ್ಕೊಳ್ಳಂಗಿಲ್ಲ. ತಾವತ್ ಅಲ್ಲಿಯವರೆಗೆ ಏನಪ್ಪ ಅಂತ ಕೇಳಿದರೆ ವೇದಾಂತ ನಯಾಂತರದರ್ಶಿ ವೇದಾಂತಗಳನ್ನು ಸಂಪೂರ್ಣವಾಗಿ ಶಾಸ್ತ್ರ ತಿಳಿದುಕೊಂಡಿರ್ತಕ್ಕಂಥವರಿಗೆ ಅಪಿ ಏಷಃ ಅಪಿ ಅಂಥವರಿಗೂ ಕೂಡ ಮುಕ್ತಿ ವಾರ್ತಾಂ ತಾವನ್ನ ತಸ್ಯ ನ ಅಸ್ತಿ ಏನ್ರಿ ಅವರಿಗೆ ಮುಕ್ತಿ ಸಿಗಂಗಿಲ್ಲ. ಅವ್ರು ಬೇಕಾದ ಶಾಸ್ತ್ರ ಓದಿರಲಿ ಗಿಳಿ ಓದಿದ್ರೆ ಎಲ್ಲಿ ತನಕ ಅವರು ದೇಹೇಂದ್ರಿಯಾದಿಗಳಲ್ಲಿ ಭ್ರಮದಿಂದ ಉತ್ಪನ್ನವಾಗಿರ್ತಕ್ಕಂಥ ಅಹಂ ಬುದ್ಧಿ ದೇಹವೇ ನಾನು ಇಂದ್ರಿಯವೇ ನಾನು ಅಂತ ಬುದ್ಧಿ ಅದ. ಇದು ಎಲ್ಲಿ ತನಕ ಏನಪ್ಪ ಅಂತ ಕೇಳಿದರೆ ಅದು ವೇದಾಂತವನ್ನು ತಿಳಿದುಕೊಂಡಿರ್ತಕ್ಕಂಥ ಕೇವಲ ಶ್ರೋತ್ರಿಯರಿಗೆ ವಿಮುಕ್ತ ವಾರ್ತಾ ತಾವನ್ನ ಆ ಸುದ್ದಿಗೆ ಹೋಗಬೇಡ್ರಿ ಅಂತಾರೆ ಅವರು. ವಾರ್ತಾ ಹೌದು ಕೆಲವೊಂದು ವಾರ್ತಾ ಬರ್ತಾವೆ ನೋಡ್ರಿ, ಫಲನೂ ಇಲ್ಲ ಹೊಲಕ್ಕೆಂದು ಹೋಗಿಲ್ಲ. ಅವ್ರು ಹೇಳ್ತಾರೆ ಮುಂಗಾರು ಹೊತ್ತಲ್ಲ ಈ ಬೀಜ ಹಾಕ್ರಿ ಆ ಬೀಜ ಹಾಕ್ರಿ ಉದ್ದು ಹೊಡ್ರಿ ಏನು ಉದ್ದು ಎರಡು ಅವನಿಗೆ ಗೊತ್ತು. ಅದು ವಾರ್ತಾನೇ ಗೊತ್ತಿಲ್ಲ ಅವನಿಗೆ, ಸಮಾಚಾರ ಗೊತ್ತಿಲ್ಲ. ಎಂದು ಹೊಲನೇ ನೋಡಿಲ್ಲ. ಅವನಿಗೆ ಪೂರ್ವ ಪಶ್ಚಿಮ ಬಿತ್ತರಿ ಈಗ ಗೊಬ್ಬರ ಹಾಕ್ರಿ ಮ್ಯಾಲೆ ನೀರು ಬಿಡ್ರಿ ಎಲ್ಲಕ್ಕೂ ನೀರೇ ಬಿಟ್ಟ. ನಾವು ನೀರು ಬಿಡೋದ್ರೆ ಕೈ ಬಿಡ್ತಾರೆ ನೋಡ್ರಿ, ಸತ್ತ ಮೇಲೆ ನೀರು ಬಿಡ್ತಾರಲ್ಲ ನೀರು. ಅವನಿಗೇನು ಸುದ್ದಿ ಗೊತ್ತಿದ್ದಕ್ಕೆ. ಹಾಗೇನಪ್ಪ ಅಂದ್ರೆ ಯಾರು ಅಸತ್ಯವಾದ ಅಲ್ಲದ ತಾನಲ್ಲದ ದೇಹೇಂದ್ರಿಯಾದಿಗಳಲ್ಲಿ ಅವರೇನಪ್ಪ ನಾನು ಅಂತ ತಿಳ್ಕೊಂಡಾರ ಅಂಥವ್ರಿಗೆ ಮುಕ್ತಿ ವಿಮುಕ್ತಿ ಸುದ್ದಿ ಆಗಬೇಕ್ರಿ ಅವರಿಗೆ. ಅವ್ರು ಸುದ್ದಿ ಆಗಬೇಕು. ಬ್ರಹ್ಮಚಾರಿಗೆ ಮದುವೆ ಸುದ್ದಿ ತೊಗೊಂಡು ಏನು ಮಾಡ್ತಾನೆ ರೀ ಬ್ರಹ್ಮಚಾರಿ? ಅವನಿಗೇನು ಸಂಬಂಧ ಬಿಟ್ಟ ಬ್ರಹ್ಮಚಾರಿ ಮನುಷ್ಯ ಏನು ಸಂಬಂಧ? ಹಂಗದ ಹಿಂಗದ ಹೆಂಡತಿ ಮಾಡಿಕೊಟ್ರೆ ಮನೆ ಅದ ಮಕ್ಕಳು ಅರೇ ಇವನು ಮಕ್ಕಳ ಮನೆ ಅವ್ರಿಗೇನು ಗೊತ್ತು? ಅವೆಲ್ಲ ಮಕ್ಕಳು ಇಕ್ಕಳು ಅವನಿಗೇನು ಜರೂರತೆ ಇಲ್ಲ. ಅದಕ್ಕಂತ ಅವರು ಅದು ಅರ್ಥನೇ ಇಲ್ಲ. ಹಾಗೇನಪ್ಪ ಯಾವ ಮನುಷ್ಯನಿಗೆ ದೇಹೇಂದ್ರಿಯಾದಿಗಳಲ್ಲಿ ಪ್ರಾಣಾದಿಗಳಲ್ಲಿ ಭ್ರಮದಿಂದ ಉತ್ಪನ್ನವಾಗಿರ್ತಕ್ಕಂಥ ಅಹಂ ಬುದ್ಧಿಯು ಎಲ್ಲಿಯವರೆಗೆ ಯಾವತ್ ನ ಜಹಾತಿ ಎಲ್ಲಿವರೆಗೆ ಅವು ಹೋಗುವುದಿಲ್ಲವೋ ಅಹಂ ಬುದ್ಧಿ ಅಲ್ಲಿಯವರೆಗೆ ಮುಕ್ತಿ ಮಾತಾಡೋ ಸುದ್ದಿನೇ ಅವನಿಗೆ ಹೇಳಬೇಡ್ರಿ. ನಪುಂಸಕನಿಗೆ ಲಗ್ನದ ಸುದ್ದಿ ಹೇಳಿದ್ರೆ ಏನು ಅರ್ಥ ಆಗ್ತದೆ? ಏನು ಅರ್ಥ ಆಗಿಲ್ಲ. ಹಾಗೇನಪ್ಪ ಅಂದ್ರೆ ದೇಹ ಅಹಂ ಬುದ್ಧಿ ಇದ್ದವನಿಗೆ ಮುಕ್ತಿ ಸಿದ್ಧಿ ಹೇಳಿದ್ರೆ ಅವನಿಗೇನು ಅರ್ಥ ಆಗ್ತದೆ? ದೇಹ ಅಲ್ಲ, ಪ್ರಾಣ, ಮನಸ್ಸು, ಬುದ್ಧಿ ವಿಲಕ್ಷಣ. ವಿಲಕ್ಷಣ ಅಂತ ಎಲ್ಲ ಅವಲಕ್ಷಣ ಅಂತ ನಾನು ವಿಲಕ್ಷಣ ಅಲ್ಲ ಅವಲಕ್ಷಣ. ಅವನ ಮುಂದೆ ಏನು ಗೊತ್ತಾಗಲ್ಲ, ಏನು ಗೊತ್ತಾಗಿಲ್ಲ. ಅದಕ್ಕೆ ಏನಪ್ಪ ವಿಮುಕ್ತ ವಾರ್ತಾಪಿ ಏನಪ್ಪ ಏಷಃ ಏನಪ್ಪ ವೇದಾಂತದರ್ಶಿ ಅಪಿ ವೇದಾಂತದರ್ಶಿ ಏನಪ್ಪ ಶಾಸ್ತ್ರ ಕೇವಲ ತಿಳಿದವರಿಗೆ ಬ್ರಹ್ಮನಿಷ್ಠ ಇಲ್ಲದವರಿಗೆ ಏನಪ್ಪ ಅಂತ ಕೇಳಿದ್ರೆ ಅವರಿಬ್ಬರಿಗೆ ಕೆಲಸ ಇಲ್ಲ. ದೇಹದಲ್ಲಿ ಅಹಂ ಬುದ್ಧಿ ಇದ್ದವನಿಗೆ ಇಲ್ಲ, ಶಾಸ್ತ್ರಜ್ಞಾನ ಇದ್ದವನಿಗೇ ಇಲ್ಲ. ಅದೇನು ಅವ್ರಿಗೆ ಕೆಲಸ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಅಂದರು ವಿದ್ವಾನ್ ಅದು ಹೇಳಿದೆ. ವಿದ್ವಾನ್ ದೇಹಾಂದ್ರಿಯಾದವು ಅಸತಿ ಬ್ರಹ್ಮೋತಿ. ವಿದ್ವಾನ್ ಅಂದರೆ ಯಾರು? ವಿವೇಚನ ಕುಶಲ ಯಾರು ವಿಚಾರ ನಿತ್ಯ ವಿಚಾರ ಮಾಡ್ತಾರೆ. ಇದಕ್ಕೆ ಆತ್ಮ ಅನಾತ್ಮ ವಿಚಾರ ಮಾಡೋರಿಗೆ ಇವ್ರಿಗೇನಪ್ಪ ಅಂತ ಕೇಳಿದರೆ ಆ ವಿವೇಕ ಕುಶಲ ಹೌದಲ್ಲ. ಕುಶಲ ಅಂದರೆ ಶಾಣೆ, ಭಾಳ ಚಂದ ಮಾಡೋ ವಿಚಾರ ಮಾಡೋ. ಅಸತಿ ಮಿಥ್ಯಾಭೂತೆ ಅಸತ್ತಾಗಿರುವ ಮಿಥ್ಯೆಯಾಗಿರುವ ದೇಹೇಂದ್ರಿಯ ಅದು. ದೇಹೇಂದ್ರಿಯ ದೇಹ ಮತ್ತು ಇಂದ್ರಿಯ ದೇಹ ಹಾಣಿ
ತಾನೇ ಆದೀನು. ದೇಹವು ಇಂದ್ರಿಯ ಅಂತಃಕರಣ ಇವೆಲ್ಲವೂ ಕೂಡಿತಕ್ಕ ಆದಿ. ತತ್ ಪ್ರಾಣ ಮನೋಬುದ್ಧಿಯಾದಿ. ಹಂಗಂದ್ರೇನು? ದೇಹ, ಪ್ರಾಣ, ಮನ, ಬುದ್ಧಿ ಇವುಗಳಲ್ಲಿ ಯಾವತಾ ಕಾಲೇನ ಭ್ರಮೋದಿತಾಂ ಭ್ರಾಂತಿಜನಿತಂ. ಎಲ್ಲಿವರೆಗೆ ಶರೀರಾದಿ ಬಹಿಕರಣಗಳಲ್ಲಿ ಇವು ನಾನು ಅನ್ನತಕ್ಕಂಥ ಭ್ರಮದಿಂದ ಉತ್ಪನ್ನವಾಗಿರತಕ್ಕಂಥ ಈ ಅಹಂತಾಂ ಆತ್ಮಬುದ್ಧಿಂ ನ ಜಾತಿ. ಇವು ನಾನು, ನೋಡುವಲ್ಲಿ ನಾನು, ಕೇಳುವಲ್ಲಿ ನಾನು, ಮುಟ್ಟುವಲ್ಲಿ ನಾನು, ನಡೆಯುವಲ್ಲಿ ನಾನು, ಹೀಗೆ ಏನದ ಅಹಂ ಬುದ್ಧಿ ಏನಪ್ಪ ಅಂದ್ರೆ ನ ಜಹಾತಿ. ಜಹಾತಿ ಅಂದರೆ ಪರಿತ್ಯಜತಿ ಪೂರ್ಣರೂಪೇಣ ತ್ಯಜತಿ. ಸಂಪೂರ್ಣ ಈ ಭ್ರಮೆಯನ್ನು ನೋಡುವವನು, ನಡೆಯುವವನು, ಉಣ್ಣುವವನು ನಾನು ಅಂತ ಏನದಲ್ಲ, ಇದು ಭ್ರಮ ಅದ. ನಾನು ನೋಡವಲ್ಲ, ಉಣ್ಣವಲ್ಲ, ಏನಿಲ್ಲ, ನಾನು ಸಾಕ್ಷಿ ಇದ್ದೀನಿ. ಇದು ಸಂಪೂರ್ಣ ಭ್ರಮೆಯನ್ನು ಸಂಪೂರ್ಣವಾಗಿ ಪರಿಪೂರ್ಣ ನ ಪರಿತ್ಯಜತಿ. ಎಲ್ಲಿವರೆಗೆ ಅವು ತ್ಯಾಜ್ಯ ಮಾಡುವುದಿಲ್ಲ, ದೇಹ ಇಂದ್ರಿಯ ಅಂತಃಕರಣದಲ್ಲಿ ನಾನೆಂಬ ಬುದ್ಧಿಯನ್ನು ಎಲ್ಲಿವರೆಗೆ ಸಂಪೂರ್ಣವಾಗಿ ತ್ಯಾಜ್ಯ ಮಾಡುವುದಿಲ್ಲವೋ, ಬಿಡುವುದಿಲ್ಲವೋ, ತಾವತ್ ಕಾಲ ಪರ್ಯಂತಂ ಅಲ್ಲಿಯವರೆಗೆ ಯಾವ ಬಿಡಂಗಿಲ್ಲ ಆ ಪುಂಸಃ ಆ ಮನುಷ್ಯನಿಗೆ ವಿಮುಕ್ತ ವಾರ್ತಾಪಿ ಮುಕ್ತಿ ಸುದ್ದಿನೂ ನಾಸ್ತಿ. ಮತ್ತು ಷಂಡನಿಗೆ ಲಗ್ನ ಸುದ್ದಿ ಏನು ಹೇಳು, ಏನು ಉಪಯೋಗ ಇಲ್ಲ. ಅದಕ್ಕೆ ಯಾವ ಮನುಷ್ಯನಿಗೆ ಪಾಚನ ಶಕ್ತಿ ಇಲ್ಲ, ಅವನಿಗೆ ಅನಂತ ಪಕ್ವಾನ ಸುದ್ದಿ ಏನು ಕೆಲಸ ಅದ ಅವನಿಗೆ? ಅದು ಹಿಂಗೆ ಹಾಕದ, ಹಂಗೆ ಹಾಕದ, ಬಾದಾಮ್ ಹಾಲು ಕುಡಿದ್ರೆ ಹಿಂಗೆ ಹಾಕದ, ತುಪ್ಪ ತಿಂದರೆ ಸಂಡಾಸ ಬರ್ತದೆ. ಅವನಿಗೇನು ಹಾಕದ? ಏನಾಗಿಲ್ಲ. ಅದು ತಾಕತ್ತು ಇದ್ದವನ ಕೆಲಸ, ಅದು ಇಲ್ದವನ ಕೆಲಸ ಏನದು? ತಿಂದರೆ ಏನು ಕೆಲಸ ಆಗಿಲ್ಲ ಅದು. ಹಾಗೆ ಯಾವ ಮನುಷ್ಯ ಮೋಹಿ ಆಗ್ಯಾನ ಶರೀರದಲ್ಲಿ ನಾನೆಂಬ ಬುದ್ಧಿ, ಅವನಿಗೆ ಏನು ಅಂತಃಕರಣ ವಿಲಕ್ಷಣ ಸಾಕ್ಷಿತ್ರ ಏನು ಕೆಲಸ ಕೊಡ್ತದೆ? ಏನು ಕೊಡೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ತಾವತ್ ಅಂಥವರಿಗೆ ವೇದಾಂತ ಏವ ನಯಶಾಸ್ತ್ರ ತಸ್ಯ ಅಂತಃಪಾರ ಎಲ್ಲೋಯ್ತು ವಿಮುಕ್ತಿ ವಾರ್ತಾಪ್ಯ ನಾಸ್ತಿ ಕುತೋ ವಿಮುಕ್ತಿ ರೀತಿ ಭಾವ. ಅಂಥವರಿಗೆ ಎಲ್ಲಿದು ಮುಕ್ತಿ? ಎಲ್ಲಿ ಯಾವರಿಗೆ ಡೈಜೆಸ್ಟರ್ ಪವರೇ ಇಲ್ಲ ಅಂಥ ಮನುಷ್ಯನಿಗೆ ಏನಪ್ಪ ಅಂದ್ರೆ ಖೀರ ಪೂರಿ ಸುದ್ದಿ ಮಾಡಿದ್ರೆ ಏನು ಅರ್ಥ ಅದ? ಅವು ನೋಡಿದ್ರೆ ಮಾರಿ ಕಿವಿಸ್ತಾನ. ಯಾಕೆ? ಅದು ಡೈಜೆಸ್ಟರ್ ಪವರೇ ಇಲ್ಲ. ಏನು ಮಾಡ್ತಾನೆ, ಏನು ತಿಂತಾನೆ, ಏನು ಮಾಡ್ತಾನೆ? ಅದು ಉಂಡ್ರೆ ನಂಗೆ ಮತ್ತೆ ತ್ರಾಸ ಆಗೋದು ಗೊತ್ತದ ಅವನಿಗೆ ಅಲ್ಲ ಅಂತಾನೆ. ಅದಕ್ಕೆ ಹೇಳ್ತಾರೆ ಅವರು ವಾರ್ತಾಪಿ ನಾಸ್ತಿ ಕೂತು ವಿಮುಕ್ತಿರಿತವ. ಏನು ಅದು ಸುದ್ದಿನೇ ಇಲ್ಲ, ಅದು ಹೆಸರೇ ಕೇಳಿಲ್ಲ, ಅದು ಸಾಮಾನ್ಯ ಅವು ಸಿಗ್ತವೆ ಅವನಿಗೆ. ಅದ್ರ ವಾರ್ತಾನೇ ಗೊತ್ತಿಲ್ಲ. ಈ ಅಂಗಡಿಯಾಗ ಈ ಸಾಮಾನು ಸಿಗ್ತಾವೆ ಅಂದ್ರೆ ಹೋಗ್ತಾನೆ. ಅದು ಗೊತ್ತೇ ಇಲ್ಲ, ಸಾಮಾನ್ಯರಿಗೆ ಗೊತ್ತಿಲ್ಲ ಅಂದ್ರೆ ಆ ಪ್ರಯತ್ನ ಯಾಕೆ ಹೋಗ್ತಾನೆ? ಹಾಗೆ ಯಾವ ಮನುಷ್ಯನಿಗೆ ಹೊಟ್ಟೆ ಸರಿ ಇಲ್ಲ, ಅವನಿಗೆ ಉಣು ಸಮಸ್ಯೆ ಬರೋಂಗಿಲ್ಲ ಅಲ್ಲ. ಹಾಗೆ ಯಾವ ಮನುಷ್ಯನಿಗೆ ಅಂತಃಕರಣ ಶುದ್ಧಿ ಇಲ್ಲ, ಅವನಿಗೇನು ಹೇಳ್ತೀರಿ ಅಂತಾರೋ. ಏಷಪಮಾನ ವೇದಾಂತ ನಯಾಂತ ದರ್ಶ ಅಪಿ ಅಸ್ತು ವೇದಾಂತ ಏವ ನಯ ಶಾಸ್ತ್ರ. ಅಂಥವ್ರಿಗೆ ನಯ ಅಂದ್ರೆ ಶಾಸ್ತ್ರ, ವೇದಾಂತ ನಯತಿ ಇತಿ ನಯ. ಯಾವುದು ಹೇಳ್ತದೆ, ನಡೆಸ್ತದೆ, ಶಾಸನಾರ್ಥ ಶಾಸ್ತ್ರ ಮಿತ್ಯುಚ್ಯತೆ. ಹಾಗೆ ವೇದಾಂತ ಶಾಸ್ತ್ರಂ ತಸ್ಯ ಅಂತಃಪಾರಂ ತಂ ದೃಷ್ಟುಂ ಶಿಲ ಅಸ್ತ್ಯಾತಿ ದರ್ಶಿ ವೇದಾಂತ ನೇದರ್ಶಿ. ಏನಪ್ಪ ಅಂದ್ರೆ ಅಂಥ ವೇದಾಂತ ಸಮಸ್ತ ವೇದಾಂತ ಶಾಸ್ತ್ರಗಳನ್ನು ಬಲ್ಲವರು ಏನಪ್ಪ ಅಂತ ಕೇಳಿದ್ರೆ ಅಂಥವ್ರಿಗೂ ಕೂಡ ಸೋಪಿ ಶಾಸ್ತ್ರಜ್ಞೋಪಿ ಆತ್ಮಜ್ಞೋಪಿನ ಇಲ್ಲ, ಶಾಸ್ತ್ರಜ್ಞೋಪಿ ಸಮಲ ಶಾಸ್ತ್ರಗಳನ್ನು ಕಂಠದವರಿಗೆ ಆದರೂ ಲಂಠದವರು. ಯಾಕೆ ಕಂಠಿದ್ರು ಲಂಠದವರು? ಯಾಕೆ ಅಂತ ಕೇಳಿದರೆ ಅಭಿಮಾನ, ಶಾಸ್ತ್ರದ ಅಭಿಮಾನ ಬಿಡಬೇಕಂತಾರಲ್ಲ, ಅದಕ್ಕಂತಾರು ಸೋಪಿ ಅಭಿಮಾನ ತ್ಯಾಗಂ ವಿನ. ಶ್ರೋತ್ರಿಯನೂ ಕೂಡ ಅರ್ಥದ ಶ್ರೋತ್ರಿಯನೂ ಕೂಡ ಸಮಸ್ತ ಶಾಸ್ತ್ರ ಜ್ಞಾತನೂ ಕೂಡ ಅವನು ನನ್ನಂಥ ಶಾಸ್ತ್ರಿನೇ ಯಾರೂ ಇಲ್ಲ. ಹೌದಲ್ಲ?
ನನ್ನಂಥ ವೇತ್ತಾನೆ ಶಾಸ್ತ್ರವೇತ್ತ, ಬ್ರಹ್ಮವೇತ್ತ ಅಲ್ಲ, ಶಾಸ್ತ್ರವೇತ್ತ. ನನ್ನಂಥ ಶಾಸ್ತ್ರಜ್ಞಾನಿನೇ ಯಾರೂ ಇಲ್ಲ ಅಂತ ಯಾರ ಸೋಪಿ ಅಭಿಮಾನ ತ್ಯಾಗ ವಿನ. ನನ್ನಂಥ ಶಾಸ್ತ್ರಜ್ಞಾನಿನೇ ಯಾರೂ ಇಲ್ಲ ಅಂತ ಅನ್ನೋರು ಅವರಿಗೆ ನ ಮುಕ್ತಿ ಮರ್ಯತಿ, ಅಂಥವರಿಗೆ ಮುಕ್ತಿ ಸಿಗುವುದಿಲ್ಲ. ಅಂದ್ರೇನು? ಶ್ರೋತ್ರಿಯನಿಗೆ ಮುಕ್ತಿ ಸಿಗುವುದಿಲ್ಲ. ಇಟ್ಟೆ ಅದು ಹೇಳೋ ಅಭಿಪ್ರಾಯ. ಶಾಸ್ತ್ರ ಬ್ರಹ್ಮಜ್ಞಾನ ಆಗಿದೆ, ಶಾಸ್ತ್ರಜ್ಞಾನ ಆಗಿದೆ. ಶಾಸ್ತ್ರಜ್ಞಾನ ಇದು ಕಾಲಕ್ಕೆ ಮುಕ್ತ ಆಗಿಲ್ಲ. ಆ ಶಾಸ್ತ್ರ ಯಾವುದನ್ನು ಹೇಳಿರುತ್ತದೆಯೋ, ಯಾರ ಬಗ್ಗೆ ಶಾಸ್ತ್ರ ವರ್ಣನೆ ಮಾಡಿರುತ್ತದೆಯೋ ಆ ಬ್ರಹ್ಮನ ಅಂತ ಅನ್ನಬೇಕು. ಆ ಬ್ರಹ್ಮಾಭೇದ ಜ್ಞಾನ, ಬ್ರಹ್ಮ ಮತ್ತು ಆತ್ಮ ಅಭೇದ ಜ್ಞಾನವೇ ಮುಕ್ತಿ ಕಾರಣದ, ಇಲ್ಲ ಕಾರಣ ಇಲ್ಲ. ಅದಕ್ಕೆ ಹೇಳಿದ್ರೆ ಅವರು ಅಂಥವರು ಕೂಡ, ಶಾಸ್ತ್ರದ ಅಭಿಮಾನಿಗಳು ಕೂಡ ನ ಮುಕ್ತಿ ಅರ್ಹತಿ, ಅವರಿಗೂ ಮೋಕ್ಷ ಸಿಗುವುದಿಲ್ಲ. ಮತ್ತು ಹೆಂಗೆ ಸಿಗ್ತದೆ ರೀ? ಹೇಳ್ತಾರೋ ನಿರಂತರ ನಿಧ್ಯಾಸನೇನ ವಿಪರೀತ ಭಾವನಾ ತ್ಯಕ್ತವ್ಯ ಇತಿ ಭಾವ. ಈ ನಿಧಿಧ್ಯಾಸನ ಬಗ್ಗೆ ಹೇಳಕತ್ತೆ. ಅದಕ್ಕೆ ಹೆಂಗಿರು? ಶಾಸ್ತ್ರಜ್ಞಾನ, ಶ್ರವಣ, ಅನಂತರದಲ್ಲಿ ಮನನ, ಆಮೇಲೆ ನಿಧಿಧ್ಯಾಸನ. ಸದಾ ಆತ್ಮವೇ ನಾನು ಅನ್ನತಕ್ಕಂಥ ಚಿಂತನೆಯನ್ನು ಮನುಷ್ಯ ಎಲ್ಲಿವರೆಗೆ ಮಾಡೋಂಗಿಲ್ಲ ಅಲ್ಲಿ ತನಕ ಹೋಗೋಂಗಿಲ್ಲ. ಅದು ವಿಪರೀತ ಭಾವ ಹೋಗೋದು ಬಹಳ ಕಠಿಣ, ಅದು ಬಹಳ ಕಠಿಣ. ಅದು ರೂಢಿ ಬಿದ್ದದ ಮನುಷ್ಯನ ದೇಹನ ಅನ್ನೋದು. ಆತ್ಮ ಚೈತನ್ಯ, ದೇಹ ಜಡ. ಜಡದಲ್ಲಿ ನಾ ಅಂತಾನೆ ವಿಪರೀತ ಭಾವನೆ ಅದು. ಯಾಕೆ? ಭಾಳ ದಿವಸದ ಬಂದ ಹಳಸು. ಹೌದಾ? ನಿಮ್ಮ ಮನೆಯಾಗ 4-8 ವರ್ಷ ಇದ್ದ ದನ ಮಗ್ಗಲು ಮನೆಯವ್ರಿಗೆ ಮಾರಿದ್ರು ಮತ್ತೆ ಬಂದು ಇಲ್ಲೇ ಸೇರ್ತದೆ. ಜನ ಹೊಡಿಬೇಕು ಅದಕ್ಕೆ. ಹರಿ ನಡಿ ನಮ್ಮದಲ್ಲ, ನಿನ್ನ ಮನೆ ಆ ಕಡೆ ಮಾರಿ ಹೋಗಿ ಅನ್ಬೇಕು ಅದಕ್ಕೆ. ಯಾಕೆ? ರೂಢಿ ಅದ ನೋಡ್ರಿ ಅದಕ್ಕೆ. ಹಂಗೆ ಈ ಮನಸ್ಸು ಅನ್ನತಕ್ಕಂಥ, ಬುದ್ಧಿ ಅಂತಕ್ಕಂಥ ಆಕಳಿಗೆ ಇದೇನಾ ಅಂತದ್ದು ಏನು ಅನೇಕ ಜನ್ಮ ಸಂಸಿದ್ದೋ ಅದು. ಇದಕ್ಕೆ ಹೊಡಿದು ಹೆಂಗೆ? ನಿಧಿಧ್ಯಾಸನ. ಹೆಂಗೆ ದೇಹೋ ಅಂತೀನಿ ಕನಸನಾಗ ನೀ ಯಾರು ನಾ ಅಂತೇವಲ್ಲ, ಹಂಗೆ ಬ್ರಹ್ಮಹಂ. ಇದು ಒಂದಲ್ಲ, ಅನೇಕ ಜನ್ಮದಿಂದ ಸಂಸ್ಕಾರದ ಇದಕ್ಕೆ. ಈ ದೇಹವೇ ನಾನು, ಯಾವ ಶರೀರ ಬರ್ತೋ ಆ ಶರೀರಕ್ಕೆ ನಾ ಅಂತ ಅನ್ನೋದು ಇದು ಸ್ವಭಾವದ. ಇದನ್ನು ಹೋಗಲಾಡಿಸಬೇಕಂದ್ರೆ ನಿರಂತರ ಆತ್ಮಚಿಂತನೆ ಅಂದರೆ ನಿಧಿಧ್ಯಾಸನ. ಅದು ಮಾಡಿದ್ರೇ ಈ ವಿಪರೀತ ಬುದ್ಧಿ ದೇಹಾದೇವು ಆತ್ಮಬುದ್ಧಿ ನಿವೃತ್ತಿ ಆಗುತ್ತದೆ ವಿನಃ ಇಲ್ಲ ಆಗೋದಿಲ್ಲ. ಅದಕ್ಕೆ ಅಹಂ ಭಾವಸ್ಯ ದೇಹೇಸ್ಮಿನ್ ನಿಶೇಷ ವಿಲಯಾವಧಿ ಸಾವಧಾನೇನ ಯುಕ್ತಾತ್ಮ ಸ್ವಾಧ್ಯಾಪನ ಸ್ವ ಅಧ್ಯಾಸಪನಯಂ ಕುರು. ಏನು ಚಂದ ಹೇಳಿದ್ರು ನೋಡ್ರಿ. ಅದಕ್ಕೆ ಅಹಂ ಭಾವಸ್ಯ ದೇಹೇ ಅಸ್ಮಿನ್, ಈ ಶರೀರದಲ್ಲಿ ನಾನು ಅನ್ನತಕ್ಕಂಥ ಭಾವನ ನಿಶೇಷ ವಿಲಯಾವಧಿ, ಎಲ್ಲಿವರೆಗೆ ಇದು ಸಂಪೂರ್ಣ ಹೋಗುವುದಿಲ್ಲವೋ, ಶರೀರದಲ್ಲಿ ನಾನೆಂಬ ಬುದ್ಧಿ ಭಾವ ಎಲ್ಲಿವರೆಗೆ ಸಂಪೂರ್ಣ ಹೋಗುವುದಿಲ್ಲವೋ ಅಲ್ಲಿ ತನಕ ಸಾವಧಾನೇನ ಯುಕ್ತಾತ್ಮ, ಯುಕ್ತನಾಗಿ. ಗೀತದ ಬರ್ದಾರ ಯುಕ್ತಿ ಯಾರಿಗಂತ, ಯುಕ್ತನಾಗಿ ಅಂದರೆ ಸದಾ ಅದನ್ನೇ ಮಾಡು ಅಧಿಕಾರಿಯಾಗಿ. ಏನಪ್ಪ ಅಂತ ಕೇಳಿದ್ರೆ ಸ್ವಾಧ್ಯಾಭ್ಯಸನ ಕುರು, ಈ ಅಧ್ಯಾಸವನ್ನು ಅಪನಯ, ಈ ಅಭ್ಯಾಸ ಮಾಡಿ ಈ ಅಧ್ಯಾಸವನ್ನು ಏನು ಅಭ್ಯಾಸ? ಸೋಹಂ ಸೋಹಂ ಬ್ರಹ್ಮಾಸ್ಮಿ ಅಂತ ಅಭ್ಯಾಸ ಮಾಡಿ ಈ ಸ್ವ ಅಧ್ಯಾಸವನ್ನು, ದೇಹವೇ ನಾನೆಂಬ ಈ ಅಧ್ಯಾಸವನ್ನು ಅಪನಯಂಕುರು, ತಿರಸ್ಕಾರ ಮಾಡು. ಯಾಕೆ? ಬಹುಜನ್ಮದಲ್ಲಿ ಇದು ನಾ ಅಂದ್ರೆ ಈ ದೇಹವೇ ನಾನಾಗ್ಯದ, ಹೌದಲ್ಲ? ಹಾಗೆ ಇದಕ್ಕೆ ವಿಲಕ್ಷಣವಾಗಿ ಅರಿಯತಕ್ಕಂಥ ಸಾಕ್ಷಿ ಚೇತನ ಕೂಟಸ್ಥನ ಅಂತ ಅಭ್ಯಾಸ ಮಾಡು. ಅಭ್ಯಾಸ ಮಾಡಿದ್ರೆ ಬರ್ತದೆ, ಹೋಗ್ತದೆ. ಅದು ಹಳಿದು ಹೋಗ್ತದೆ, ಹೊಸದು ಬರ್ತದೆ. ಸ್ವಾಭಾವಿಕವಾಗಿ ಅಭ್ಯಾಸ ಮಾಡಿದ್ರೆ ಬರ್ತದೆ. ಅದು ಅನಂತ ಜನ್ಮದಲ್ಲಿ ದೇಹ ನಾನಂತ ಅಭ್ಯಾಸ ಆಗ್ಯದ. ಈಗ ಇದರಿಟ್ಟು ಅರಿತಕ್ಕಂಥ ಆತ್ಮವೇ ನಾನು ಅನ್ನತಕ್ಕಂಥ ಇದನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದೆ ಅಂದ್ರೆ ಪೂರ್ವ ಸಂಸ್ಕಾರ ಹೋಗ್ತವೆ. ಮನೆಯಾಗ ಏನು ಹೊಲಸಾಯ್ತು ಅಂದ್ರೆ ಶೇಂಟ್ ಸಿಡಿಸ್ತೀರಲ್ಲ, ಶೇಂಟ್ ಸಿಡಿಸ್ತೀರಿ ಹೋಗ್ತಾವದು, ಸ್ವಲ್ಪ ಜಾಸ್ತಿ ಸಿಡಿಸ್ಬೇಕು ಹೋಗ್ತಾವೆ. ಹಂಗೆ ಅದು ಅಭ್ಯಾಸ ಆಗ್ಯದ. ಏನು? ದೇಹ ನಾನು ಅನ್ನೋದು.
ಈಗ ಆತ್ಮವೇ ನಾನು ಅಂತಿಕೊಂಡು ಅಭ್ಯಾಸ ಮಾಡಿದೆ ಅಂದ್ರೆ ಸಾವಕಾಶ ಹೋಗ್ತದೆ. ಕಾಲಾಂತರದಲ್ಲಿ ಅದು ಅಜ್ಞಾನ ಹೋಗಿ ನಾನು ಆತ್ಮಸ್ವರೂಪನ ತಿಳ್ಕೊಳಕ್ಕೆ ಬರ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಇನ್ನು ದೇಹಾತ್ಮಜ್ಞಾನವಜ್ಞಾನಂ ದೇಹಾತ್ಮಜ್ಞಾನ ಬಾಧಕಂ ನೋಡ್ರಿ ಹೆಂಗೆ ನೋಡಿ, ದೇಹಾತ್ಮಜ್ಞಾನವಜ್ಞಾನಂ ದೇಹವೇ ನಾನು ಅನ್ನತಕ್ಕಂಥ ಜ್ಞಾನ ಒಂದು ಜನ್ಮಕ್ಕೆ ಬಂದದ, ಅನ್ನೊಂದು ಜನ್ಮಕ್ಕೆ ಬಂದದೆ. ದೇಹಾತ್ಮ ಹಾಂ ಈ ಶ್ಲೋಕ ಬಿಟ್ಟೇವೆ ಮತ್ತು ಅವಾಗೇ ಕೇಳಿಲ್ಲ. ಇದನ್ನು ಸರಳ ತೋರಿ. ಛಾಯಾ ಶರೀರೇ ಪ್ರತಿಬಿಂಬ ಗಾತ್ರೆ ಯತ್ ಸ್ವದೇಹೇ ಹೃದಯ ಕಲ್ಪನಾಂಗೆ ಯಥಾತ್ಮ ಬುದ್ಧಿಸ್ತವ ನಾಸ್ತಿ ಕ್ವ ಕಾಚಿತ್ ಜೀವ ಶರೀರೇ ಚ ತಥೈವ ಮಾಸ್ತು. ಬಹಳ ಸರಳ. ಏನಪ್ಪ ಅಂದ್ರೆ ಇದು ಶರೀರ ಸ್ಥೂಲ ಶರೀರ ಅಲ್ಲ, ದೇಹವು ಆತ್ಮ ಅಲ್ಲ. ಹೆಂಗೆ ಅದು ಹೇಳ್ತಾರೆ ಅವರು. ಸುಲಭ ಉಪಾಯ ನಿಮಗೆ ಎಲ್ಲರಿಗೆ ಅನುಭವಿದ್ದು ಉಪಾಯ ಹೇಳ್ತಾರೆ. ಛಾಯಾ ಶರೀರೇ ಪ್ರತಿಬಿಂಬ ಗಾತ್ರೇ, ಪ್ರತಿಬಿಂಬ ಆಗಿರ್ತಕ್ಕಂಥ ನಮ್ಮ ನೆಳ್ಳ, ನಮ್ಮ ನೀರಾಗ ಬಿಸಿಲಾಗ ನಮ್ಮ ನೆಳ್ಳ ಬೀಳ್ತಾವಲ್ಲ, ಅದಕ್ಕೆ ಛಾಯಾ ಶರೀರೇ ಪ್ರತಿಬಿಂಬ ಗಾತ್ರೆ. ನೆಳ್ಳಿನೊಳಗೆ ಕನ್ನಡಿಯಾಗ ಪ್ರತಿಬಿಂಬದೊಳಗೆ ನಿಲುಗನ್ನಡಿ ಅಂತ ಇರ್ತಾವಲ್ರಿ ದೊಡ್ಡ, ಆ ಕನ್ನಡಿ ಮುಂದಿನ ಥರ ಕಾಣ್ತಾರೆ. ಬಿಸಿಲಾಗ ಹೋದ್ರೆ ನಮ್ಮ ಛಾಯೆ ಬೀಳ್ತದೆ. ಅದಕ್ಕೆ ನಾ ಅಂದಿದ್ದೇನಪ್ಪ, ಅದಕ್ಕೆ ನಾ ಅಂದಿದ್ದೆ ಅನ್ನಂಗಿಲ್ಲಲ್ಲ. ಅದು ನನ್ನ ಪ್ರತಿಬಿಂಬನೇ ಅಂತೀವಲ್ಲ, ನಾ ಅಂತೀಯೇನು? ಇದು ನನ್ನ ನೆಳೆ ಅಂತೀವಿ, ನಾ ಅಂತೀಯೇನು? ಇದರದೇ ಅದು ಛಾಯಾ ಶರೀರದಲ್ಲಿ ಬಿಸಿಲಿನಲ್ಲಿ ಹೋಗುವಾಗ ಛಾಯಾ ಶರೀರದಲ್ಲಿ ಕನ್ನಡಿ ಪ್ರತಿಬಿಂಬ ಶರೀರದಲ್ಲಿ ಏನಪ್ಪ ಅಂತ ಕೇಳಿದರೆ ಹಂಗೆ ಯತ್ ಸ್ವಪ್ನ ದೇವೇ, ಎಲ್ಲಿ ಹೃದಯ ಕಲ್ಪಿತಾಂಗೇ ಸ್ವಪ್ನ ದೇಹೆ. ಕಲ್ಪಿತಾಂಗ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರದಲ್ಲಿ ತೋರಿದ ಸ್ವಪ್ನದಲ್ಲಿ ತೋರಿರ್ತಕ್ಕಂಥ ಏನು ಶರೀರದವಲ್ಲ ಅವು. ನಾ ಅಂದಿದ್ದೇನೆ ಸ್ವಪ್ನದಾಗ ನೀನೇ ಎದ್ದಿ ನೀನೇ ಕುಂತಿ ಹೋದಿ ಬಂದು ಅದು ನಂದು ಅಂದಿ ಏನು? ಅಥವಾ ಆ ಸ್ವಪ್ನದಾಗ ಕಾರ್ನಾಗ ಕುಂತು ಹೋದಿ ಮೋಡ್ಸ್ಕೊಂಡು ಸತ್ಯೇನು? ಸತ್ತಿಲ್ಲ. ಅವೆಲ್ಲ ನೀನೇ, ನಿನ್ನ ಶರೀರ ಕಾಣ್ತಾವು. ನೆಳ್ಳಾಗ ನೀನೇ ಕಾಣ್ತಿ, ಕನ್ನಡಾಗ ನೀನೇ ಕಾಣ್ತಿ. ಅದಕ್ಕೆ ಏನಾದರೂ ಛಾಯೆ ಶರೀರದಲ್ಲಿ ಪ್ರತಿಬಿಂಬ ಶರೀರದಲ್ಲಿ ಹ್ಯಾಂಗೇನಪ್ಪ ಅಂತ ಕೇಳಿದರೆ ಅದು ನಂದು ಅಂತ ಅಭಿಮಾನ ಮಾಡುವುದಿಲ್ಲವೋ ಅದರಂತೆ ಈ ಶರೀರ ಕೂಡ ಇದು ನಾ ಅಲ್ಲ, ಇದು ನನ್ನ ಭಿನ್ನ ಅದ. ಅದಕ್ಕೆ ಹೇಳ್ತಾರೆ ಸ್ವಪ್ನ ದೇಹೇ ಹೃದಯ ಕಲ್ಪಿತಾಂಗೇ ಸ್ವಪ್ನ ದೇಹೇ ಯಥಾ ಆತ್ಮಬುದ್ಧಿಸ್ಥವ ನಾಸ್ತಿ ಕಾಚಿತ್. ಒಂದಿಟ್ಟು ನಾ ಅಂದಿ ಏನು? ಸ್ವಪ್ನದಲ್ಲಿ ತೋರಿದ ಶರೀರ ಸ್ವಪ್ನ ಸತ್ತಿ ಎಂದರೆ ಅತಿ ಏನು ಇಲ್ಲ. ನಿನ್ನ ನೆರಳು ಏನಪ್ಪ ಅಂತ ಮಲಮೂತ್ರ ಮಗ್ಗಲಿಗೆ ಹೊಲಸಿತ್ತು ಹಾಯ್ದು ಅದ್ರ ಮೇಲೆ ಬಿತ್ತು ಛಾಯ. ನಾನು ಹೊಲಸಾಗ ಜಳಕ ಮಾಡಿದ್ದೇನು? ಇಲ್ಲ. ಅವು ನನಗೆ ಅಲ್ಲ ಅಂತ ನಿಂಗೆ ಗೊತ್ತದು. ಆ ಛಾಯಾ ಶರೀರ ಮೇಲೆ ನಾನು ನಡೆಯಕತ್ತೀನಿ, ನಾನು ನಾಳೆ ಕಡೆ ಬಿದ್ದ ನಮ್ಮ ಗೆಳೆಯ ಹೊಂಟ, ನಮ್ಮ ಕಾಲಿನ ಹೊಂಟ, ನಾನು ನಾಳಿನ ಮೇಲೆ ಕಾಲಿಟ್ಟೆ ನಡೆದ. ಏನಾಗಿದೆ? ನನ್ನ ಕಾಲಿಟ್ಟ ಅಂತೀಯೇನು? ಛಾಯಾ ಶರೀರ ಹೇಗೆ ನಾನು ಅಲ್ಲವೋ, ಸ್ವಪ್ನದಲ್ಲಿ ತೋರಿದ ಶರೀರ ಹೇಗೆ ನಾನು ಅಲ್ಲವೋ ಅದರಂತೆ ಈಗ ತೋರುವ ಶರೀರವು ನಾನು ಅಲ್ಲ, ನಾನಲ್ಲ. ಇದು ಕಲ್ಪಿತದ. ಆ ಛಾಯಾ ಕಲ್ಪಿತದ, ಸ್ವಪ್ನದ ಶರೀರನೂ ಕಲ್ಪಿತದ. ಹಾಗೆ ಈ ಶರೀರ ಕೂಡ ಅಜ್ಞಾನದಿಂದ ಕಲ್ಪಿತದ. ಇದಕ್ಕೇನಪ್ಪ ಅದು ಅಲ್ಲ. ಯಥಾ ಆತ್ಮಬುದ್ಧಿಸ್ತವ ನಾಸ್ತಿ. ಅದಲ್ಲ ನಿಮ್ಗೆ ಹೆಂಗೆ ಅದರೊಳಗೆ ಆತ್ಮಬುದ್ಧಿ ಇಲ್ಲ. ಕಾಚಿತ್ ಹಂಗೆ ಯಾವಾಗನೂ ಎಷ್ಟು
ಆ ಪ್ರತಿಬಿಂಬ ಶರೀರಗಳಲ್ಲಿ ನನ್ನ ಬುದ್ಧಿ ಹೇಗಿರುವುದರಂತೆ ಜೀವ ಶರೀರೇ. ಈಗ ಜೀವ ಈ ಶರೀರೇ, ಈ ಶರೀರದಲ್ಲಿ ಕೂಡ ತಥೈವ ಅದರಂಗೆ ಮಾಸ್ತು ಅಭಿಮಾನ ಮಾಡೋ ಜರುತ್ತಿಲ್ಲ, ನಾನು ಜರುತ್ತಿಲ್ಲ. ಹೇಗೆ ಅದರ ಅವು ಛಾಯಾ ಶರೀರದಲ್ಲಿ ಸ್ವಪ್ನ ಶರೀರದಲ್ಲಿ ಸ್ವಪ್ನದಾಗ ಸಾತ್ರ ಹುಟ್ಟಿದ್ರೆ ಕಾಲು ಕಡಿದ್ರೆ ನಿನಗೇನಾಗ್ಯದ, ಹೇಗೆ ಅದನ್ನು ಅಲ್ಲ ಅಂತ ತಿಳ್ಕೊಂಡಿದ್ದಿ, ಅದರಂತೆ ಜೀವಂತ ಇದ್ದ ಈ ಸ್ಥೂಲ ಶರೀರದಲ್ಲಿ ಕೂಡ ಹಾಗೆ ತಿಳ್ಕೊ. ಅದಕ್ಕೇನಾದರೂ ನಿನಗೇನಿಲ್ಲ, ಮಾಸ್ತು ನಿನಗೇನೂ ಸಂಬಂಧನೇ ಇಲ್ಲ, ನೀ ಭಿನ್ನ ಇದ್ದಿ ಅಂತ ತಿಳ್ಕೊಂಡು ಅವರು ಮಹಾತ್ಮನಪ್ಪ ಹೇಳ್ತಾರೆ. ಇಟ್ಟು ಓದಿ ಮುಗಿಸೋಣ. ಯಸ್ಮಾತ್ ಕಾರಣ ಛಾಯಾ ಶರೀರ ಪ್ರತಿಬಿಂಬ ಶರೀರದಲ್ಲಿ ಶರೀರ ಛಾಯಾಂ ಪ್ರತಿಬಿಂಬ ಗಾತ್ರೆ ದರ್ಪಣಾದವು. ಬಿಸಿಲಾಗ ಮನುಷ್ಯನಳ, ಕನ್ನಡಾಗ ಮನುಷ್ಯನ ಪ್ರತಿಬಿಂಬ. ದರ್ಪಣಾದವು ಪ್ರತೀಯಮಾನ ಗಾತ್ರ ಪ್ರತಿಬಿಂಬೆ, ತೋರತಕ್ಕಂತಹ ಛಾಯೆಯಲ್ಲಿಯೂ ಕನ್ನಡಿಯಲ್ಲಿ ತೋರಿತ ಪ್ರತಿಬಿಂಬದಲ್ಲಿಯೂ ಮತ್ತು ಸ್ವಪ್ನದೇಹೇ ಸ್ವಪ್ನದಾಗಿರ್ತಾರೆ ಅವತ್ತ ಸ್ವಪ್ನದಲ್ಲಿ ಕಲ್ಪಿತ ಶರೀರ ಸ್ವಪ್ನದೇಹ ಸ್ವಪ್ನಾವಸ್ಥಾಯ ದೃಶ್ಯಮಾನ ಶರೀರೇ. ಅದೇನು ತೋರ್ತ ಹೃದಯ ಮನಸ್ಸಿನಲ್ಲಿ ತೋರ್ತಲ್ಲ ಸ್ವಪ್ನಾವಸ್ಥೆಯಾಗ. ಕಲ್ಪಿತ ಅಂಗೆ ಕಲ್ಪಿತಂಚ ತತ್ ಅಂಗಂ ಶರೀರ, ಕಲ್ಪಿತವಾದ ಆ ಶರೀರ ಏನದ ಅದು ಕಲ್ಪಿತ ಅಂಗ, ಕಲ್ಪಿತವಾದ ಅಂಗ ಕಲ್ಪಿತಾಂಗ. ತಸ್ಮಿನ್ ಜಾಗೃತಾವಸ್ಥಾಯಾಮ್ ಅದು ಆಗಿ ತೋರ್ತಾ ಅಲ್ಲಿ ಎಚ್ಚರ ಅವಸ್ಥೆಯಲ್ಲಿ ಮನಕಲ್ಪಿತ ದೇಹೇ ಯಥಾ ತವ ಕಾಚಿತ್ ಆತ್ಮಬುದ್ಧಿ ಅಮಿತಿ ಮತಿ ನಾಸ್ತಿ ನ ವಿದ್ಯತೆ. ಈಗ ಎಚ್ಚರದಾಗ ಇದಕ್ಕೆ ಹೆಂಗೆ ನಾ ಅಂತಿ, ಅವಾಗಿಲ್ಲ ಅಲ್ಲಿ ನಿನಗೆ ಛಾಯಾ ಶರೀರದಲ್ಲಿ ಇಲ್ಲ, ಸ್ವಪ್ನದ ಆಗ್ತಕ್ಕಂಥ ಶರೀರದಲ್ಲಿ ಇಲ್ಲ ನಿನಗೆ. ಯಾಕೆ ಅವಾಗನೂ ಅದ ಪರಂತು ಹೇಗೆ ಅವಾಗ ನೀ ನಂದು ಅನ್ನಂಗಿಲ್ಲ, ಹಾಗೆ ಇವನೇ ನಂದು ಅಲ್ಲ. ಪಂಚಭೂತಗಳನ್ನು ಕೊಂಡಿಕೊಂಡ ಈ ಶರೀರ. ಜಾಗ್ರವಸ್ಥೆಯ ಮನಕಲ್ಪಿತ ದೇಹೇ ತಥಾ ಚ ಕಾಚಿತ್ ಆತ್ಮಬುದ್ಧಿ ಅಹಮಿತಿ ಮತಿ ನಾಸ್ತಿ ನ ವಿದ್ಯತೆ. ಹೇಗೆ ಸ್ವಪ್ನದಲ್ಲಿ ಛಾಯೆಯಲ್ಲಿ ಪ್ರತಿಬಿಂಬದಲ್ಲಿ ತೋರಿದ ಶರೀರಾದಿಗಳು ನಾನು ಅಲ್ಲ ಅಂತ ಹೆಂಗೆ ನೀನು ತಿಳ್ಕೋತಿ, ಅದರಂತೆ ಎಚ್ಚರದಲ್ಲಿ ತೋರತಕ್ಕಂಥ ಈ ಶರೀರಪ್ಪ ಅಂತ ಕೇಳಿದರೆ ಅದು ಆತ್ಮಬುದ್ಧಿ ನಾಸ್ತಿ ನ ವಿದ್ಯತೆ. ತಿಳಿದವರಿಗೆ ಅಲ್ಲಿ ನಾ ಅಂತ ಅನ್ನಂಗಿಲ್ಲ. ತಥೈವ ಜೀವ ಶರೀರ ಅದರಂತೆ ಹೆಂಗೆ ಸ್ವಪ್ನದಲ್ಲಿ ತೋರಿದ ಶರೀರ, ಪ್ರತಿಬಿಂಬದಲ್ಲಿ ಕನ್ನಡಿಯಲ್ಲಿ ತೋರಿದ ಶರೀರ, ಛಾಯಾ ಶರೀರದಲ್ಲಿ ಹೇಗೆ ಆತ್ಮಬುದ್ಧಿ ಇರುವುದಿಲ್ಲವೋ, ನಾನೆಂಬ ಬುದ್ಧಿ ಇರುವುದಿಲ್ಲವೋ, ಅದರಂತೆ ಜೀವತ್ ಶರೀರ ಪ್ರಾಣದಿಂದ ಕೂಡಿಕೊಂಡ ಈ ಶರೀರದಲ್ಲಿ ನ ಪ್ರಾಣಾನ್ ಧಾರಯನ್ ಶರೀರಂ ತಸ್ಮಿನ್ ಮಾಸ್ತು. ಅದರಂತೆ ಪ್ರಾಣ ಧಾರಣವನ್ನು ಮಾಡಿಕೊಂಡಿರತಕ್ಕಂಥ ಈ ಶರೀರದಲ್ಲಿ ನಿನಗೆ ನಾನೆಂಬ ಬುದ್ಧಿ ಮಾಸ್ತು ಬೇಡ. ಹೆಂಗೆ ಕನ್ನಡಿಯಲ್ಲಿ ತೋರಿದ ಶರೀರದಲ್ಲಿ ನಾನೆಂಬ ಬುದ್ಧಿ ಇಲ್ಲವೋ, ಛಾಯಾ ಶರೀರದಲ್ಲಿ ಹೆಂಗೆ ನಾನೆಂಬ ಬುದ್ಧಿ ಇಲ್ಲವೋ, ಸ್ವಪ್ನದಲ್ಲಿ ತೋರಿದ ಶರೀರಗಳಲ್ಲಿ ನಾನೆಂಬ ಬುದ್ಧಿ ಹೇಗೆ ಇರುವುದಿಲ್ಲವೋ, ಅದರಂತೆ ಪ್ರಾಣಾನ್ ಯತ್ ಶರೀರ ಪ್ರಾಣ ಧಾರಣ ಮಾಡಿಕೊಂಡಂಥ ಈ ಶರೀರದಲ್ಲಿ ತಸ್ಮಿನ್ನಪಿ ಈ ಶರೀರದಲ್ಲಿ ಕೂಡ ನಾನೆಂಬ ಬುದ್ಧಿ ಮಾಸ್ತು ಬೇಡ, ಅದು ಇರಬಾರ್ದು. ಏನು ಇದಕ್ಕೆ ವಿಲಕ್ಷಣವಾಗಿದ್ದೆ ಅಂತ ತಿಳ್ಕೊಬೇಕು. ಏನು ದ್ರಷ್ಟು ಈ ಶರೀರ ಅರಿತಕ್ಕಂಥ ಸ್ವಸ್ಮಾತ್ ಭಿನ್ನತ್ವೇನ ಪ್ರತೀತೆ. ಏನಪ್ಪ ಅಂದ್ರೆ ದ್ರಷ್ಟು ಯಾವ ಇಲ್ಲದಾನ ಸ್ವಸ್ಮಾತ್ ಈ ಶರೀರಾದಿಗಳಿಗಿಂತಲೂ ಭಿನ್ನತ್ವೇನ ಭಿನ್ನವಾಗಿ ಪ್ರತೀತೆ ಭಿನ್ನವಾಗಿ ಅದಾನ. ಏನು ಸರ್ವತ್ರ ಅವಶಿಷ್ಟತ್ವಾತ್. ಈ ಶರೀರ ಮುದುಕಾದ್ರೆ ಮುದುಕಾದೆ, ಕಿವುಡಿದ್ರೆ ಕಿವುಡಿದ್ದೆ, ಕುಡಿದ್ರೆ ಕುಡಿದೆ, ಹೀಗೆಲ್ಲ ಭಿನ್ನ ಅದಾನ. ಭಿನ್ನತ್ವಾತ್ ಏನಪ್ಪ ಅಂತ ಕೇಳಿದ ಶರೀರ ಏನು ಇಲ್ಲ. ತಸ್ಮಿನ್ನಪಿ ಮಾಸ್ತು. ಹೇಗೆ ಸ್ವಪ್ನ ಪ್ರತಿಬಿಂಬ ಇತ್ಯಾದಿ ಶರೀರಗಳಲ್ಲಿ ನಾ ಅನ್ನಂಗಿಲ್ಲ, ಅದರಂತೆ ಈ ಶರೀರ ಕೂಡ ನಾನೆಂಬ ಭಾವ ಮಾಸ್ತು ಬೇಡ, ಭಾವ ಬೇಡ.
ಮತ್ತು ಏನು ತಿಳ್ಕೊಂತೀರಿ ನಾಗ ದೃಷ್ಟು ಸ್ವಸ್ಮಾತ್ ಭಿನ್ನತ್ವೇನ ಪ್ರತೀತೆ ನನಗೆ ಏನಪ್ಪ ಇವೆಲ್ಲವುಗಳಿಗೆ ಭಿನ್ನವಾಗಿರ್ತಕ್ಕಂಥ ದೃಷ್ಟ ನಾ ಅಂತ ತಿಳ್ಕೋಬೇಕು. ಆ ದೃಷ್ಟನೇ ಸರ್ವತ್ರ ಅವಿಶಿಷ್ಟತ್ವಾತ್ ಇತಿ ಭಾವ. ಆ ದೃಷ್ಟನೇ ಇವೆಲ್ಲವುಗಳಿಗೆ ವಿಲಕ್ಷಣ. ಅವಶಿಷ್ಟ ಅಂದ್ರೆ ಅದಾನೇನಪ್ಪ, ಆ ದೃಷ್ಟನೇ ಇವೆಲ್ಲವುಗಳಿಗೆ ವಿಲಕ್ಷಣವಾಗಿ ಅದಾನ. ಇವೆಲ್ಲವುಗಳಿಗೆ ವಿಲಕ್ಷಣ ಅರಿಯತಕ್ಕಂಥ ದೃಷ್ಟನೇ ನಾ ಅಂತ ತಿಳ್ಕೋಬೇಕೇ ವಿನಃ ದೃಶ್ಯಮಾನವಾಗಿರುವ ಅರಿಸಿಕೊಳ್ಳುವ ದೇಹ ಇಂದ್ರಿಯ ಅಂತಃಕರಣ ಇವ್ಯಾವು ಕೂಡ ನಾನು ಅಲ್ಲ ಅಂತ ತಿಳ್ಕೊಂಡು ಹೇಳಬೇಕು. ಅಲ್ಲದೆ ಬ್ಯಾಡ ಯಾಕಂತೀರಿ? ಚೇಳಿ ಹಿಡಿಬ್ಯಾಡ ಯಾಕಂತೀರಿ? ಹಾಂ, ಹಿಡಿಬಿಡಕ್ಕಂತೀರಿ. ಕಡಿತದ ಸಾಯ್ತಿ, ದುಃಖ ಕೊಡ್ತದೆ, ಅದಕ್ಕೆ ಬೇಡ ಅಂತಾರೆ. ಹಾಗೆ ಈ ದೇಹೇಂದ್ರಿಯಾದಿಗಳನ್ನು ನಾನು ಬೇಡ, ಮನಸ್ಸನ್ನು ಬೇಡ, ಮತ್ತು ಯಾಕನ್ನು ಬೇಡ? ಅರೇ ಜನ್ಮ ಮರಣ ದುಃಖ ಕೊಡ್ತಾವೆ ಇವು. ಬೇಡಕ್ಕಂತೆ ಹಿಡಿಬೇಡಕ್ಕಂತೆ ಕಡಿತದ, ಅದಕ್ಕೆ ಬೇಡಂತೆ. ಈ ದೇಹೇಂದ್ರಿಯ ಅಹಂಬುದ್ಧಿ ಬಂತು ಅಂದ್ರೆ ಸಾಹಿತ್ಯ ಹುಟ್ಟು ಸಾಯೋದು ಮಾಡ್ತೀನಿ. ಅನಂತ ಜನ್ಮ ದುಃಖಂ ಜರ ದುಃಖಂ ಜಯ ದುಃಖಂ ಪುನಃ ಪುನಃ ಅದಪ್ಪ, ಅದಕ್ಕೆ ಬೇಡ ಅನ್ನಕತ್ತೇವೆ ನಾವು. ಅದಕ್ಕೆ ದೇಹಾತ್ಮ ಬುದ್ಧಿ ಏನಪ್ಪ ಅಂತ ಕೇಳಿದರೆ ಏನಾಗ್ತದೆ? ಸುಖವನ್ನು ಅದು ಕೊಡಂಗಿಲ್ಲ, ದುಃಖವನ್ನು ಕೊಡ್ತದೆ. ಅದು ಸರ್ವಾನರ್ಥಕಾರಿ ಅದ. ಅನ್ನಮಯ ಕೋಶ ಉಪಸಂಜಿಹಿರ್ಷು, ಅನ್ನಮಯ ಕೋಶಾದಿಗಳಿಗೆ ವಿಲಕ್ಷಣವಾದ ಆತ್ಮನ ಅಂತ ತಿಳ್ಕೊಳ್ಳೋ ಸಲುವಾಗಿ ಏನು ಹೇಳ್ತಾರೆ? ಸರ್ವ ಅನರ್ಥಕಾರಿ. ಸಮಸ್ತ ದುಃಖಗಳಿಗೆ ಕಾರಣ ಏನು? ದೇಹಾತ್ಮಧೀಹಿ. ಶರೀರವು ನಾನೆಂಬ ಬುದ್ಧಿ ಅನಂತ ಅನರ್ಥಗಳಿಗೆ ಕಾರಣವಾಗಿರುವುದರಿಂದ ತ್ಯಾಜ್ಯ. ಇದು ದೇಹಾತ್ಮ ಬುದ್ಧಿ ಬಿಡು. ಯಾಕಂತೇಳಿ ಅದೇ ಅಲ್ಲಿ ಸಿ ಇದ್ದಲ್ಲಿ ಬೆಲ್ಲಿದ್ದಲ್ಲಿ ಇರು ಬರ್ತಾವೆ ಅಂದಂಗೆ ದೇಹಾತ್ಮ ಬುದ್ಧಿ ಇದ್ದಲ್ಲಿ ಜನ್ಮ ಮರಣ ದುಃಖ ಎಲ್ಲ ಬರ್ತಾವೆ. ಬ್ಯಾಡಂದ್ರೆ ಬರ್ತಾವೆ. ಏನು ಹೌದಲ್ಲ? ಏನು ಬೆಲೆ ಏನು ಆಮಂತ್ರಣ ಕೊಟ್ಟದ ಇರುವಿಗೆ ಬರ್ರಿ ಅಂತ ಏನು ಫೋನ್ ಮಾಡ್ಯದ, ಬರ್ತಾವೆ ಅವು. ಬ್ಯಾಡಂದ್ರೆ ಬರ್ತಾವೆ. ಹಂಗೆ ದೇಹಾತ್ಮ ಬುದ್ಧಿ ಇತ್ತು ಅಂದ್ರೆ ಜನ್ಮ ಮರಣ ಸುಖ ದುಃಖ ಮಾನ ಅಪಮಾನ ಕಾರ್ಯ ಜರುತ್ತಿಲ್ಲ, ಬರ್ತವೆ ಅವು. ಬೆಲ್ಲಿದ್ದರೆ ಹೆಂಗೆ ಇರುವು ಬರ್ತಾವೆ. ದೇಹಾತ್ಮ ಬುದ್ಧಿ ಇದ್ರೆ ದುಃಖ ಬಂದೇ ಬರ್ತದೆ. ಅದಕ್ಕೆ ದೇಹಾತ್ಮ ದೀಹಿ ತ್ಯಾಜ್ಯ. ಅದು ದೇಹಾತ್ಮ ಬಿಡಬೇಕೇ. ಏನಪ್ಪ ಅಂದ್ರೆ ಅದು ಹೆಂಗೆ ಬಿಡಬೇಕು ಅಂತ ಕೇಳಿದ್ರೆ ಅದನ್ನು ಯಾಕೆ ಬಿಡಬೇಕು, ಹೆಂಗೆ ಬಿಡಬೇಕು? ಬಿಡಬೇಕಂತ ಹೇಳಿದ್ರಿ, ಹೆಂಗೆ ಬಿಡಬೇಕು, ಯಾಕೆ ಬಿಡಬೇಕು? ಯಾಕೆ ಬಿಡಬೇಕು ಅಂದರೆ ದುಃಖದ ಅದಕ್ಕೆ ಬಿಡಬೇಕು. ಇದು ಗೊತ್ತು. ಹೆಂಗೆ ಬಿಡಬೇಕು ಅದನ್ನು ಮುಂದಿನ ಶ್ಲೋಕದಿಂದ ಏನಪ್ಪ ಅಂತ ಕೇಳಿದರೆ ಅದನ್ನು ಪ್ರತಿಪಾದನೆ